मयो भवे च नमः शङ्कराय च मयस्कराय च नमः शिवाय च शिवतराय च। गुरुभ्यो नमः। हरिः ओम्। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ऋग्यजुस्सामरूपाय वेदाहरणकर्मणे प्रणवोद्गीतवपुषे महोश्वशिरसे नमः। ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। ಪೂಜ್ಯರಾದ ಭಗವದ್ಬಂಧುಗಳೇ, ಒಂದು ವಿಶೇಷವಾಗಿರ್ತಕ್ಕಂಥ ಸಂತೋಷಕರವಾಗಿರ್ತಕ್ಕಂಥ ಸುದ್ದಿ ಏನು ಅಂತಂದರೆ, 2024 ವಾಮನ ದ್ವಾದಶಿ ಆವತ್ತಿನ ದಿವಸ ನಾವು ಇಲ್ಲಿ ಪ್ರವಚನವನ್ನು ಪ್ರಾರಂಭ ಮಾಡಿದ್ವಿ. ರುದ್ರವಾಶ್ಯ ಪ್ರವಚನವನ್ನು ಮೊನ್ನೆ 4ನೇ ತಾರೀಕಿಗೆ, ಅಂದರೆ ಸೆಪ್ಟೆಂಬರ್ 4ನೇ ತಾರೀಕಿಗೆ ಪಂಚಾಂಗದ ಪ್ರಕಾರ 1 ವರ್ಷ ಸಂಪೂರ್ಣ ಆಯಿತು, ಪೂರ್ಣಗೊಂಡಿತು. ಪ್ರವಚನ ಪ್ರಾರಂಭ ಆಗಿ ಗೊತ್ತೇ ಆಗ್ತಾ ಇಲ್ಲ ಅಲ್ಲ, ನೋಡ್ತಾನೆ 1 ವರ್ಷ ಅಂತಕ್ಕಂಥದ್ದು ಕಳೆದೋಯ್ತು. ನಾವು ರುದ್ರಭಾಷ್ಯದಲ್ಲಿ ಈ ನಮಕದಲ್ಲಿ ಕೊನೆಯ ಹಂತಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಹಂಗಾಗಿ ಇದು ಒಂದು ಸಂತೋಷಕರವಾಗಿರ್ತಕ್ಕಂಥ ಸುದ್ದಿ. ನಾನು ಮೊನ್ನೆ ವಾಮನ ಜಯಂತಿ ದಿವಸ ನೆನಪು ಮಾಡಿಕೊಂಡೆ. ವಾಮನ ಜಯಂತಿಗೆ ಪ್ರಾರಂಭ ಮಾಡಿದ್ವಿ, ಈ ವಾಮನ ಜಯಂತಿಗೆ 1 ವರ್ಷಗಳು ಸಂಪನ್ನಗೊಂಡಿದೆ ಅಂತ ಹೇಳ್ಬಿಟ್ಟು ಅಂತ ಸಂಪೂರ್ಣವಾಗ್ತಾ ಇದೆ 1 ವರ್ಷಕ್ಕೆ. ಹಾಗಾಗಿ ನೆಕ್ಸ್ಟ್ ನಾವು ಚಮಕಕ್ಕೆ ಪ್ರಾರಂಭ ಮಾಡ್ಕೋಬೇಕಾಗಿದೆ. ಚಮಕ ಅಂತಕ್ಕಂಥದ್ದು ಏನಂತ ಡೀಟೇಲಾಗಿ ನಾವೇನು ಹೇಳ್ಕೋಬೇಕಾದ್ದೇನಿಲ್ಲ, ಅದು ಬರೀ ಬೇಕುಗಳಷ್ಟೇ. ಬೇಕು ಅಂತ ಪರಮಾತ್ಮನನ್ನು ಕೇಳ್ತಕ್ಕಂಥದ್ದು. ಹಂಗಾಗಿ ಕೆಲವ್ರು ಏನು ಹೇಳ್ತಾರೆ ಅಂತಂದರೆ ಬೇಕು ಅನ್ನೋರೆಲ್ಲ ಬೇಕೂಪರು ಅಂತ ಹೇಳ್ತಾರೆ. ಹಾಗಾಗಿ ನಾವು ಆ ಥರ ಆಗೋದು ಬೇಡ. ಅದರಲ್ಲಿರ್ತಕ್ಕಂಥ ಪದ ಏನು, ಅದರಲ್ಲಿರ್ತಕ್ಕಂಥ ತಾತ್ಪರ್ಯ ಏನು ಅಂತ ಅಷ್ಟೇ ತಿಳ್ಕೊಂಡು ಪರಮಾತ್ಮನನ್ನು ಸ್ತುತಿ ಮಾಡೋದ್ರಲ್ಲಿ ನಾವು ನಮ್ಮ ಒಂದು ಕಾನ್ಸಂಟ್ರೇಷನ್ ಅಂತಕ್ಕಂಥದ್ದನ್ನು, ಅಂದರೆ ನಮ್ಮ ಗಮನ ಅಂತಕ್ಕಂಥದ್ದನ್ನು ಹರಿಸಬೇಕಾಗಿದೆ. ಹಾಗಾಗಿ ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಅಷ್ಟನ್ನೇ ಹೇಳ್ತಾನೆ, ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ನೀನು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯವನ್ನು ನೀನು ಮಾಡ್ತಾ ಹೋಗು. ಅದು ಏನು ಫಲ ಕೊಡಬೇಕು, ಯಾವ ಟೈಮಿಗೆ ಕೊಡಬೇಕು, ಯಾವ ರೀತಿನಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು ನನಗೆ ಗೊತ್ತು. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನಾನು ಅದನ್ನು ಕರೆಕ್ಟ್ ಟೈಮ್ಗೆ ನಿನಗೆ ಅಂದಿಸ್ಕೊಡ್ತೀನಿ ಅಂತ ಹೇಳ್ತಾನೆ. ರಹಿತವಾಗಿ ನಿನ್ನ ಕರ್ತವ್ಯವನ್ನು ನೀನು ಮಾಡ್ತಾ ಹೋಗು ಅಂತ ಹೇಳ್ತಾನೆ ಪರಮಾತ್ಮ. ಹೇಗೆ ಅಡವಿನಲ್ಲಿರ್ತಕ್ಕಂಥ ಹಸುಗಳು ಮೇದಿದ್ದೆಲ್ಲ ಆದಮೇಲೆ ಮನೆಗೆ ಬರುತ್ತೆ, ಮನೆಗೆ ಬಂದಿದ್ದಾದಮೇಲೆ ಯಾವ ಥರ ಅದರ ಕರು ಹತ್ರಕ್ಕೆ ಕರೆಕ್ಟಾಗಿ ಆ ಹಸು ಹೋಗಿ ನಿಲ್ಲುತ್ತೆ, ಬೇರೆ ಕರುಗಳ ಹತ್ರ ನಿಲ್ಲಲ್ಲ. ತನ್ನ ಕರು ಎಲ್ಲಿದೆಯೋ ಅಲ್ಲಿಗೆ ಹುಡುಕೊಂಡೋಗಿ ಆ ಹಸು, ತಾಯಿ ಹಸು ಅಂತಕ್ಕಂಥದ್ದು ನಿಲ್ಲುತ್ತೆ. ಅದೇ ಥರನೇ ವೇದಗಳಲ್ಲಿ ಏನು ಹೇಳ್ತಾರೆ ಅಂತಂದರೆ, ಕರ್ಮ ಶುಭ ಆಗಲಿ ಅಶುಭ ಆಗಲಿ ಯಾವ ಕರ್ತೃ ಇದನೋ ಅವನನ್ನೇ ಹುಡುಕೊಂಡೋಗಿ ಅದು ನಿಲ್ಲುತ್ತೆ, ಅವನ ಹತ್ರನೇ ನಿಲ್ಲುತ್ತೆ. ಆದರೂ ಸಹ ಆತನನ್ನು ಹೋಗಿ ಭೇಟಿ ಮಾಡುತ್ತೆ. ಅದು ಯಾವತ್ತೂ ಕೂಡ ರಾಂಗ್ ಅಡ್ರೆಸ್ ಅಂತಕ್ಕಂಥದ್ದು ನಮ್ಮಲ್ಲಿ ನಡಿಬೋದು. ರಾಂಗ್ ಅಡ್ರೆಸ್ ಆಯಿತು, ಯಾವುದೋ ಅಡ್ರೆಸ್ಗೆ ಬಂದುಬಿಡ್ತು ಅಂತ. ಆದರೆ ಕರ್ಮ ಫಲ ಅಂತಕ್ಕಂಥದ್ದು ಕರೆಕ್ಟ್ ಟೈಮಿಗೆ ಬಂದು ಅದು ಅಂದದ್ದು, ಅದು ಶುಭ ಆಗಲಿ ಅಶುಭ ಆಗಲಿ.
ಇವಾಗ ಒಂದು ಫಿಕ್ಸೆಡ್ ಮಾಡಿಬಿಟ್ಟಿರ್ತೀವಿ, ಬ್ಯಾಂಕಲ್ಲೋ ಪೋಸ್ಟ್ ಆಫೀಸ್ನಲ್ಲೋ ಒಂದು ಫಿಕ್ಸೆಡ್ ಮಾಡಿಬಿಟ್ಟಿರ್ತೀವಿ. ಅದು ಮೆಚೂರ್ ಆಗೋ ಟೈಮ್ ಕರೆಕ್ಟಾಗಿ ನಮ್ಗೊಂದು ನೋಟಿಸ್ ಬರುತ್ತೆ. ನಮ್ಮ ಮನೆಯೆಲ್ಲ ಬಂತು ಒಂದು ನೋಟಿಸ್, ನೀವೆಲ್ಲ ಇದು ಮಾಡಿದ್ದೀರಾ ಬಂದು ನೋಡ್ಕೊಳ್ಳಿ ಅಂತೇಳ್ಬಿಟ್ಟು ಅಂತ. ಅಂದರೆ ನಾವು ಮರ್ತೋಗಿದ್ರು ಅದು ಬರೆಯಲ್ಲ, ಬಂದು ನಮ್ಮನ್ನು ನೆನಪಿಸುತ್ತೆ, ಬಂದು ನೋಡ್ಕೊಳ್ರಿ ಅಂತೇಳ್ಬಿಟ್ಟು ಅಂತ. ಹಾಗಾಗಿ ಫಿಕ್ಸೆಡ್ ಮಾಡಿರ್ತಕ್ಕಂಥ ಅವ್ರನ್ನ ಹುಡ್ಕೊಂಡು ಬರುತ್ತದು ಯಾವತ್ತಿಗೂ ಕೂಡ. ಇವಾಗ ನೋಡಿ, ನಾವು ಜನಗಳಿಗೆ ಕೊಟ್ಟಿರೋದು ನಮಗೆ ಮಿಸ್ ಆಗೋಗ್ಬಿಡ್ಬೋದು. ಆದರೆ ಬ್ಯಾಂಕು ಪೋಸ್ಟ್ ಆಫೀಸ್ನಲ್ಲಿ ಇಟ್ಟಿರ್ತಕ್ಕಂಥದ್ದು ಅರ್ಧ ರಾತ್ರಿಲಿ ಹೋಗಿ ಕೇಳಿದ್ರು ಕೂಡ ಕೊಡೋ ಅಂಥ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಅದೇ ಥರನೇ ಕರ್ಮಫಲ ಅಂತಕ್ಕಂಥದ್ದು ಕೂಡ ಅದು ಹುಡುಕೊಂಡು ಬರುತ್ತೆ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ಶುಭ ಆಗಲಿ ಅಶುಭ ಆಗಲಿ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ನಮ್ಮ ಕರ್ತವ್ಯನ ನಾವು ಮಾಡ್ತಾ ಹೋಗಬೇಕು. ಪರಮಾತ್ಮ ಯಾವ ಕಾಲಕ್ಕೆ ಕೊಡಬೇಕೋ ಆ ಕಾಲಕ್ಕೆ ಕೊಡ್ತಾನೆ. ನೋಡಿ, ಒಂದು ಉದಾಹರಣೆ ಹೇಳ್ಕೋಬೇಕು ಅಂತಂದರೆ, ಧೃತರಾಷ್ಟ್ರ ಕುರುಕ್ಷೇತ್ರ ಸಂಗ್ರಾಮ ಎಲ್ಲ ಆಗೋಗ್ಬಿಟ್ಟಿರುತ್ತೆ. ಧೃತರಾಷ್ಟ್ರ ತನ್ನ 100 ಮಕ್ಕಳನ್ನು ಕೂಡ ಕಳ್ಕೊಂಡ್ಬಿಟ್ಟಿರ್ತಾನೆ. ಮೊಮ್ಮಕ್ಕಳನ್ನ ಕಳ್ಕೊಂಡಿರ್ತಾನೆ, ಅಳಿಯಂದ್ರನ್ನ ಕಳ್ಕೊಂಡಿರ್ತಾನೆ, ಹೀಗೆಲ್ಲ ಮಾಡಿ ದುಃಖ ಪಡ್ತಾ ಇರ್ತಾನೆ. ತನ್ನ ಬಂಧು ಬಾಂಧವರನ್ನೆಲ್ಲ ಕಳ್ಕೊಂಡಿರ್ತಾನೆ, ತುಂಬ ದುಃಖ ಪಡ್ತಾ ಇರ್ತಾನೆ. ಕಡೆಗೆ ಶ್ರೀಕೃಷ್ಣ ಪರಮಾತ್ಮ ಭೇಟಿ ಆದಾಗ ಭೀಮ ಮತ್ತು ಶ್ರೀಕೃಷ್ಣ ಭೇಟಿ ಆಗ್ತಾರೆ. ಶ್ರೀಕೃಷ್ಣನನ್ನು ಕೇಳ್ತಾನೆ, ಅಪ್ಪ ಇಷ್ಟು ದುಃಖನ ನನಗೆ ಯಾಕೆ ಕೊಟ್ಟೆ, ನಾನು ಅಂಥ ಪಾಪ ಕಾರ್ಯವನ್ನು ಏನು ಮಾಡಿದ್ದೆ ಅಂತ ಧೃತರಾಷ್ಟ್ರ ಕೇಳ್ತಾನೆ. ಒಂದು ಹಂಸ ಪಕ್ಷಿಗಳಿತ್ತು. ಆ ಹಂಸ ಪಕ್ಷಿಗಳಿಗೆ 100 ಮರಿಗಳಿತ್ತು. ಆ 100 ಮರಿಗಳನ್ನು ಕೂಡ ನೀನೇನು ಮಾಡಿದೆ ಅಂತಂದರೆ, ಅಸ್ತ್ರನ ಬಿಟ್ಟು, ಹೋದ ಜನ್ಮದಲ್ಲಿ ಯಾವುದೋ ಒಂದು ಜನ್ಮದಲ್ಲಿ ಅಸ್ತ್ರನ ಬಿಟ್ಟು, 100 ಜನ್ಮದ ಹಿಂದೆ ಅಸ್ತ್ರನ ಬಿಟ್ಟು ಆ 100 ಮಕ್ಕಳು ಕೂಡ ಆ ಹಂಸ ಪಕ್ಷಿಗಳ ಎದುರುಗಾನೆ ದಗ್ಧವಾಗಿ ಹೋಗೋ ಥರ ಒಂದು ಮಾಡಿಬಿಟ್ಟೆ. ಆ ಮರಿಗಳೆಲ್ಲ ಕೂಡ ಅಲ್ಲಿ ಸುಟ್ಟು ಬೂದಿ ಕರಕಲಾಗೋಗ್ಬಿಡ್ತು. ಆ ಶಾಖದ ಆ ಬೇಗೆಗೆ ಏನಾಯಿತು ಅಂದರೆ, ಆ ಹಂಸ ಪಕ್ಷಿಗಳು ಎರಡಕ್ಕೂ ಕೂಡ ಕಣ್ಣುಗಳು ಕಳ್ಕೊಂಡ್ಬಿಡ್ತು. ಕಣ್ಣುಗಳನ್ನೂ ಕಳ್ಕೊಂತು, ಮಕ್ಕಳನ್ನೂ ಕಳ್ಕೊಂಡ್ರು. ಆ ದುಃಖದ ಒಂದು ಪ್ರಾಯಶ್ಚಿತ್ತವಾಗಿ ಈ ಜನ್ಮದಲ್ಲಿ ನಿನಗೆ ಕಣ್ಣೂ ಹೋಯಿತು, ನಿನ್ನ ಮಕ್ಕಳು ನಿನ್ನ ಕಣ್ಣೆದುರುಗಾನೆ ಹೋಗೋ ಅಂಥ ಪರಿಸ್ಥಿತಿ ಬಂತು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಅಲ್ಲಪ್ಪ, 100 ಜನ್ಮಗಳ ಹಿಂದೆ ಮಾಡಿರ್ತಕ್ಕಂಥ ಪಾಪಕ್ಕೆ ಇಷ್ಟು 100 ಜನ್ಮ ಆದಮೇಲೆ ನನಗೆ ಈ ಫಲ ಸಿಗಬೇಕಾಗಿತ್ತಾ? ಈ 100 ಜನ್ಮದ ಹಿಂದೆನೇ ಯಾವಾಗಲೂ ಕೊಟ್ಬಿಡ್ಬೋದಾಗಿತ್ತಲ್ಲ, 100 ಜನ್ಮಗಳು ನೀನು ಯಾಕೆ ಕಾದೆ ಅಂತ ಶ್ರೀಕೃಷ್ಣನ ಪ್ರಶ್ನೆ ಮಾಡ್ತಾನೆ ಧೃತರಾಷ್ಟ್ರ. ಆವಾಗ ಶ್ರೀಕೃಷ್ಣ ಹೇಳ್ತಾನೆ, ಅಪ್ಪ, ಒಂದು ಗಂಡು ಮಗು ಹುಟ್ಟಬೇಕು ಅಂತಂದ್ರೇ ಎಷ್ಟೋ ಜನ್ಮದ ಪುಣ್ಯ ಇರಬೇಕು. ಯಾಕೆಂದರೆ ಪುಣ್ಯಂ ಕೊದ್ದಿ ಪುರುಷುಡು, ದಾನಂ ಕೊದ್ದಿ ಬಿಡ್ಲು ಅಂತ ಹೇಳ್ತಾರೆ. ಎಷ್ಟು ಪುಣ್ಯ ಮಾಡ್ಕೊಂಡಿದ್ರೆ ಅಂತ ಒಳ್ಳೆ ಗಂಡ ಸಿಗ್ತಾನಂತೆ. ಹೆಂಡತಿ ಸಿಗಬೇಕಾದ್ರೂ ಅಷ್ಟೇ. ಇದೇನು ಪುರುಷುಡು ಅಂತ ಮಾತ್ರ ಹೇಳಿದ್ದಾರೆ, ಸ್ತ್ರೀಗಲ್ವಾ ಅಂತೇಳ್ಬಿಟ್ಟು ಅಂತ. ಅದು ಪುಣ್ಯನೇ. ಏನು ಏನು ಬೆಚ್ಚನ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆ ಅರಿತು ನಡೆಯುವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಅಂತ ಹೇಳ್ತಾನೆ. ಇವು 3 ಸಿಗ್ತಕ್ಕಂಥದ್ದು ತುಂಬ ಅಪರೂಪ. ಕೈ ತುಂಬ ಖರ್ಚಿಗೆ ದುಡ್ಡು, ಬೆಚ್ಚಗಿರೋದಕ್ಕೊಂದು ಮನೆ, ಆಮೇಲೆ ಏನು ಕಣ್ಸೈಗೆ ಮಾಡಿದ್ರೆ ಅದಕ್ಕೆ ತಕ್ಕಂತೆ ನಡೀತಕ್ಕಂಥ ಹೆಂಡತಿ. ಇವು 3 ಇದ್ದಾಳೆ ಅಂತಂದ್ರೆ ಎಷ್ಟೋ ಜನ್ಮದ ಪುಣ್ಯ ಗಂಡಸರಿಗೆ. ಹಂಗೆ ಕೂಡ ಹೆಂಗಸರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಪುರುಷ ಗಂಡನಾಗಿ ಬರಬೇಕು ಅಂದರೆ ಎಷ್ಟೋ ಪುಣ್ಯ ಮಾಡ್ಕೊಂಡಿರ್ಬೇಕು. ಪುಣ್ಯಂ ಕೊದ್ದಿ ಪುರುಷುಡು ಅಂತ, ದಾನಂ ಕೊದ್ದಿ ಬಿಡ್ಲು ಅಂತ. ಎಷ್ಟು ದಾನ ಧರ್ಮ ನಾವು ಸತ್ಕಾರ್ಯಗಳನ್ನು ಮಾಡಿದರೆ ಅಂಥ ಒಳ್ಳೆ ಮಕ್ಕಳು ನಮಗೆ ಹುಟ್ಟುತ್ತಾರೆ. ಅಂದರೆ ಇಲ್ಲಿ ಬರುತ್ತೆ, ನೆಕ್ಸ್ಟ್ ಈ ಮಂತ್ರದಲ್ಲಿ ಬರುತ್ತೆ ಎಂತೆಂಥ ಮಕ್ಕಳು ಹುಟ್ಟುತ್ತಾರೆ ಅಂತ ಹೇಳ್ಬಿಟ್ಟು ಅಂತ. ಅದರಲ್ಲೆಲ್ಲ ಹೇಳ್ತಾರೆ ರುದ್ರದಲ್ಲಿ, ಭಾಳ ಚೆನ್ನಾಗಿದೆ, ಅದು ಬಂದಾಗ ಹೇಳ್ತೀನಿ. ಹಾಗಾಗಿ ದಾನಂ ಕೊದ್ದಿ ಬಿಡ್ಲು ಅಂತ ಹೇಳ್ಬಿಟ್ಟು ಅಂತ. ಹಾಗೆ ಈ ಪುಣ್ಯ ಅಂತಕ್ಕಂಥದ್ದು ಮಾಡ್ಕೋಬೇಕಾದ್ರೆ ಒಂದು ಗಂಡು ಮಗು ಹುಟ್ಟಬೇಕು ಅಂದ್ರೆ ಎಷ್ಟೋ ಜನ್ಮದ ಪುಣ್ಯ ಇರಬೇಕು ಅಂತ. ಅದರಲ್ಲಿ ನಿನಗೆ 100 ಜನ ಮಕ್ಕಳು ಹುಟ್ಟಬೇಕು. ಆ 100 ಜನ ಮಕ್ಕಳು ಹುಟ್ಟಬೇಕು ಅಂದರೆ ಎಷ್ಟು ಜನ್ಮದ ಪುಣ್ಯ ಬೇಕು? ಅದಕ್ಕೆ ನಿನಗೆ 100 ಜನ್ಮಗಳು ನಿನಗೆ ಇದನ್ನು ಕೊಟ್ಟೆ, ಏನೋ ಟೈಮ್ ಕೊಟ್ಟೆ. ಆ 100 ಜನ್ಮದಲ್ಲಿ ಮಾಡ್ಕೊಂಡಿರ್ತಕ್ಕಂಥ ನಿನ್ನ ಪುಣ್ಯದ ಫಲವಾಗಿ 100 ಜನ ಮಕ್ಕಳು ನಿನಗೆ ಹುಟ್ಟಿದ್ರು. ಆದರೆ ಆ ಪಾಪದ ಫಲವಾಗಿ ಕಣ್ಣು ಕಳ್ಕೊಂಡೆ, ಮಕ್ಕಳನ್ನು ಕಳ್ಕೊಂಡೆ ಅಂತ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಇದರಿಂದ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಶುಭ ಆಗಲಿ ಅಶುಭ ಆಗಲಿ, ಎಷ್ಟೇ ಜನ್ಮಗಳು ಕಳೀಲಿ, ಅದು ಬೆನ್ನಟ್ಕೊಂಡು ಬಂದು ನಮ್ಮನ್ನು ಯಾವ ಟೈಮ್ಗೆ ರೀಚ್ ಆಗಬೇಕೋ ಆ ಟೈಮ್ಗೆ ರೀಚ್ ಆಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ, ಏನು ಅತ್ಯೇತಿ ಏನು ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರತಿಷ್ಠಂ ಅತ್ಯೇತಿ ತತ್ಸರ್ವ ವಿಧಂ ವಿಧಿತ್ವ ಯೋಗಿ ಪರಂ ಸ್ಥಾನಂ ಉಪೈತಿ ಚಾದ್ಯಂ ಅಂತ ಹೇಳ್ತಾರೆ. ವೇದಗಳಿಂದ, ಆಮೇಲಿಂದ ದಾನಗಳಿಂದ, ಯಜ್ಞಗಳಿಂದ ಏನೇನು ಫಲ ಬರುತ್ತೆ ಅಂತ ವೇದಗಳಲ್ಲಿ ಹೇಳಿದಾರೋ ಆ ಎಲ್ಲ ಫಲಗಳನ್ನು ಅತಿಶಯಿಸಿರ್ತಕ್ಕಂಥ ಫಲನ ಯೋಗಿಯಾಗಿರ್ತಕ್ಕಂಥವನು ಪಡಿತಾನೆ. ಯಾವುದು ಅತಿಶಯಿಸಿರ್ತಕ್ಕಂಥ ಫಲ ಅಂತಂದರೆ ಪರಮಪದ, ಪರಮಾತ್ಮನ ಪ್ರಾಪ್ತಿ ಅಂತಕ್ಕಂಥದ್ದು. ಅದು ಸಿಗಬೇಕು ಅಂದರೆ ಅಷ್ಟು ಈಸಿ ಅಲ್ಲ, ತುಂಬ ಪುಣ್ಯ ಮಾಡ್ಕೊಂಡಿದ್ರೆ ಮಾತ್ರ ಅದು ಸಿಗ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು. ಆಮೇಲೆ ಎರಡನೇದೇನು ಅಂದರೆ, ಇವತ್ತು ಗ್ರಹಣ, ಅದು ಒಂದು ಮಾತು ಹೇಳ್ಬಿಡ್ತೀನಿ. ಇವತ್ತು ಚಂದ್ರಗ್ರಹಣ ಅಂತಕ್ಕಂಥದ್ದು ಇದೆ. ನಮ್ಮ ನಾಗರಾಜ ಶ್ರೇಷ್ಠಿಗಳು ಸುಮ್ಮನೆ ಇರಲ್ಲ, ಲಾಸ್ಟಲ್ಲಿ ಹೇಳ್ಬಿಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸ್ವಾಮಿ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಮೊದಲೇ ಅವ್ರು ನೋಡಿದ ತಕ್ಷಣ ನನಗೆ ಜ್ಞಾಪಕಕ್ಕೆ ಬಂತು, ಹೇಳ್ತಾ ಇದ್ದೀನಿ. ಚಂದ್ರಗ್ರಹಣ,
ಹೌದು ಸ್ವಾಮಿ. ಹಾಗಾಗಿ ಚಂದ್ರಗ್ರಹಣ, ಈ ಚಂದ್ರಗ್ರಹಣದ ವಿಶೇಷತೆ ಏನು ಅಂದರೆ ನಮ್ಮಲ್ಲಿ 2 ಗ್ರಹಣಗಳು ಬರುತ್ತೆ, ಸೂರ್ಯಗ್ರಹಣ, ಚಂದ್ರಗ್ರಹಣ ಅಂತ. ಇವೆರಡೂ ಕೂಡ ಪ್ರತ್ಯಕ್ಷವಾಗಿ ಗೋಚರಿಸ್ತಕ್ಕಂಥ ಗ್ರಹಣಗಳು. ನಮಗೆ ಪರೋಕ್ಷವಾಗಿ ಗೋಚರಿಸ್ತಕ್ಕಂಥ ಗ್ರಹಣಗಳು ಇದೆ, ಆದರೆ ನಮ್ಮಲ್ಲಿ ಅದು ಆಚರಣೆ ಅಂತಕ್ಕಂಥದ್ದು ಇಟ್ಕೊಂಡಿಲ್ಲ. ಒಂದು ಬುಧಗ್ರಹಣ, ಶುಕ್ರಗ್ರಹಣ ಅಂತಕ್ಕಂಥದ್ದು. ಬುಧ ಶುಕ್ರರಿಗೂ ಕೂಡ ಗ್ರಹಣ ಅಂತಕ್ಕಂಥದ್ದು ನಡೆಯುತ್ತೆ. ಆದರೆ ಅದು ಆಕಾಶದಲ್ಲಿ ಎಲ್ಲೋ ಮೂಲೆಯಲ್ಲಿ ನಡೆಯೋದ್ರಿಂದ, ಸೂಕ್ಷ್ಮವಾಗಿ ನಡೆಯೋದ್ರಿಂದ ನಮ್ಗೆ ಅದರ ಒಂದು ಗೋಚರ ಅಂತಕ್ಕಂಥದ್ದು ಆಗಲ್ಲ. ವಿಜ್ಞಾನಿಗಳು ಹೇಳ್ತಾರೆ ಬುಧಗ್ರಹಣ ಶುಕ್ರಗ್ರಹಣಗಳು ನಡೆಯುತ್ತೆ ಅಂತ ಹೇಳ್ಬಿಟ್ಟು, ನಮ್ಗೆ ಅದು ಗೋಚರ ಆಗೋದಿಲ್ಲ. ಆದರೆ ಚೆನ್ನಾಗಿ ಕಾಣ್ತಕ್ಕಂಥದ್ದು ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ. ವಿಶೇಷವಾಗಿ ನಮ್ಮಲ್ಲಿ ಮಹಾಭಾರತ, ಅಷ್ಟಾದಶ ಪುರಾಣಗಳು, ವೇದಗಳಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಇದನ್ನು ಅಮೃತ ಕಾಲ, ಪರ್ವಕಾಲ, ಪುಣ್ಯಕಾಲ ಅಂತ ಹೇಳ್ತಾರೆ. ಎಷ್ಟು ಪುಣ್ಯ ಅಂತಂದರೆ ನೀವು ಯಾವುದಾದ್ರೂ ಒಂದು ಜಪ ಮಾಮೂಲಿಯಾಗಿ ಮಾಡೋದಕ್ಕಿಂತ 1,00,000 ಪಟ್ಟು ಫಲ ದೇವಸ್ಥಾನಗಳಲ್ಲಿ ಮಾಡಿದ್ರೆ ಸಿಗುತ್ತಂತೆ. ಇವಾಗ ನಾವು ಮನೆಯಲ್ಲೋ ಎಲ್ಲೋ ನದಿ ತೀರದಲ್ಲೋ ಎಲ್ಲೋ ಮರದ ಕೆಳಗಡೆನೋ ಮಾಡ್ತಕ್ಕಂಥ ಜಪ ದೇವರ ಸನ್ನಿಧಾನದಲ್ಲಿ ಮಾಡಿದ್ರೆ 1,00,000 ಪಟ್ಟು ಫಲ ಅನ್ನಂತೆ. ಅದೇ 1,00,000 ಪಟ್ಟು ಫಲ ಯಾವುದಾದ್ರೂ ತೀರ್ಥಕ್ಷೇತ್ರಗಳು, ಇವಾಗ ಪ್ರಯಾಗ ಅಥವಾ ಕುರುಕ್ಷೇತ್ರ ಇಂಥ ಕಡೆಗೆ ಹೋಗಿ ಅದನ್ನೇನು ಮಾಡಿದ್ರೆ ಅದಕ್ಕೆ 1,00,000 ಪಟ್ಟು ಫಲ ಅಂತೆ. ಅಂದರೆ ಏನು 1,00,000 ಪಟ್ಟು ಫಲ ಸಿಗ್ತಾ ಇತ್ತೋ ಅದಕ್ಕೆ 1,00,000 ಪಟ್ಟು ಫಲ ಅಂತಕ್ಕಂಥದ್ದು ಸಿಗುತ್ತೆ. ದಾನ ಆಗಲಿ, ಜಪ ಆಗಲಿ, ಪುಣ್ಯ ಕಾರ್ಯ ಆಗಲಿ. ಆ ಪುಣ್ಯ ಕಾರ್ಯಗಳೆಲ್ಲ ಏನೇ ನಡೆಯುತ್ತೆ ಅದನ್ನೇನನ್ನ ಈ ಗೋವಿನ ಕೊಟ್ಟಿಗೆ ಅಂತ ಕರೀತಾರೆ. ಗೋವಿನ ಕೊಟ್ಟಿಗೆ ಅಥವಾ ತುಳಸಿ ಕಟ್ಟೆ ಮುಂದ್ಗಡೆ ಕೂತ್ಕೊಂಡು ಯಾವನನ್ನ ಮಾಡಿದ್ರೆ ಅನಂತ ಫಲ ಅಂತ ಹೇಳ್ತಾರೆ. ಅದಕ್ಕೆ ಲೆಕ್ಕನೇ ಕಟ್ಟಕ್ಕಾಗಲ್ವಂತೆ. ಯಾವ ದೇವತೆಗಳು ಕೂಡ ಅದರ ಸಮಾನವಾಗಿರ್ತಕ್ಕಂಥ ಲೆಕ್ಕ ಕಟ್ಟಕ್ಕಾಗಲ್ವಂತೆ. ಹಾಗಾಗಿ ತುಳಸಿ ಮುಂದೆ ಮಾಡ್ತಕ್ಕಂಥದ್ದು, ಗೋವಿನ ಕೊಟ್ಟಿಗೆಯಲ್ಲಿ ಮಾಡ್ತಕ್ಕಂಥದ್ದು, ಪುಣ್ಯಕ್ಷೇತ್ರಗಳಲ್ಲಿ ಮಾಡಿರ್ತಕ್ಕಂಥ ಫಲಕ್ಕಿಂತ ಅನಂತ ಫಲ ಅಂತಕ್ಕಂಥದ್ದು ಸಿಗುತ್ತೆ ಅಂತ ಹೇಳ್ಬಿಟ್ಟಂತ. ಆದರೆ ಇವೆಲ್ಲದಕ್ಕಿಂತ ಹೆಚ್ಚಿನದಾದ ಫಲ ಯಾವಾಗ ಸಿಗುತ್ತೆ ಅಂತಂದರೆ ಈ ಗ್ರಹಣ ನಡೆಯುತ್ತಲ್ಲ, ಈ ಗ್ರಹಣ ನಡೀತಾ ಇರತಕ್ಕಂಥ ಈ ಪುಣ್ಯ ಕಾಲದಲ್ಲಿ ಮಾಡಿದ್ರೆ ಈ ಫಲ ಅಂತಕ್ಕಂಥದ್ದು ಸಿಗುತ್ತೆ. ಸೂರ್ಯಗ್ರಹಣದಲ್ಲಿ ಈ ಲಾಭ ನಮಗೆ ಸಿಗಲ್ಲ. ಸೂರ್ಯಗ್ರಹಣ ಎಲ್ಲ ಒಂದು ಕೆಲವು ನಿಮಿಷಗಳು ಮಾತ್ರ ಇರುತ್ತೆ, ತುಂಬ ಹೊತ್ತಿರೋದಿಲ್ಲ ಸೂರ್ಯಗ್ರಹಣ, ಕೆಲವು ನಿಮಿಷಗಳು ಮಾತ್ರ ಇರುತ್ತೆ. ಆದರೆ ಚಂದ್ರಗ್ರಹಣದಲ್ಲಿ ಮಾತ್ರ ನಮಗೆ ಗಂಟೆಗಳ ಸಮಯ ಅಂತಕ್ಕಂಥದ್ದು ಸಿಗುತ್ತೆ. ಹಾಗಾಗಿ ಸಾಧಕರು, ಮಂತ್ರಸಿದ್ಧಿ ಬಯಸ್ತಕ್ಕಂಥವ್ರು ಇಂಥವರೆಲ್ಲ ಕೂಡ ಪುಣ್ಯ ಕಾರ್ಯಗಳೆಲ್ಲ ಕೂಡ ಈ ಕಾಲದಲ್ಲಿ ಮಾಡ್ಕೊತಾರೆ. ಹಾಗಾಗಿ ಇವತ್ತು ವಿಶೇಷವಾಗಿರತಕ್ಕಂಥ ಪುಣ್ಯಕಾಲ 9:55ಕ್ಕೆ ಗ್ರಹಣ ಅಂತಕ್ಕಂಥದ್ದು ಸ್ಪರ್ಶ ಆಗುತ್ತೆ. ಆಮೇಲೆ 2:25ಕ್ಕೆ ಗ್ರಹಣ ಮೋಕ್ಷ ಅಂತಕ್ಕಂಥದ್ದು ನಡೆಯುತ್ತೆ. ಇಷ್ಟು ಕಾಲದಲ್ಲಿ ನಾವೇನು ಮಾಡ್ಬೋದು ಅಂತಂದರೆ ಆದಷ್ಟು ಜಾಗರಣೆ ಮಾಡಿ ನಾವು ಒಂದು ಜಪ ತಪ ಮಾಡಿಕೊಂಡ್ರೆ, ಪುರಾಣ ಪಠನ ಅಂತಕ್ಕಂಥದ್ದು ಮಾಡಿಕೊಂಡ್ರೆ ಇವು ವಿಶೇಷ ಫಲ. ರುದ್ರಪಠನೇ ಮಾಡ್ಕೋಬೋದು, ಅದ್ಭುತವಾಗಿರ್ತಕ್ಕಂಥ ಫಲ ಅಂತಕ್ಕಂಥದ್ದು ಸಿಗುತ್ತೆ. ರುದ್ರ ಪಠನ ಮಾಡ್ಕೋಬೋದು, ವಿಷ್ಣು ಸಹಸ್ರನಾಮ ಹೇಳ್ಕೋಬೋದು. ನಮ್ಗೆ ಏನಾದರೂ ಅದು ಇಲ್ಲ, ಯಾವುದೂ ಇಲ್ಲ ಅಂದರೆ ಒಂದು ನಾಮಸ್ಮರಣೆ ಮಾಡಿಕೊಂಡ್ರೂ ಸಾಕು, ಅಮಿತವಾಗಿರ್ತಕ್ಕಂಥ ಪುಣ್ಯ ಅಂತಕ್ಕಂಥದ್ದು ಸಿಗುತ್ತೆ. ನಂಗೆ ಭಾಳ ಸಂತೋಷ ಆಗಿದ್ದೇನು ಅಂದರೆ ಇವತ್ತು ನಮ್ಮ ಬಂಗಾರ ಬದ್ರಿ ಅಣ್ಣ ಅವರು ಅಯೋಧ್ಯ ಗ್ರೂಪಲ್ಲಿ ಒಂದು ಮಂತ್ರಗಳನ್ನು ಒಂದು ಶಾಲೆ ಇಟ್ಟುಬಿಟ್ಟಿದ್ದಾರೆ. ಯಾವ್ಯಾವ ರಾಶಿಯವರು ಯಾವ್ಯಾವ ಮಂತ್ರನ ಹೇಳ್ಕೋಬೇಕು ಅಂತ. ಅದನ್ನ ನೋಡಿ ಫಸ್ಟ್ ಭಯ ಬಿದ್ದೆ, ಏನೇನು ಹಾಕ್ಬಿಟ್ಟಿದ್ದಾರೋ ಏನು ಕತ್ತೀವೋ ಅಂತ. ನೋಡಿದ್ರೆ ಎಲ್ಲ ಭಗವಾನ್ ನಾಮಗಳೇ ಇತ್ತು. ಆಹಾ, ಏನು ಆನಂದ ಆಯಿತು ಅಂದರೆ ಎಂಥ ಒಳ್ಳೆಯ ಒಂದು ಸಂದೇಶವನ್ನು ಇವತ್ತು ರವಾನಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ. ಹಂಗಾಗಿ ಭಗವನ್ ನಾಮಗಳನ್ನು ಹೇಳ್ಕೊಂಡ್ರೆ ಅಮಿತವಾಗಿರ್ತಕ್ಕಂಥ ಪುಣ್ಯ ಫಲ ಅಂತಕ್ಕಂಥದ್ದು ಸಿಗುತ್ತೆ. ಈ ಸ್ಪರ್ಶಕಾಲದಲ್ಲಿ ಕೆಲವರು ಏನು ಮಾಡ್ತಾರೆ ಅಂತಂದರೆ ಸ್ಪರ್ಶಕಾಲದ ಸ್ನಾನ ಅಂತಕ್ಕಂಥದ್ದನ್ನು ಮಾಡ್ತಾರೆ. ಕೆಲವರು ಮೋಕ್ಷ ಕಾಲದಲ್ಲಿ ಸ್ನಾನ ಅಂತಕ್ಕಂಥದ್ದು ಸಚೇಲ ಸ್ನಾನ ಅಂತ ಕರೀತಾರೆ. ಅದನ್ನು ಸಚೇಲ ಅಂದರೆ ಈ ನದಿ ತೀರುಗಳಲ್ಲೇನ ಮಾಡೋದಾದರೆ ಹುಟ್ಟ ಬಟ್ಟೆ ಸಮೇತ ನಾವು ಸ್ನಾನ ಮಾಡಬೇಕು ಅಂತ ಸಚೇಲ ಸ್ನಾನ ಅಂತ ಕರೀತಾರೆ. ಅದನ್ನು ಮನೆಗಳಲ್ಲಿ ಅದನ್ನು ಮಾಡೋದಕ್ಕಾಗೋದಿಲ್ಲ. ಹಂಗಾಗಿ ಸ್ಪರ್ಶಕಾಲದಲ್ಲಿ ಮಾಡೋಕ್ಕಾಗದೇ ಇದ್ದರೂ ಕೂಡ ಅಟ್ಲೀಸ್ಟ್ ಮೋಕ್ಷ ಕಾಲ ಆದ ನಂತರದಲ್ಲಿ ಆ ಒಂದು ಸ್ನಾನ ಅಂತಕ್ಕಂಥದ್ದನ್ನು ಮಾಡಿ ಆ ಜಪ ತಪಗಳ ಒಂದು ಫಲನ ನಮ್ಮ ಭಗವಂತನ ಇಷ್ಟದೈವಕ್ಕೆ ಸಮರ್ಪಣೆ ಮಾಡಿದ್ರೆ ಆ ಭಗವಂತ ಅಂತಕ್ಕಂಥದ್ದು ಕಷ್ಟ ಕಾಲದಲ್ಲಿ ಕೈ ಹಿಡಿತಾನೆ. ಹಾಗಾಗಿ ಹೆಂಗೆ ಅಂತಂದರೆ ಇವಾಗ ನೋಡಿ, ಮಳೆ ಬರೋದನ್ನು ಯಾರು ತಡೆಯೋದಕ್ಕಾಗೋದಿಲ್ಲ. ಮಳೆ ಬರೋದನ್ನು ತಡೆಯೋದಕ್ಕಾಗತ್ತಾ? ಆಗೋದಿಲ್ಲ. ಆದರೆ ಕೈಯಲ್ಲಿ ಛತ್ರಿ ಇದ್ದರೆ ನಮಗೆ ಮಾತ್ರ ಪ್ರೊಟೆಕ್ಷನ್ ಸಿಗುತ್ತೆ ಅಲ್ವಾ? ಮಳೆಯನ್ನು ತಡೆಯೋದಕ್ಕಾಗೋದಿಲ್ಲ, ಆದರೆ ಮಳೆಯಿಂದ ನಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ದೊಡ್ಡ ಛತ್ರಿ ಇಟ್ಕೊಂಡಿದ್ದೀವಿ ಅಂತ ಇಟ್ಕೊಳ್ಳಿ, ನಮ್ಮೊಬ್ಬರಿಗೆ ರಕ್ಷಣೆಗೆ ಅಂತ ದೊಡ್ಡ ಛತ್ರಿ ಇಟ್ಕೊಂಡಿದ್ದೀವಿ. ಪಕ್ಕದಲ್ಲಿ ಯಾರೋ ಕೇಳ್ತಾರೆ, ಸ್ವಾಮಿ ನಾನು ಬರ್ತೀನಿ ಸ್ವಾಮಿ ಅಲ್ಲಿವರೆಗೂ ಅಂತೇಳ್ಬಿಟ್ಟು. ಇನ್ನೊಂದು 4 ದಿನಕ್ಕೆ ನಾವು ಛತ್ರಿ ಇಟ್ಕೊಂಡು ಕರ್ಕೊಂಡು ಹೋಗಬೇಕು. ಅದೇ ಥರನೇ ನಾವೊಬ್ಬರು ಭಗವಂತನ ಸ್ಮರಣೆ ಅಂತಕ್ಕಂಥದ್ದನ್ನು ಮಾಡಿದ್ರೆ ನಮ್ಮ ಜೊತೆಯಲ್ಲಿ ನಮಗೆ ರಕ್ಷಣೆ ಸಿಗೋದ್ರ ಜೊತೆಯಲ್ಲಿ ನಮ್ಮ ಅಕ್ಕಪಕ್ಕದವ್ರಿಗೆ, ನಮ್ಮ ಒಂದು ಬಂಧು ಬಾಂಧವರಿಗೆ, ಇವ್ರಿಗೆಲ್ಲರಿಗೂ ಕೂಡ ರಕ್ಷಣೆ ಅಂತಕ್ಕಂಥದ್ದು ಸಿಗುತ್ತೆ. ಅದೇ ಇಲ್ಲಿ ರುದ್ರದಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಇವತ್ತು ವಿಶೇಷವಾಗಿ ಈ ಒಂದು ಪುಣ್ಯಕಾಲನ್ನು ವ್ಯರ್ಥ ಮಾಡ್ಕೊಂಡಿರ ನಾವೆಲ್ಲ ಕೂಡ ಭಗವಂತನ ಸ್ಮರಣೆಯನ್ನು ಮಾಡಿ ನಾವು ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಪ್ರಾರಂಭ ಮಾಡೋಣ.
ದೇವಸ್ಥಾನದಲ್ಲ, ಅದು ಶಾಂತಿಗೆ. ಕೆಲವರು ತೆಂಗಿನಕಾಯಿ ಹೊಡಿತಾರೆ, ಕೆಲವರು ಮೊಸರನ್ನ ಮಾಡಿ ಮೇಲೆ ಚೆಲ್ತಾರೆ, ಆಮೇಲೆ ಕೆಲವರು ದರ್ಬೆ ತುಳಸಿನ ಎಲ್ಲ ಪದಾರ್ಥಗಳ ಮೇಲೆ ಇಡ್ತಾರೆ. ಯಾವ ಪದಾರ್ಥಗಳ ಮೇಲೆ? ನೀರು, ತುಪ್ಪ, ಆಮೇಲೆ ನಾವು ಇಟ್ಕೊಂಡಿರ್ತಕ್ಕಂಥ ಉಪಯೋಗಿಸೋ ಹಾಲು, ಮೊಸರು ಇಂಥವುಗಳ ಮೇಲೆ ತುಂಬ ದಿವಸ ಉಪ್ಪಿನಕಾಯಿ ಅಂಥವೇನನ್ನು ನಾವು ಇಟ್ಕೊಂಡಿದ್ರೆ ಅವುಗಳ ಮೇಲೆಲ್ಲ ದರ್ಬೆ ತುಳಸಿನ ಇಡ್ತಾರೆ. ಯಾಕೆ ಅಂತಂದರೆ ವಿಷಕಿರಣಗಳು ಅಂತಕ್ಕಂಥದ್ದು, ಅದನ್ನು ನಮ್ಮ ಅಲ್ಟ್ರಾ ವೈಲೆಂಟ್ ರೇಡಿಯೇಷನ್ ಅಂತ ಕರೀತಾರೆ. ವಿಷಕಿರಣಗಳು ಅಂತಕ್ಕಂಥದ್ದು ಬರೋ ಅಂಥ ಚಾನ್ಸಸ್ ಇರುತ್ತೆ. ಬಂದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬರೋ ಅಂಥ ಚಾನ್ಸಸ್ ಇರುತ್ತೆ. ಹಾಗೇನ ಬಂದರೆ ಅಂಥ ಕಿರಣಗಳನ್ನು ಅಬ್ಸರ್ವ್ ಮಾಡ್ಕೊತಕ್ಕಂಥ, ಅಂದರೆ ಹೀರ್ಕೊಳ್ತಕ್ಕಂಥ ಶಕ್ತಿ ತುಳಸಿ ಮತ್ತು ದರ್ಬೆಗಿದೆ ಅಂತ ಅದು ವೈಜ್ಞಾನಿಕವಾಗೂ ಪ್ರೂವ್ ಆಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನೇನು ಮಾಡ್ತಾರೆ, ಹಿಂದಿನ ಋಷಿಮುನಿಗಳು ಅದರ ಮೇಲೆಲ್ಲ ಇಡ್ತಕ್ಕಂಥ ಒಂದು ಪದ್ಧತಿಯನ್ನು ಮಾಡ್ಕೊಂಡಿದ್ರು. ಈ ಥರ ಎಲ್ಲ ಮಾಡ್ತಾರೆ. ಹಂಗೆ ತರ್ಪಣ ಬಿಡೋರು, ಪಿತೃತರ್ಪಣ ಬಿಡ್ತಕ್ಕಂಥವ್ರು ಪಿತೃತರ್ಪಣ ಬಿಡ್ತಾರೆ. ಸೂರ್ಯಗ್ರಹಣದಲ್ಲಾದರೆ ಪಿತೃತರ್ಪಣ ಪೂರ್ವಾರ್ಧದಲ್ಲಿ ಬಿಡಬೇಕು, ಅಂದರೆ ಅರ್ಧ ಗ್ರಹಣ ಇರುತ್ತಲ್ವ ಅದಕ್ಕೆ ಮುಂಚಿನ ಕಾಲದಲ್ಲಿ ತರ್ಪಣ ಅನ್ನೋದು ಬಿಡಬೇಕು. ಚಂದ್ರಗ್ರಹಣದಲ್ಲಿ ಏನನ್ನ ಬಿಡೋದಾದರೆ ಉತ್ತರಾರ್ಧದಲ್ಲಿ ಬಿಡಬೇಕು ತರ್ಪಣ ಅಂತಕ್ಕಂಥದ್ದು. ಹೀಗೆಲ್ಲ ಪದ್ಧತಿಗಳು ಇದೆ. ಆ ಕಾಲದಲ್ಲಿ ಯಾರು ತರ್ಪಣ ಬಿಡ್ತಾರೆ ಅವರ ಪಿತೃಗಳಿಗೆಲ್ಲ ಅಕ್ಷಯ ಮೋಕ್ಷ ಅಂತಕ್ಕಂಥದ್ದು ಸಿಗುತ್ತೆ ಅಂತೇಳ್ಬಿಟ್ಟು ಹೇಳ್ತಾರೆ. ಆಮೇಲೆ ನಾಳೆಯಿಂದ ಪಿತೃಪಕ್ಷ. ನಾನು ಪಿತೃಗಳಲ್ಲಿ ಅರಿಯಮ ಆಗಿದ್ದೀನಿ ಅಂತ ಪರಮಾತ್ಮನೇ ಹೇಳ್ಕೊಂಡಿದ್ದಾನೆ. ಪಿತೃದೇವತೆಗಳು 12 ಜನ ಇದ್ದಾರೆ. ನಾವೇನು ತಿಳ್ಕೊಂಡ್ಬಿಡ್ತೀವಿ, ಪಿತೃದೇವತೆಗಳು ಅಂದರೆ ನಮ್ಮಪ್ಪ, ನಮ್ಮ ಅಜ್ಜ, ಅವ್ರ ಅಜ್ಜ, ಅಥವಾ ನಮ್ಮ ತಾಯಿ, ಅವ್ರ ಅಜ್ಜಿ ಹೀಗೆ ತಿಳ್ಕೊತೀವಿ. ಹೆಸರುಗಳು ಅವ್ರದ್ದಾಗಿದ್ರೂ ಕೂಡ ಅದೆಲ್ಲ ಹೋಗಿ ತಲುಪ್ತಕ್ಕಂಥದ್ದು ಭಗವಂತನಿಗೆ. ಪಿತೃರೂಪಿ ಜನಾರ್ದನ ವಾಸುದೇವ ಪ್ರಿಯತಾಮ್ ಅಂತ ಹೇಳ್ತೀವಿ. ನಾವೇನೇ ತಿಥಿ ಮಾಡಲಿ, ತರ್ಪಣ ಬಿಡಲಿ, ಏನೇ ಬಿಡಲಿ, ಕಡೆಯಲ್ಲಿ ಏನು ಹೇಳ್ತೀವಿ, ಪಿತೃರೂಪಿ ಜನಾರ್ದನ ವಾಸುದೇವ ಪ್ರಿಯತಾಮ್. ರೂಪ ಪಿತೃರೂಪನೇ ಇರ್ಬೋದು, ಆದರೆ ಜನಾರ್ದನ ವಾಸುದೇವ ಸಂಪ್ರೀತನಾಗಲಿ ಅಂತ ಹೇಳ್ತೀವಿ. ಹಾಗಾಗಿ ಏನೇ ಮಾಡಿದ್ರು ಕೂಡ ಸೇರ್ತಕ್ಕಂಥದ್ದು ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಅಂತ ಪರಮಾತ್ಮನಿಗೆ ಸೇರ್ತಕ್ಕಂಥದ್ದು. ಈ 15 ದಿವಸಗಳು ಕೂಡ ತರ್ಪಣ ಬಿಡ್ಬೋದು, ಶ್ರಾದ್ದ ಮಾಡ್ಬೋದು, ಪಕ್ಷ ಅಂತ ಕರೀತಾರೆ ಅದನ್ನೆಲ್ಲ ಮಾಡ್ಬೋದು, ಅಥವಾ ದಾನ ಧರ್ಮಗಳು ಅವರ ಹೆಸರಿನಲ್ಲಿ ಕೊಡ್ಬೋದು, ಅಥವಾ ಏನನ್ನ ಪುರಾಣ ಪಠಣ ಪುಣ್ಯ ಪಠಣಗಳನ್ನು ಅವರ ಒಂದು ವಿಚಾರದಲ್ಲಿ ಮಾಡ್ಬೋದು. ಈ ಪಿತೃದೇವತೆಗಳು ಅಂತಕ್ಕಂಥವರು ವಂಶ ಅಭಿವೃದ್ಧಿನ ಉಂಟು ಮಾಡ್ತಾ ಇರ್ತಕ್ಕಂಥವ್ರು ಮತ್ತು ಐಶ್ವರ್ಯ ಕಾರಕರು. ಇವ್ರೇನು ಮಾಡ್ತಾರೆ ಅಂತಂದರೆ ಅಪಾರವಾಗಿರ್ತಕ್ಕಂಥ ಐಶ್ವರ್ಯ ಸುಖೋಪಭೋಗಗಳನ್ನು ಆ ಒಂದು ವಂಶಿಕರಿಗೆ ಕೊಡ್ತಾರೆ. ಪಿತೃಗಳಿಗೆ ಏನನ್ನ ಕೋಪ ಬಂತು ಅಂತಂದರೆ ಆ ವಂಶ ನಾಶನ ಅಂತಕ್ಕಂಥದ್ದು, ದಾರಿದ್ರ್ಯ ಅಂತಕ್ಕಂಥದ್ದು ಆ ವಂಶಕ್ಕೆ ಅಂಟ್ಕೊಳುತ್ತೆ ಅಂತಕ್ಕಂಥ ಒಂದು ಇದಿದೆ. ಹಾಗಾಗಿ ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ ಅಂತ 2 ಇರುತ್ತೆ. ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯದಲ್ಲಿ ಭಗವಂತನೇ ಹೇಳ್ತಾನೆ, ನಿತ್ಯ ಕರ್ಮನ ನೈಮಿತ್ತಿಕ ಕರ್ಮನ ಎರಡನ್ನೂ ಕೂಡ ಬಿಡತಕ್ಕದ್ದಲ್ಲ. ಯಜ್ಞದಾನ ತಪಃಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್ ಅಂತ ಹೇಳ್ತಾನೆ. ಯಾವುದೇ ಕಾರಣಕ್ಕೂ ಬಿಡೋದಕ್ಕೆ ಯೋಗ್ಯ ಅಲ್ಲ ಅವೆರಡೂ ಅಂತೇಳ್ಬಿಟ್ಟು, ಅಂದರೆ ಮಾಡಲೇಬೇಕಾಗಿರ್ತಕ್ಕಂಥ ಕರ್ತವ್ಯಗಳು. ಅದರಲ್ಲಿ ನೈಮಿತ್ತಿಕ ಕರ್ಮ ಇದು. ಪಿತೃಶ್ರಾದ್ದ ಮಾಡ್ತಕ್ಕಂಥದ್ದು, ಪಕ್ಷ ಮಾಡ್ತಕ್ಕಂಥದ್ದು, ಈ ಅಮಾವಾಸ್ಯೆ ಇದರಲ್ಲೆಲ್ಲ ತರ್ಪಣಗಳನ್ನು ಕೊಡ್ತಕ್ಕಂಥದ್ದು, ಪಿತೃ ಪ್ರೀತ್ಯರ್ಥವಾಗಿ ಮಾಡ್ತಕ್ಕಂಥ ಕರ್ಮಗಳು, ಇವೆಲ್ಲ ನೈಮಿತ್ತಿಕ ಕರ್ಮಗಳು. ಇದನ್ನೆಲ್ಲ ಮಾಡೋದ್ರಿಂದ ಅಕ್ಷಯವಾಗಿರ್ತಕ್ಕಂಥ ಪುಣ್ಯ ಅಂತಕ್ಕಂಥದ್ದು ಸಿಗುತ್ತೆ. ಈ 15 ದಿವಸಗಳು ಕೂಡ ಅವ್ರಿಗೆ ಮೀಸಲಾಗಿ ಇಟ್ಟಿದ್ದಾರೆ. ಒಂದು ಪಕ್ಷ ಅಂತಂದರೆ ಪಿತೃಗಳಿಗೆ ಒಂದು ದಿನ. ಹೆಂಗೆ ನಮಗೆ ಹಗಲು ರಾತ್ರಿ ಅಂತಕ್ಕಂಥದ್ದು ಇರುತ್ತೆ, ಪಿತೃಗಳಿಗೆ 15 ದಿನ ಶುಕ್ಲ ಪಕ್ಷ ಹಗಲು, 15 ದಿನ ಕೃಷ್ಣ ಪಕ್ಷ ರಾತ್ರಿ. ಹಾಗಾಗಿ ಯಾವಾಗ ಒಂದು ಪಕ್ಷ ಅಂತಂದರೆ ಒಂದು ದಿನ. ಚಂದ್ರನ ಮೇಲೂ ಅಷ್ಟೇ, ಒಂದು ತಿಂಗಳಲ್ಲಿ 15 ದಿವಸ ಹಗಲಿರುತ್ತೆ, 15 ದಿವಸ ರಾತ್ರಿ. ಅದಕ್ಕೆ ಪಿತೃಗಳಿಗೆ ಚಂದ್ರನೇ ಅಧಿಪತಿ, ಸೋಮ ಅಧಿಪತಿ ಅಂತ ಕರೀತಾರೆ. ಭೀಷ್ಮ ಸ್ತವರಾಜದಲ್ಲೂ ಅದು ಬರುತ್ತೆ, ಆ ವಿಚಾರ ಅಂತಕ್ಕಂಥದ್ದು ಬರುತ್ತೆ. ಹಾಗಾಗಿ ಅವೆಲ್ಲ ಬಂದಾಗ ಸಂದರ್ಭಗಳು ಹೇಳ್ತೀನಿ. ಅದ್ಭುತವಾಗಿರ್ತಕ್ಕಂಥ ಈ ಪಿತೃಪಕ್ಷನ ಅದನ್ನೂ ವ್ಯರ್ಥ ಮಾಡ್ಕೋಬೇಡಿ. ಎಲ್ಲರೂ ಏನು ಹೇಳ್ತಾರೆ ಅಂದರೆ, ಕೆಲವರು ನಮ್ಮನ್ನು ದಾರಿ ತಪ್ಪಿಸೋರು ಏನು ಹೇಳ್ತಾರೆ ಅಂದರೆ, ನಾವು ಎಷ್ಟು ಕೆಟ್ಟ ಕಾಮೆಂಟ್ಗಳನ್ನು ನೋಡ್ತಾ ಇರ್ತೀವಿ ಯೂಟ್ಯೂಬ್ಗಳಲ್ಲಿ, ವಾಟ್ಸಪ್ಗಳಲ್ಲಿ ಅಂತಂದರೆ, ರೈಲ್ ಹತ್ಕೊಂಡು ಸ್ಕೆಲಿಟನ್ಗಳೆಲ್ಲ ಬರೋದು, ಮತ್ತು ಪಿತೃಪಕ್ಷ ಆಗೋದ್ಮೇಲೆ ಎಲ್ಲ ರೈಲ್ ಹತ್ಕೊಂಡು ಸ್ಕೆಲಿಟನ್ಗಳೆಲ್ಲ ಹೋಗ್ತಾ ಇರೋದು, ಈ ಥರದ್ದೆಲ್ಲ ಮಾಡಿಬಿಟ್ಟು ಅದನ್ನ ಒಂಥರ ಆಡ್ಕೊಳೋದು, ಗೇಲಿ ಮಾಡೋದು, ಹಿಂಗೆಲ್ಲ ಮಾಡ್ತಾರೆ. ಪಿತೃಗಳು ಅಂತಂದರೆ ತಮಾಷೆ ಅಲ್ಲ, ಅವರೇನು ಭೂತ ಪ್ರೇತ ಪಿಶಾಚಿಗಳಲ್ಲ, ಅವರು ಕೂಡ ದೇವತಾ ಸ್ವರೂಪರೇ. ಹಾಗಾಗಿ ಅವರನ್ನು ಆರಾಧನೆ ಮಾಡೋದಕ್ಕೆ ಅದು ಮೀಸಲಿಟ್ಟಿರ್ತಕ್ಕಂಥ ಕಾಲ ಈ ಪಿತೃಪಕ್ಷ. ಪಿತೃಪಕ್ಷದಲ್ಲಿ ಯಾಕೆ ಶುಭ ಕಾರ್ಯ ಮಾಡೋಲ್ಲ ಅಂದರೆ ಕೆಟ್ಟದ್ದು ಅಂತಲ್ಲ, ಅದು ಕೇವಲ ಪಿತೃಗಳ ಆರಾಧನೆಗೆ ಅಂತ ಮೀಸಲಿಟ್ಟಿರೋದ್ರಿಂದ ನಮಗೆ ಅದು ಬೇರೆ ಆರಾಧನೆಗಳು ಬೇಡ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಭಕ್ತಿ ಶ್ರದ್ಧೆಗಳಿಂದ ಅವರನ್ನು ಆರಾಧನೆ ಮಾಡಿ, ಕನಿಷ್ಠ ಪಕ್ಷ ಆರಾಧನೆ ಮಾಡೋಕ್ಕಾಗಲಿಲ್ಲ ಅಂದರೆ ಪ್ರತಿದಿನ ದಕ್ಷಿಣಕ್ಕೊಂದು ಸಾಷ್ಟಾಂಗ ನಮಸ್ಕಾರ ಮಾಡಿಬಿಡ್ರಿ, ಅವ್ರು ಸಂಪ್ರೀತರಾಗೋಗ್ಬಿಡ್ತಾರೆ. ಹಾಗಾಗಿ ಇಷ್ಟು ಕಾರ್ಯನಾದರೂ ಮಾಡಿ ಪಿತೃಗಳ ಒಂದು ಒಲುಮೆಯನ್ನು ಪಡ್ಕೊಳ್ಳೋಣ. ವಂಶ ಅಭಿವೃದ್ಧಿ, ಐಶ್ವರ್ಯ ವೃದ್ಧಿಯನ್ನು ತಂದು ಕೊಡ್ತಾರೆ ಅವರು.
ಹಾಗಾಗಿ ಪಿತೃಗಳ ಆರಾಧನೆಯನ್ನು ನಾಳೆಯಿಂದ ಪಿತೃಪಕ್ಷ ಮಹಾಲಯ ಅಮಾವಾಸ್ಯವರೆಗೂ ಕೂಡ ಮಾಡ್ಬೋದು. ಆಮೇಲೆ ಸಕ್ರನ್ ಮಹಾಲಯೇ ಅಂತ ಕರೀತಾರೆ. ಸಕ್ರನ್ ಮಹಾಲಯ ಅಂದರೆ ಪರಮ ಪುಣ್ಯಕರವಾಗಿರ್ತಕ್ಕಂಥ ಮಹಾಲಯ ಪಕ್ಷ ಅಂತ. ಇವಾಗ ಮಾಡಿರ್ತಕ್ಕಂಥದ್ದು ಎಲ್ಲನೂ ಕೂಡ ನಾವು ಅನ್ಕೊಂತೀವಿ ಪಿತೃಗಳೆಲ್ಲ ಸ್ವರ್ಗದಲ್ಲೋ ನರಕದಲ್ಲೋ ಇರ್ತಾರೆ, ನಾವು ಕೊಟ್ಟಿದ್ದು ಪಿಂಡೋದಕಗಳೆಲ್ಲ ಕೂಡ ಅವ್ರಿಗೆ ತಲುಪು ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಂತ. ಅವ್ರಿಗೆ ತಲುಪುತ್ತೋ ಬಿಡುತ್ತೋ ಸೆಕೆಂಡ್ರಿ, ಅದು ಮಾಡ್ತಾ ಇರ್ತಕ್ಕಂಥದ್ದು ನಮಗೋಸ್ಕರನೇ. ಇವಾಗ ನೋಡಿ, ಯಾರ್ದೋ ಒಂದು ಅಡ್ರೆಸ್ಗೆ ಮನಿ ಆರ್ಡರ್ ಮಾಡ್ತೀವಿ, ಅವ್ರ ಅಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಟೋಗಿರ್ತಾರೆ. ಮನೆ ಕಳಿಸಿರ್ತಕ್ಕಂಥ ಮನಿ ಆರ್ಡರ್ ಅಮೌಂಟ್ ಯಾರಿಗೆ ಬರುತ್ತೆ ವಾಪಸ್ಸು? ಕಳಿಸಿರ್ತಕ್ಕಂಥ ಅವ್ರಿಗೆ ಬರುತ್ತೆ. ಅವ್ರಿಗೆ ಅಡ್ರೆಸ್ ತಲುಪಲಿಲ್ಲ ಅಂದರೆ ನಮ್ಗೆ ಕೇಳ್ತಾರೆ, ಅವರು ಸ್ವರ್ಗದಲ್ಲಿದ್ದಾರಾ ನರಕದಲ್ಲಿದ್ದಾರಾ, ಮುಂದಿನ ಜನ್ಮಕ್ಕೆ ಹೋಗಿದ್ದಾರಾ, ಇಲ್ಲ ವೈಕುಂಠಕ್ಕೆ ಹೊರಟೋಗಿದ್ದಾರಾ, ನಿಮ್ಗೇನು ಗೊತ್ತು, ಏನಕ್ಕೋಸ್ಕರ ಮಾಡಬೇಕು ಪಿತೃಗಳಿಗೆ ಕಾರ್ಯಗಳು ಅಂತ ಹೇಳ್ಬಿಟ್ಟು ಅಂತ. ಅದು ತಪ್ಪು. ಪಿತೃಗಳಿಗೆ ಕಾರ್ಯಗಳು ಮಾಡಿದಾಗ ಅವರ ಆಶೀರ್ವಾದ ರೂಪದಲ್ಲಿ ಮತ್ತೆ ನಮಗೆ ಬರುತ್ತೆ. ಹೇಗೆ ಕರೆನ್ಸಿ ಎಕ್ಸ್ಚೇಂಜ್ ಆಗುತ್ತೆ, ಇವಾಗ ಡಾಲರ್ ಆಗಿ ನಾವು ಕನ್ವರ್ಟ್ ಮಾಡ್ಕೊಂಡು ಅಮೇರಿಕಾಗೆ ಹೋಗಬೇಕಾದ್ರೆ ಭಾರತದ ಕರೆನ್ಸಿನ ಡಾಲರ್ ಆಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ತೀವಿ. ಅದೇ ಥರ ನಾವಿಲ್ಲಿ ಕೊಟ್ಟಿರ್ತಕ್ಕಂಥ ಪಿಂಡೋದಕಗಳೆಲ್ಲ ಕೂಡ ಪಿತೃಗಳು ಯಾವುದೇ ಜನ್ಮದಲ್ಲಿರಲಿ, ಯಾವುದೇ ಲೋಕದಲ್ಲಿರಲಿ, ಯಾವುದೇ ಒಂದು ಸ್ಥಾನಕ್ಕೆ ಹೋಗಿರಲಿ, ಅವ್ರಿಗೆ ಭಗವಂತ ಹೇಗೆ ತಲುಪಿಸ್ಬೇಕೋ ಹಂಗೆ ತಲುಪಿಸ್ತಾನೆ. ಮೀಡಿಯೇಟ್ರ್ ಯಾರಿಲ್ಲಿ? ಭಗವಂತನೇ. ಪಿತೃರೂಪಿ ಜನಾರ್ದನ, ಅವನೇ ನಮಗೆ ಮೀಡಿಯೇಟ್ರು. ಹಾಗಾಗಿ ನಾವು ಆರಾಧನೆ ಮಾಡ್ತಾ ಇರ್ತಕ್ಕಂಥದ್ದು ಜನಾರ್ದನನಿಗೆ. ಹಾಗಾಗಿ ಭಕ್ತಿ ಶ್ರದ್ಧೆಗಳಿಂದ ನಾಳೆಯಿಂದ 15 ದಿವಸ ಪಿತೃಗಳಿಗೆ ಅಂತ ಮೀಸಲಾಗಿಟ್ಟು ಭೋಗ ಪದಾರ್ಥಗಳನ್ನೆಲ್ಲ ವರ್ಜ ಮಾಡಬೇಕು. ಅಂತಂದರೆ ತಾಂಬೂಲ ಹಾಕಬಾರ್ದು, ಹಾಸಿಗೆ ಮೇಲೆ ಮಲಗಬಾರ್ದು, ಸ್ತ್ರೀ ಸಂಘ ಮಾಡಬಾರ್ದು, ಕೆಟ್ಟ ಆಲೋಚನೆಗಳು ಮನಸ್ಸಿನಲ್ಲಿ ಬರಬಾರ್ದು. 15 ದಿವಸನೂ ಕೂಡ ಬರೀ ಭಗವಂತನ ಚಿಂತನೆ, ಭಕ್ತರ ಚಿಂತನೆ ಮತ್ತು ಸಚ್ಚಾತ್ರದ ಚಿಂತನೆ ಇದರಲ್ಲಿ ನಾವು ಕಳಿಬೇಕು. ಆವಾಗ ಪಿತೃಗಳು ಅಂತಕ್ಕಂಥವರು ಸಂಪ್ರೀತರಾಗ್ತಾರೆ. ಕನಿಷ್ಠ ಪಕ್ಷ ಏನೂ ಮಾಡೋಕ್ಕಾಗದೇ ಇದ್ರೆ ನಮ್ಮ ಕೈನಲ್ಲಿ ದಕ್ಷಿಣಕ್ಕೆ ತಿರ್ಕೊಂಡು ಒಂದು ನಮಸ್ಕಾರ ಹಾಕಿದ್ರು ಸಾಕು, ಪಿತೃಗಳು ಸಂಪ್ರೀತರಾಗ್ತಾರೆ. ಹಾಗಾಗಿ ಇದೊಂದು ಕೆಲಸನಾದರೂ ನಾವು ಮಾಡಿ ಪಿತೃಗಳ ಒಂದು ಒಲುಮೆಯನ್ನು ಪಡ್ಕೊಳ್ಳೋಣ ಅಂತ ಹೇಳ್ತಾ, ಇಷ್ಟು ನನ್ನ ಭಾಗ್ಯ. ನಿಜವಾಗಲೂ ಇವತ್ತು ಪ್ರವಚನದ ಒಂದು ರೂಪದಲ್ಲಿ ಪಿತೃಗಳನ್ನು ನೆನೆಸ್ಕೊತಕ್ಕಂಥ ಭಾಗ್ಯ ಮತ್ತು ಈ ಗ್ರಹಣದ ವಿಚಾರನ ಹೇಳ್ತಕ್ಕಂಥ ಭಾಗ್ಯ ನನಗೆ ಭಗವಂತ ಕೊಡಿಸ್ಕೊಟ್ಟಿದ್ದಾನೆ. ಇದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಸ್ವಾಮಿ, ಗ್ರಹಣ ದಿವಸ ದೇವಸ್ಥಾನಕ್ಕೆ ಬಾಗ್ಲಾಕೋದು, ನಾವು ಒಂದು 10 ಗಂಟೆ ಮೊದಲು ಊಟ ಬಿಟ್ಬಿಡೋದು, ಕಾರಣ ಏನು ಅಂತಂದರೆ, ಗ್ರಹಣ ಹಿಡಿದಿರ್ತಕ್ಕಂಥ ಟೈಮ್ನಲ್ಲಿ ಅತ್ಯಂತ ಪುಣ್ಯಕಾಲ ಅಂತ ಹೇಳ್ತಾರೆ. ಮಲಮೂತ್ರಗಳು ವಿಸರ್ಜನೆಗೆ ಅದು ನಿಷಿದ್ಧ ಅಂತ ಹೇಳ್ತಾರೆ. ಹಂಗಂತ ತಡೆಯೋಕ್ಕಾಗಲ್ಲ ಪ್ರಕೃತಿ. ಆದರೆ ಆದಷ್ಟು ನಾವೇನು ಮಾಡ್ಬೋದು, ಆಹಾರ ಪಾನೀಯಗಳನ್ನು ಬಿಟ್ಟಾಗ ಒಂದು 2-3 ಅವರ್ಸ್ ಆದರೂ ಕೂಡ ಅದನ್ನು ತಡ್ಕೊಂಡಿರೋವಂಥ ಒಂದು ಶಕ್ತಿ ಬರುತ್ತೆ. ಹಾಗಾಗಿ ಬಿಡು ಅಂತ ಹೇಳ್ತಾರೆ ಹೊರತಾಗಿ ಅದಕ್ಕೆ ಬೇರೆ ಏನು ಕಾರಣ ಅಂತಕ್ಕಂಥದ್ದು ಇಲ್ಲ. ಅಜೀರ್ಣ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ, ಅಥವಾ ಬೇರೆ ಇನ್ನೇನ ಆರೋಗ್ಯಪರವಾಗಿರ್ತಕ್ಕಂಥ ಸಮಸ್ಯೆಗಳಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಇಡೀ ದೇಹ ಶುದ್ಧವಾಗಿ ಇಟ್ಕೋಬೇಕು ಅಂತಕ್ಕಂಥದ್ದು ಒಂದು ಇದಿರುತ್ತೆ. ಇನ್ನು ದೇವಸ್ಥಾನದ ಬಾಗಿಲುಗಳನ್ನು ಯಾಕೆ ಮುಚ್ತಾರೆ ಅಂತಂದರೆ, ನಮ್ಮಲ್ಲಿ ಜಾತಾ ಶೌಚ ಮೃತಾ ಶೌಚ ಅಂತ 2 ಇದೆ. ಸೂರ್ಯನಾಗಲಿ ಚಂದ್ರನಾಗಲಿ ಗ್ರಹಣ ಹಿಡಿದಾಗ, ಅಂದರೆ ನಮ್ಮಲ್ಲೇನು ರಾಹು ಮತ್ತು ಕೇತುಗಳು ಹಿಡ್ಕೊತಾರೆ ಅಂತ. ಹಿಡ್ಕೊಂಡಾಗ ಏನಾಗುತ್ತೆ, ಸೂರ್ಯ ಚಂದ್ರರು ನಮ್ಮ ಪಾಲಿಗೆ ಸತ್ರು ಅಂತ. ಅದು ಮೃತಾ ಶೌಚ. ಏನು ಹಿಂಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಮೃತಾ ಶೌಚ ಅದು ನಮ್ಮ ಪಾಲ್ಗೆ ಹೊಟ್ಟೋಗ್ತಾರೆ ತಾನೆ, ಮೃತಾ ಶೌಚ. ಆಮೇಲೆ ಏನಾಗುತ್ತೆ, ಆ ಗ್ರಹಣ ಅಂತಕ್ಕಂಥದ್ದು ಬಿಡುತ್ತೆ. ಬಿಟ್ಟಾಗ ಏನಾಗುತ್ತೆ, ಆ ರೇಡಿಯೇಷನ್ ಅಂತಕ್ಕಂಥದ್ದು, ಆ ಕಿರಣಗಳು ಅಂತಕ್ಕಂಥದ್ದು ನಮ್ಮ ಮೇಲೆ ಬೀಳ್ತಾ ಇರುತ್ತೆ. ಅಲ್ಲಿಗೆ ಮಲಿನ, ಅದು ಮಲಿನವಾಗಿರತಕ್ಕಂಥ ಕಿರಣಗಳು ನಮ್ಮ ಮೇಲೆ ಬೀಳ್ತಾ ಇದೆ. ಅದು ಜಾತಾ ಶೌಚ ಅಂತ. ಮೊದಲು ಹಿಡಿದಾಗ ಮೃತಾ ಶೌಚ, ಹಾಗಾಗಿ ಸ್ನಾನ ಮಾಡಬೇಕು. ಬಿಟ್ಟಾಗ ಜಾತಾ ಶೌಚ, ಸ್ನಾನ ಮಾಡಬೇಕು. ಈ 2 ಕಿರಣಗಳು ಕೂಡ ದೇವರ ಮೇಲೆ ಬೀಳಬಾರ್ದು. ಯಾಕೆಂದರೆ ಪ್ರಾಣ ಪ್ರತಿಷ್ಠಾಪನೆ ಆಗಿರುತ್ತೆ. ದೇವರಿಗೆ ಪವಿತ್ರವಾಗಿರ್ತಕ್ಕಂಥ ಒಂದು ಪ್ರಾಣ ಪ್ರತಿಷ್ಠಾಪನೆ. ಯಾರೋ ಋಷಿಗಳು, ಮುನಿಗಳು, ಸಿದ್ಧರು, ದೊಡ್ಡ ದೊಡ್ಡ ಯೋಗಿಗಳು ಏನು ಮಾಡಿರ್ತಾರೆ, ಅಲ್ಲೆಲ್ಲ ಪ್ರಾಣ ಪ್ರತಿಷ್ಠಾಪನೆ ಅಂತಕ್ಕಂಥದ್ದು ಮಾಡಿ ಅವರ ಶಕ್ತಿಯಿಂದ, ಪರಮಾತ್ಮನ ಶಕ್ತಿಯನ್ನು ಅಲ್ಲಿ ನಿಲ್ಲಿಸಿರ್ತಾರೆ. ಅಕಸ್ಮಾತ್ ಅಲ್ಲೇ ನನ್ನ ಅಪವಿತ್ರ ಅಂತಕ್ಕಂಥದ್ದು ಉಂಟಾಗಿ ಆ ಪ್ರಾಣಶಕ್ತಿ ಅಂತಕ್ಕಂಥದ್ದು ಅಲ್ಲಿಂದ ಮಾಯ ಆಯಿತು ಅಂತಂದರೆ ಮತ್ತೆ ಆ ಸ್ಥಾನಕ್ಕೆ ಆ ಪವರನ್ನು ತಂದು ಕೊಡ್ತಕ್ಕಂಥ ಶಕ್ತಿ ನಮಗಂತೂ ಇಲ್ಲ ಅಲ್ವಾ. ನಾವೊಂದು ವಿಗ್ರಹನ ಇಡ್ಬೋದು, ಆದರೆ ಅದರಲ್ಲಿ ಶಕ್ತಿಯನ್ನು ತಂದು ಕೊಡ್ತಕ್ಕಂಥ ಶಕ್ತಿ ನಮ್ಮಲ್ಲಿಲ್ಲ. ಹಾಗಾಗಿ ಆ ಶಕ್ತಿ ಲುಪ್ತ ಆಗಬಾರ್ದು ಅಂತ ಹೇಳ್ಬಿಟ್ಟು ಕಿಟಕಿ ಬಾಗಿಲುಗಳನ್ನು, ದೇವಸ್ಥಾನದ ಬಾಗಿಲುಗಳನ್ನು ಮುಚ್ಚಿಬಿಡ್ತಾರೆ. ಯಾಕೆ ಅಂತಂದರೆ ಆ ಕಿರಣಗಳು, ಆ ಮಲಿನವಾಗಿರ್ತಕ್ಕಂಥ ಆ ಜಾತಾ ಶೌಚ ಮೃತಾ ಶೌಚದ ಕಿರಣಗಳು ಪರಮಾತ್ಮನಿಗೆ ತಲುಪುವುದು ಬೇಡ ಅಂತಕ್ಕಂಥದ್ದು. ಇದು ಅದರ ಉದ್ದೇಶ. ಇನ್ನೇನನ್ನ ಇದ್ರೆ ಕೇಳಿ ಹೇಳ್ಬಿಡ್ತೀನಿ, ಕೇಳ್ಕೊಂಬಿಡಿ ಎಲ್ಲನೂ ಕೂಡ.
ಆಮೇಲೆ ಇದು ಫ್ರೀಕ್ವೆನ್ಸಿನೇ ಬೇರೆ ಇರುತ್ತೆ ದೇವರೊಳಗೆ. ಪ್ರಾಣ ಪ್ರತಿಷ್ಠೆ ಆದ್ಮೇಲೆ ಅದರ ಫ್ರೀಕ್ವೆನ್ಸಿ ಬರ್ತಾ ಇರುತ್ತೆ. ಹೌದು ಹೌದು. ಅದು ಇದು ಆಮೇಲೆ ಪ್ರಾಣ ಪ್ರತಿಷ್ಠೆ ಅಂದ್ರೆ ನಾವೇನ್ ತಿಳ್ಕೊಂತೀವಿ ಅಂತಂದ್ರೆ ಎಲ್ಲೋ ಇರೋ ಪರಮಾತ್ಮನನ್ನ ಆಹ್ವಾನಿಸ್ತೀವಿ ಅಂತ. ಆವಾಹನೆ ಅಂತಂದ್ರೆ ಎಲ್ಲಿಯೋ ಇರೋ ಪರಮಾತ್ಮನ ಬಾಪಾ ಇಲ್ಲಿ ಅಂತ ಕರಿತೀವಿ ಅಂತ ಅಲ್ಲ. ಎಲ್ಲಾ ಕಡೆ ತುಂಬಿ ತುಳುಕದೆ ಈ ರುದ್ರದಲ್ಲಿ ನಾವು ಅದನ್ನೇ ಓದ್ತಾ ಇದ್ದೀವಿ. ಎಲ್ಲಾ ಕಡೆ ಅಣು ರೇಣು ತೃಣ ಕಾಷ್ಟದಲ್ಲೂ ಕೂಡ ಪರಮಾತ್ಮ ಶಕ್ತಿ ಅಂತಕ್ಕಂಥದ್ದು ತುಂಬಿ ತುಳುಕ್ತಾ ಇದೆ. ಆದ್ರೆ ಸುಪ್ತಾವಸ್ಥೆನಲ್ಲಿ ಇರುತ್ತೆ. ಸುಪ್ತಾವಸ್ಥೆನಲ್ಲಿ ಇರತಕ್ಕಂಥ ಪರಮಾತ್ಮನ ಶಕ್ತಿನ ಜಾಗೃತ ಮಾಡ್ತಕ್ಕಂಥದ್ದೇ ಪ್ರಾಣ ಪ್ರತಿಷ್ಠಾಪನೆ. ಅಪ್ಪ ನಾನು ಇಲ್ಲಿ ಕರಿತಾ ಇದ್ದೀನಿ, ನನಗಿಲ್ಲಿ ಆವಾಹನೆ ಆಗಿ ನನಗೆ ಅನುಗ್ರಹನ ಮಾಡುವಂತ. ಏನೋ ಈ ಹೋಮ ಮಾಡುವಾಗಲೂ ಹೇಳ್ತೀವಿ, ಏನೋ ಮಮ ಅಭಿಮುಖೋ ಭವ ಅಂತ ಹೇಳ್ತೀವಿ. ಯಜ್ಞೇಶ್ವರನಿಗೆ ಮಮ ಅಭಿಮುಖೋ ಭವ ಅಂತ. ಯಜ್ಞೇಶ್ವರ ಇಲ್ಲ ಅಂತಲ್ಲ, ಯಜ್ಞೇಶ್ವರ ಅಲ್ಲೇ ಇದ್ದಾನೆ. ಆದರೆ ಅವನಿಗೆ ಯಾವ ಕಡೆ ಮುಖ ಇದೆಯೋ ನಮ್ಗೆ ಗೊತ್ತಿಲ್ಲ. ಎಲ್ಲ ದಿಕ್ಕುಗಳಿಗೂ ಬೆಳಗ್ತಾ ಇದ್ದಾನೆ. ಹಾಗಾಗಿ ಎಲ್ಲ ದಿಕ್ಕುಗಳಿಗೂ ಬೆಳಗ್ತಾ ಇರ್ತಕ್ಕಂಥ ಹೇ ಪರಮೇಶ್ವರ ಮಮ ಅಭಿಮುಖೋ ಭವ, ನನಗೆ ಎದುರಾಗಿ ಬಾಪ, ನನಗೆ ಅನುಗ್ರಹನ ಮಾಡು ಅಂತ ಕೇಳ್ಕೊತೀವಿ. ಪರಮಾತ್ಮನೂ ಹಾಗೆ ಎಲ್ಲ ದಿಕ್ಕುಗಳನ್ನು ಬೆಳಗ್ತಾ ಇರ್ತಕ್ಕಂಥ ಪರಮೇಶ್ವರ ಅವನು. ಆವಾಹನೆ ಅಂತಂದರೆ ಅಪ್ಪ ಕಾನ್ಸಂಟ್ರೇಷನ್ ನನ್ನ ಮೇಲೆ ಮಾಡು, ಈಗ ನನಗೆ ಮುಖಾಮುಖಿ ಬಾ ಅಂತ ಕೇಳ್ಕೊತಕ್ಕಂಥದ್ದೇ ಆವಾಹನೆ ಅಂತಕ್ಕಂಥದ್ದು. ಹೌದು ಸ್ವಾಮಿ. ಮತ್ತೆ ನಾವು ಗ್ರಹಣದ ಟೈಮ್ನಲ್ಲಿ ದೇವಸ್ಥಾನ ಬಹಳ ನಾವು ಬೆಳಗ್ಗೆ ಪೂಜೆ ಮಾಡುವಾಗ ಕಂಠನಾದ ಮಾಡುವಾಗ ಆಗ ಮಾತಾಡು ದೇವಾನ ರಾಕ್ಷಸ ಅದರ ಕಾರಣ ಅದರ ಕಾರಣ ಏನು ಅಂದ್ರೆ ಘಂಟಾನಾದ ಅನ್ನೋದಿದೆಯಲ್ಲ, ಆಗಮಾರ್ತಂತು ದೇವಾನಾಂ. ಘಂಟಾನಾದ ಕೇಳೋ ಅಷ್ಟೊತ್ತಿಗೆ ದೇವತಾ ಶಕ್ತಿಗಳಿಗೆ ಆಹ್ವಾನನಂತೆ. ಬನ್ರಿ ಅಂತ ಹೇಳ್ಬಿಟ್ಟು ಬನ್ರಿ ಇಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ವಾತಾವರಣ ಇದೆ, ಬನ್ರಿ ಅಂತ. ಆಗಮಾರ್ತಂತು ದೇವಾನಾಂ ಗಮನಾರ್ಥಂತೂ ರಾಕ್ಷಸಾಂ. ರಾಕ್ಷಸ ಶಕ್ತಿಗಳು, ನೆಗೆಟಿವ್ ಎನರ್ಜಿಗಳು, ನೆಗೆಟಿವ್ ಥಾಟ್ಸು ಏನನ್ನ ಇದ್ರೆ ಘಂಟಾನಾದ ಕೇಳೋ ಅಷ್ಟೊತ್ತಿಗೆ ಏನು ಮಾಡ್ತಾರೆ? ನೀವು ವಿಶ್ವರೂಪ ಸಂದರ್ಶನ ತೆಗೆದು ನೋಡ್ರಿ, ಅದರಲ್ಲಿ ರಾಕ್ಷಸರೆಲ್ಲ ಕೂಡ ಹೆದರು ಓಡ್ತಾ ಇರ್ತಾರೆ. ವಿಶ್ವರೂಪ ತೋರಿಸಿದಾಗ ಆ ದೇವತಾ ಶಕ್ತಿಗಳೆಲ್ಲ ಕೂಡ ಸ್ವಸ್ತಿ ಸ್ವಸ್ತಿ ಅಂತ ಕೇಳ್ಕೊಳ್ತಾ ಇರ್ತಾರೆ ಪರಮಾತ್ಮನಿಗೆ. ಹಂಗಾಗಿ ಆಗಮಾರ್ಥಂತೂ ದೇವಾನಾಂ ಗಮನಾರ್ಥಂತೂ ರಕ್ಷಸಾಂ ಕುರ್ವೇ ಘಂಟಾರವಂ ತತ್ರ ದೇವತಾ ಆಹ್ವಾನ ಲಾಂಛನಂ ಅಂತ. ಕುರ್ವೇ ಘಂಟಾರವ ಮಾಡ್ರಪ್ಪ, ಘಂಟಾನಾದ ಮಾಡ್ರಿ. ಯಾಕೆಂದರೆ ಘಂಟಾನಾದ ಮಾಡಿದಾಗ ಓಂ ಅಂತಕ್ಕಂಥ ಶಬ್ದ ಬರುತ್ತೆ. ಓಂ ಅಂತಕ್ಕಂಥ ಶಬ್ದ 3 ಪದಾರ್ಥಗಳಲ್ಲಿ ಬರುತ್ತೆ. ಒಂದೇನು ಅಂದರೆ ಘಂಟಾನಾದ, ಜಾಗಟೆ, ಮೂರನೇದು ಶಂಖನ್ನು ಊದ್ರಿ ಓಂ ಅಂತ ಬರುತ್ತೆ. ಹಾಗಾಗಿ ಆಗಮಾರ್ಥಂತು ದೇವಾನ ಗಮನಾರ್ಥಂತು ರಕ್ಷಸಾಂ. ಘಂಟಾನಾದ ಕೇಳೋ ಅಷ್ಟೊತ್ತಿಗೆ ದೇವತಾ ಶಕ್ತಿಗಳೆಲ್ಲ ಆಹ್ವಾನಿತರಾಗಿ ಬರ್ತಾರೆ ಮನೆಯಲ್ಲಿ. ಅದಕ್ಕೆ ಘಂಟಾನಾದ ಮಾಡಬೇಕು ಅನ್ನೋದು, ಬೆಳಗ್ಗೆ ಸಾಯಂಕಾಲ ಘಂಟಾನಾದ ಮಾಡಬೇಕು ಅಂತ. ಗಮನಾರ್ಥಂತು ರಕ್ಷಸಾಂ ಅಂದರೆ ಆ ಮನೆಯಲ್ಲಿ ಏನೋ ನೆಗೆಟಿವ್ ಎನರ್ಜಿಗಳಿದ್ರೆ ಅವೇನು ಮಾಡುತ್ತೆ? ಹೆದರಿ ಓಡೋಗುತ್ತೆ. ಘಂಟಾನಾದ ಕೇಳಿದ್ರೆ ಅವಕ್ಕಾಗೋದಿಲ್ಲ, ಹೆದರಿ ಓಡೋಗ್ಬಿಡುತ್ತೆ. ಹಾಗಾಗಿ ಅದರ ಅರ್ಥ ಉಪಯೋಗಿಸಲ್ಲ. ಪಿತೃಕಾರ್ಯದಲ್ಲಿ ಗಂಟೆಯನ್ನು ಉಪಯೋಗಿಸಲ್ಲ. ನಾವೇನು ಮಾಡ್ತೀವಿ? ಪಿತೃಕಾರ್ಯ ಮಾಡಬೇಕಾದ್ರೆ ಘಂಟಾನಾದ ಅಂತಂದರೆ ಒಂದು ಸ್ಪೂನ್ ತೊಗೊಂಡು ಲೋಟಕ್ಕೆ ಹಿಂಗೆ ಹೊಡಿತೀವಿ, ಟಿಂಗ್ 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 ಅಂತ. ಅಂದ್ರೇನು? ಅವರು ದೇವತಾ ಶಕ್ತಿ ಅಂತಲೂ ಹೇಳೋಕ್ಕಾಗಲ್ಲ, ಹಂಗಂತ ನೆಗೆಟಿವ್ ಎನರ್ಜಿ ಅಂತಲೂ ಹೇಳೋಕ್ಕಾಗಲ್ಲ. ಹಾಗಾಗಿ ನೋಡಿ, ದೀಪಾರಾಧನೆ ಮಾಡಬೇಕಾದ್ರೂ ಕೂಡ ಉತ್ತರದ ದೀಪದಲ್ಲಿ ತುಪ್ಪ ಹಾಕ್ತೀವಿ, ದಕ್ಷಿಣದ ದೀಪದಲ್ಲಿ ಎಣ್ಣೆ ಹಾಕ್ತೀವಿ. ಅಂದರೆ ಅದು ಅರ್ಧ ಶುಭ ಅರ್ಧ ಅಶುಭ ಅಂತ. ಎಣ್ಣೆ ಹಚ್ಚಿದ್ರೆ ಅಶುಭ ಅಂತ, ತುಪ್ಪದ ದೀಪ ಇಟ್ಟರೆ ಶುಭ ಅಂತ. ಅದಕ್ಕೆ ನಮ್ಮಲ್ಲಿ ಏನು ಹೇಳ್ತಾರೆ? ಉತ್ತರದ ದೀಪಕ್ಕೆ ತುಪ್ಪ ಹಾಕು, ದಕ್ಷಿಣದ ದೀಪಕ್ಕೆ ಎಣ್ಣೆ ಹಾಕು ಅಂತಕ್ಕಂಥ ಒಂದು ಪದ್ಧತಿ ಪಿತೃಕಾರ್ಯದಲ್ಲಿ ಇರುತ್ತೆ. ಆಮೇಲೆ ಪಿತೃಕಾರ್ಯದಲ್ಲಿ ಬರೀ ವಿಭೂತಿಯನ್ನು ಇಡ್ತಾರೆ, ಗುಂಡಿಗೆ ಕುಂಕುಮವನ್ನು ಇಡಲ್ಲ. ಗುಂಡಿಗೆ ಕುಂಕುಮವನ್ನು ಇಟ್ಟರೆ ಪಿತೃಗಳು ಬರಲ್ಲ. ಓ ಇವ್ರ ಹತ್ರ ಏನೂ ಇಲ್ಲ ಸೊನ್ನೆ ಅನ್ಕೊಂಡು ಹೊರಟೋಗ್ತಾರಂತೆ. ನಾಮ ಇಡಲ್ಲ, ಹಿಂಗೆ 3 ನಾಮ ಹಾಕಲ್ಲ. 3 ನಾಮ ಹಾಕಿದ್ರು ಕೂಡ ಪಿತೃಗಳು ಬರೋದಿಲ್ಲ. ಓ ಇವರು ನಮ್ಗೇನು ಕೊಡಲ್ಲ ಅನ್ಕೊಂಡು ಹೊರಟೋಗ್ತಾರಂತೆ. ಆಮೇಲೆ ಮನೆ ಮುಂದೆ ರಂಗೋಲಿ ಹಾಕಲ್ಲ. ನೋಡಿದ್ರ ಪಿತೃ ಕಾರ್ಯಗಳ ದಿವಸ ಮನೆ ಮುಂದೆ ರಂಗೋಲಿ ಹಾಕಲ್ಲ. ಮನೆ ಮುಂದೆ ರಂಗೋಲಿ ತೋರಣ ಅಂತಕ್ಕಂಥದ್ದು ಶುಭ. ಅದು ಹಾಕಿದ್ರು ಕೂಡ ಪಿತೃಗಳು ಬರಲ್ಲ. ಅಂದರೆ ಇವ್ರ ಮನೆಗೆ ನಮಗೇನು ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಆಮೇಲೆ ನಾವೇನು ಮಾಡ್ತೀವಿ? ಹಿಂಗೆ ಪ್ರೋಕ್ಷಣೆ ಮಾಡಿ ಊಟ ಮಾಡುವಾಗ ಪಕ್ಕದಲ್ಲಿ ಚಿತ್ರಾನ್ನಗಳು, ಚಿತ್ರಾಹುತಿಗಳು ಅಂತ ಇಡ್ತೀವಿ. ಚಿತ್ರಾಯ ನಮಃ, ಚಿತ್ರಗುಪ್ತಾಯ ನಮಃ, ಯಮಾಯ ನಮಃ, ಸರ್ವಭೂತೇಭ್ಯೋ ನಮಃ ಅಂತ ಹೇಳಿ ಒಂದು ತೊಟ್ಟು ನೀರು ಹಾಕಿ ಅದನ್ನು ಹಿಂಗೆ ಸೇರಿಸ್ತೀವಿ. ಅದೇನಕ್ಕೆ ಅಂದರೆ ರವರವೇ ಅಪುಣ್ಯ ನಿಲಯೇ ಪದ್ಮಾರ್ಬುದ ನಿವಾಸಿನ ಅರ್ತಿನ ಮುದಕಂ ದತ್ತಂ ಅಕ್ಷಯ ಮುಪತಿಷ್ಠತು ಅಂತ. ಎಷ್ಟೋ ಕೋಟಿ ಜೀವಿಗಳು ನರಕದಲ್ಲಿ ನರಕ ಯಾತನೆಗಳನ್ನು ಅನುಭವಿಸ್ತಾ ಇರತ್ತಂತೆ. ಇಲ್ಲಿ ನಾನು ಭಗವಂತನಿಗೆ ನೈವೇದ್ಯ ಮಾಡಿರ್ತಕ್ಕಂಥ ಆಹಾರ, ಆಮೇಲೆ ಯಜ್ಞಶೇಷ ಆಹಾರ ಅಂದರೆ ಯಾರಿಗೋ ಊಟ ಹಾಕಿ ಮಿಕ್ಕಿರ್ತಕ್ಕಂಥ ಆಹಾರನ ನಾನು ತಿಂತಾ ಇದ್ದೀನಿ, ಅದು ಪುಣ್ಯದ ಆಹಾರ. ಆ ಪುಣ್ಯದ ಆಹಾರದಲ್ಲಿ ಸ್ವಲ್ಪ ಭಾಗನ ನಾನು ಪಕ್ಕಕ್ಕಿಟ್ಟಾಗ ಯಮನ ಹೆಸರಿನಲ್ಲಿ, ಚಿತ್ರಗುಪ್ತನ ಹೆಸರಿನಲ್ಲಿ ಅವ್ರಿಗೇನು ಮಾಡುತ್ತೆ ಅಂತಂದರೆ ನರಕದಲ್ಲಿ ಶಿಕ್ಷೆಗಳನ್ನು ಕೊಡ್ತಾ ಇರ್ತಾರಂತೆ. ಅವ್ರಿಗೆ ವಿರಾಮ ಅಂತಕ್ಕಂಥದ್ದೇ ಇಲ್ಲ. ಆದರೆ ನಾವು ಊಟ ಇಟ್ಟಿದ ತಕ್ಷಣ ಅವ್ರಿಗೊಂದು 10 ಮಿನಿಟ್ಸ್ ವಿರಾಮ ಅಂತಕ್ಕಂಥದ್ದನ್ನು ಕೊಡ್ತಾರಂತೆ. ಬನ್ರಿ ನಿಮಗೆಲ್ಲ ಈಗ ಲೀಜರ್, ಬನ್ರಿ ನಿಮಗೆ
ಭೂಲೋಕದಲ್ಲಿ ಅವನು ಇಂಥ ಹೆಸರು ಹೇಳಿ ನಿಮಗೆ ಊಟ ಹಾಕಿದ್ದಾನೆ, ನೀರು ಕೊಟ್ಟಿದ್ದಾನೆ, ಬನ್ರಿ ಇದೆಂಥ ಪುಣ್ಯದ ಆಹಾರ ಅಂದರೆ ಹಬ್ಬ ಮಾಡಿದ್ದಾನೆ, ದೇವ್ರಿಗೆ ನೈವೇದ್ಯ ಮಾಡಿದ್ದಾನೆ, ಯಜ್ಞಶೇಷವನ್ನು ಕೊಡ್ತಾ ಇದ್ದಾನೆ, ನಿಮಗೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅದನ್ನು ಕೊಡ್ತಾರಂತೆ. ಆವಾಗ ಅವರ ಆ ಅನ್ನ ನೀರನ್ನು ತಿಂದು ನರಕ ಲೋಕದಲ್ಲಿ ಶಿಕ್ಷೆ ಅನುಭವಿಸ್ತಾ ಇರ್ತಕ್ಕಂಥ ಪಾಪಿಗಳು ಯಾರೋ ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಕರುಣೆಯಿಂದ ಕೊಟ್ಟಿರ್ತೀವಿ. ಅವರು ಯಾರೋ ಇಂಥವ್ರಂತೆ ಭೂಲೋಕದಲ್ಲಿ ನಮ್ಗೆ ಊಟ ಕೊಟ್ಟಿದ್ದಾರೆ, ಒಂದು ಊಟ ಕೊಟ್ಟರು, ಅಲ್ಲಿ ಹಸ್ದಿರ್ತಕ್ಕಂಥವ್ರಿಗೆ ಊಟ ಸಿಕ್ತು, ಬಾಯಾರಿರ್ತಕ್ಕಂಥವ್ರಿಗೆ ನೀರು ಸಿಕ್ತು. ನೀರು ಅಂತಕ್ಕಂಥ ತುಂಬ ಅಪರೂಪ, ನರಕದಲ್ಲಿ ನೀರು ಸಿಕ್ತು. ಆಮೇಲೆ 10 ನಿಮಿಷ ಲೀಜರ್ ಸಿಕ್ತು, ಶಿಕ್ಷೆಯಿಂದ ಮುಕ್ತಿ ಸಿಕ್ತು. ಅವನು ಯಾರೋ ಪುಣ್ಯಾತ್ಮ ತಣ್ಣಗಿರ್ಲಿನಪ್ಪ ಅಂತ ಆಶೀರ್ವಾದ ಮಾಡ್ತಾವಂತೆ. ಯಾರು? ಪಾಪಿಗಳು. ಅದೇ ಆ ಚಿತ್ರಾಹುತಿಗಳನ್ನು ತಿಥಿ ಪಿತೃಕಾರ್ಯಗಳು ಮಾಡಿದ ದಿವಸ ಪಕ್ಕಕ್ಕಿಡಲ್ಲ. ಯಾಕೆ ಇಡಲ್ಲ ಅಂತಂದರೆ ಬೈಕೊಂತಾರಂತೆ, ಪಿತೃಕಾರ್ಯ ಮಾಡಿಬಿಟ್ಟು ನಮಗೆ ಈ ಊಟ ಹಾಕ್ಬಿಟ್ಟ ನಮಗೆ ಅಂತ ಹೇಳ್ಬಿಟ್ಟಂತ, ಅದು ಪ್ರಸಾದದ ಊಟ ಅಲ್ಲ ಅಂತ ಹೇಳ್ಬಿಟ್ಟು ಬೈಕೊಂತಾರಂತೆ. ಹಾಗಾಗಿ ಆವತ್ತಿನ ದಿವಸ ಅದನ್ನು ಇಡೋದಿಲ್ಲ. ಮತ್ತು ರಾತ್ರಿ ಹೊತ್ತು ಕೂಡ ಚಿತ್ರಾಹುತಿಗಳು ಅಂತಕ್ಕಂಥದ್ದು ಇಡೋದಿಲ್ಲ. ಯಾಕೆಂದರೆ ಸೂರ್ಯನ ಕಿರಣಗಳ ಮೂಲಕ ಆ ಆವಿರ್ಭಾಗನ ತೊಗೊತಾರಂತೆ. ಸೂರ್ಯನ ಕಿರಣ ಇಲ್ಲದೆ ಇರೋ ಟೈಮ್ನಲ್ಲಿ ನಾವು ಚಿತ್ರಾಹುತಿಗಳನ್ನು ಇಟ್ಟರೆ ಅದು ನರಕದಲ್ಲಿರ್ತಕ್ಕಂಥ ಪಾಪಿಗಳಿಗೆ ತಲುಪೋದಿಲ್ಲ. ಹಾಗಾಗಿ ಅದನ್ನು ಇಡೋದಿಲ್ಲ. ಇವೆಲ್ಲ ನೋಡಿ ನಮಗೆ ದೊಡ್ಡವರು, ಹಿರಿಯರು, ಋಷಿಮುನಿಗಳು ಸಣ್ಣ ಸಣ್ಣ ವಿಚಾರನ ಕೂಡ ಎಷ್ಟು ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ಅಂದರೆ ಪ್ರತಿಯೊಂದಕ್ಕೂ ತನ್ನದೇ ಆಗಿರತಕ್ಕಂಥ ಇದಿದೆ. ಆಮೇಲೆ ಸುತ್ತೂರ ನೀರು ಹಿಂಗೆ ಚೆಲ್ತೀವಿ, ಯಾಕೆ ಅಂತಂದರೆ ಅದು ಅಷ್ಟದಿಗ್ಬಂಧನ, ಇರುವೆಗಳು, ಕ್ರಿಮಿಗಳು ಆ ಎಲೆ ಒಳಗೆ ಬರದೇ ಇರಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಪ್ರಾಣಾಹುತಿಗಳು ಅಂತ ತೊಗೊತೀವಿ. ಆ ಪ್ರಾಣ ಅಂತಕ್ಕಂಥದ್ದು ಆಹುತಿಗಳು 5 ತೊಗೊಳೋವಾಗ ಹಲ್ಲಕ್ಕೆ ತಾಕ್ಸೋದಿಲ್ಲ. ಹಲ್ಲಕ್ಕೆ ತಾಕ್ಸಿದ್ರೆ ನಮ್ಮ ಊಟ ಅದು ಎಂಜಲಾಗ್ಬಿಡುತ್ತೆ. ಹಲ್ಲಕ್ಕೆ ತಾಕಿಸ್ದಿರ ತೊಗೊತೀವಿ. ಪ್ರಾಣ ಯಸ್ವಾಹ, ಅಪಾನ ಯಸ್ವಾಹ, ವ್ಯಾನ ಯಸ್ವಾಹ, ಉದಾನ ಯಸ್ವಾಹ, ಸಮಾನ ಯಸ್ವಾಹ, ಬ್ರಹ್ಮಣೇ ಸ್ವಾಹ ಅಂತ ಹೇಳ್ಬಿಟ್ಟಂತ ಒಳಗಿರ್ತಕ್ಕಂಥ ಆ ಪ್ರಾಣಾಹುತಿಗಳು ಅಂತ, ಆ ಪ್ರಾಣಕ್ಕೆ ಆಹುತಿಗಳು ಅದನ್ನು ಕೊಟ್ಟರೆ ನಾವು ಆತ್ಮಪರವಾಗಿ ತುಷ್ಟರಾಗಿರ್ತೀವಿ, ಅಂದರೆ ಬಂದೋಬಸ್ತಾಗಿರ್ತೀವಿ. ಇಲ್ಲ ಅಂದರೆ ದೈಹಿಕವಾಗಿ ಮಾನಸಿಕವಾಗಿ ನಾವು ಕೃಷರಾಗಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಅದೊಂದು ಪ್ರಾಣಾಹುತಿ. ಆ ಪ್ರಾಣಾಹುತಿಗಳು ತೊಗೊಳೋವಾಗ ಈ ಮಧ್ಯದ ಬೆರಳಲ್ಲಿ ಎಲೆಯನ್ನು ಹಿಂಗೆ ಹಿಡ್ಕೊಳೋ ಅಂತಕ್ಕಂಥ ಪದ್ಧತಿ ಇದೆ. ನೋಡಿದ್ದೀವಿ ನಾವೆಲ್ಲ ಹಿಂಗೆ ಎಲೆನ ಹಿಂಗೆ ಹಿಡ್ಕೊಂಡು ಹಿಂಗೆ. ಏನಕ್ಕೆ ಅಂದರೆ ಅವಾಗೆಲ್ಲ ನೆಲ ಎಲೆ ನಾವು ಹಿಂಗೆ ತಿನ್ನೋವಾಗ ಅದು ಹಿಂಗೆ ಜರಗಬಾರ್ದು. ಯಾಕೆಂದರೆ ಅದು ಪ್ರಾಣಾಹುತಿ ನಡೆಯುವಾಗ ಅದು ಪ್ರಾಣ ಪ್ರತಿಷ್ಠಾಪನೆ ಇದ್ದಂಗೆ ಜರಗಬಾರ್ದು. ಆ ಜರಗದಿರೋದಕ್ಕೆ ಒಂದು ಬೆರಳಲ್ಲಿ ಆ ಎಲೆಯನ್ನು ಹಿಡ್ಕೊತೀವಿ. ಆ ಊಟ ಎಲ್ಲ ಆದಮೇಲೆ ಕೈಗೆ ನೀರು ಹಾಕ್ಕೊತೀವಿ ಹಿಂಗೆ ಎಡಗೈಗೆ. ಅದನ್ನು ಏನು ಹಸ್ತೋದಕ ಅಂತ ಕರೀತಾರೆ. ನಾವೆಲ್ಲ ಕೇಳಿರ್ತೀವಿ ಮಠಗಳಲ್ಲಿ, ಈ ದೇವಸ್ಥಾನಗಳಿಗೆ ಹೋದರೆ ಹಸ್ತೋದಕ ಅಂತ ಬರೆಸ್ತಾರೆ. ನಂದು 2 ಹಸ್ತೋದಕಕ್ಕೆ ದುಡ್ಡು ಅಂತ ಬರ್ತೀವಿ. ಏನು ಹಸ್ತೋದಕಕ್ಕೆ ದುಡ್ಡು ಅಂದರೆ ಇಬ್ಬರು ಊಟ ಹಾಕಿದ್ವಿ ಅಂತ ಅದು ಬರೆಸ್ತಕ್ಕಂಥದ್ದು, ಅದನ್ನು ಹಸ್ತೋದಕ ಅಂತ ಕರೀತಾರೆ. ನೋಡಿ ಪ್ರತಿಯೊಂದಕ್ಕೂ ತನ್ನದೇ ಆಗಿರ್ತಕ್ಕಂಥ ಪ್ರೋಕ್ಷ ಪರಿಶಿಂಚ ಅಂತ ಗಾಯತ್ರಿಯಿಂದ ಪ್ರೋಕ್ಷಣೆ ಮಾಡಿ ಸುತ್ತು ಕಟ್ಟಿ ಅಮೃತಮಸ್ತು ಅಮೃತೋಪಸ್ತರಣಮಸಿ ಸ್ವಾಹ ಅಂತ ಹೇಳ್ತೀವಿ. ಅಂದರೆ ಇದೆಲ್ಲ ಆಹಾರ ಕೂಡ ಅಮೃತ ಸ್ವರೂಪ ಆಗಲಿ ಅಂತ ಹೇಳ್ಬಿಟ್ಟು ಅದರದ್ದೇ ಆಗಿರ್ತಕ್ಕಂಥ ಮಹತ್ವ ನಮ್ಮ ಒಂದು ಆಹಾರ ಪದ್ಧತಿಗಿದೆ, ಸ್ನಾನದ ಪದ್ಧತಿಗಿದೆ, ಮಲಗುವ ಪದ್ಧತಿಗಿದೆ, ಕೂತ್ಕೊಳ್ಳೋ ಪದ್ಧತಿಗಿದೆ. ಈ ರುದ್ರದಲ್ಲಿ ನೆಕ್ಸ್ಟ್ ಎಲ್ಲ ಬರುತ್ತೆ. ನಿಂತ್ಕೊಂಡು ನೀರು ಕುಡಿಬಾರ್ದು ಇವೆಲ್ಲ ಬರುತ್ತೆ ಇಲ್ಲಿ ರುದ್ರದಲ್ಲಿ. ಇವಾಗ ಹೇಳ್ತೀನಿ 10ನೇ ಅನುವಾಕನಲ್ಲಿ ಅವೆಲ್ಲ ಬಂದಾಗ ಅದ್ಭುತ ಅನಿಸುತ್ತೆ. ಋಷಿಮುನಿಗಳು ಎಷ್ಟು ಮುಂದಾಲೋಚನೆಯಿಂದ ಅವರು ತಪಶಕ್ತಿಯಿಂದ ಅದನ್ನು ಸಾಕ್ಷಾತ್ಕರಿಸ್ಕೊಂಡು ಹೇಳಿರ್ತಕ್ಕಂಥ ಮಾತುಗಳು ಅವೆಲ್ಲ ಕೂಡ ಸೈಂಟಿಫಿಕಲಿ ಪ್ರೂವ್ಡ್ ಅಂತ. ಅಂದರೆ ಅಷ್ಟು ಬಂದೋಬಸ್ತಾಗಿರ್ತಕ್ಕಂಥ ಇದದು ಅಂತ ಹೇಳ್ಬಿಟ್ಟು ಇವಾಗ ನೆಕ್ಸ್ಟ್ ಅದು ಬಂದಾಗ ಹೇಳ್ತೀನಿ. ಸ್ವಾಮಿ ಇವಾಗ ಪ್ರಾರಂಭ ಆಯಿತು, ಅದು ನಮಗಲ್ಲ, ಅದು ದೇವ್ರಿಗೆ. ಹಸ್ತ ಪ್ರಕ್ಷಾಳನ ಸಮರ್ಪಯ ಆಮೇಲೆ ಕೈ ತೊಳೆಯೋಕೆ ನೀರು ಕೊಡ್ತಾ ಇದ್ದೀನಿ. ಉತ್ತರಾಪೋಷಣ ಅಂತಂದರೆ ನೆಕ್ಸ್ಟ್ ಲಾಸ್ಟಲ್ಲಿ ಉತ್ತರಾಪೋಷಣ ಹಾಕ್ತಕ್ಕಂಥದ್ದು. ಹಸ್ತ ಪ್ರಕ್ಷಾಳನ, ಪಾದ ಪ್ರಕ್ಷಾಳನ, ಪುನರಾಚಮನ್ಯ. ಇನ್ನೇನು ನೀರು ಕುಡಿತೀರ ಸ್ವಲ್ಪ ವಿಳ್ಯದೆಲೆ ಅಡಿಕೆ ಹಾಕ್ಕೊಡೋದಕ್ಕೆ ಮುಂಚೆ ಅದಕ್ಕೆ ನೀರು ಕುಡೀರಿ ಅಂತ ದೇವ್ರಿಗೆ ಕೊಡ್ತಕ್ಕಂಥದ್ದು. ಆಮೇಲೆ ತಾಂಬೂಲ ಚರ್ವಣನ ಮಾಡಿಸ್ತಕ್ಕಂಥ ಪದ್ಧತಿ ಇದೆ. ನಮ್ಮಲ್ಲೂ ಕೂಡ ಊಟ ಆದಮೇಲೆ ಮುಖ, ಕೈ, ಕಾಲು ತೊಳ್ಕೊಬೇಕು. ಇಲ್ಲ ಅಂದರೆ ನಾವು ಅಪವಿತ್ರವಾಗಿರ್ತೀವಿ ಅಂತ ಹೇಳ್ಬಿಟ್ಟು ಹೇಳುತ್ತೆ ಶಾಸ್ತ್ರ. ಹಂಗಾಗಿ ಹಿರಿಯರು ಏನು ಮಾಡ್ತಾರೆ, ಊಟ ಆದಮೇಲೆ ಕೈ ತೊಳ್ಕೊಂಡು ಮೂತಿನ ಒರೆಸ್ಕೊಂಡು ಕಾಲಿಗೆ ನೀರು ಹಾಕ್ಕೊತಾರೆ. ಅಲ್ಲಿಗೆ ಊಟದ ಪ್ರಕ್ರಿಯೆ ಸಂಪೂರ್ಣ ಆಯಿತು ಅಂತ ಹೇಳ್ಬಿಟ್ಟು. ಹೀಗೆ ಪ್ರತಿಯೊಂದಕ್ಕೂ ತನ್ನದೇ ಆಗಿರತಕ್ಕಂಥ ಮಹತ್ವ ಇದೆ. ಸಣ್ಣ ಸಣ್ಣ ವಿಚಾರದಲ್ಲೂ ತನ್ನದೇ ಆಗಿರತಕ್ಕಂಥ ಮಹತ್ವ ಇದೆ. ನಾವು ಅರ್ಥ ತಿಳ್ಕೊಂಬಿಟ್ಟಾಗ ಏನಾಗುತ್ತೆ, ಅದನ್ನು ನಾವು ಮಾಡೋದು ತುಂಬ ಗೌರವವಾಗಿ ಅರ್ಥಪೂರ್ಣವಾಗಿ ಮಾಡ್ತೀವಿ. ನಮ್ಗೆ ಅರ್ಥ ಗೊತ್ತಾಗದೇ ಇದ್ರೆ ಏನಾಗುತ್ತೆ, ಏನೋ ಅಪ್ಪ ಹಾಕಿದ ಆಲದ ಮರ ಮಾಡಿದಾನೆ ನಾವು ಮಾಡಬೇಕು ಇದೇನೋ ಹಿಂಗಂತೆ. ಕೆಲವ್ರು ಹೆಂಗೆ ಅಂತಂದರೆ ದೇವ್ರಿಗೆ ತೋರಿಸಿ ಹಿಂಗೆ ಉದ್ಧರಣೆಯಲ್ಲಿ ತೋರಿಸಿ ಆಚಮನಂ ಸಮರ್ಪಯಾಮಿ, ಪಾದ ಪ್ರಕ್ಷಾಳನಂ ಸಮರ್ಪಯಾಮಿ ಬಿಡಬೇಕು. ಕೆಲವ್ರು ಹೆಂಗೆ ಅಂತಂದರೆ ಆಚಮನಂ ಸಮರ್ಪಯ ಪಾದ ಪ್ರಕ್ಷಾಳ ಯಾರಿಗೆ ಬಿಡ್ತಾ ಇದೆಯಪ್ಪ ನೀನು, ಏನು ಬಿಡ್ತಾ ಇದೆಯಾ ನೀನು? ಪಾದಕ್ಕೆ ನೀರು ಕೊಡಬೇಕಾಗಿದ್ರೆ ಭಗವಂತನಿಗೆ ಎಷ್ಟು ಭಕ್ತಿಯಿಂದ ಕೊಡಬೇಕು.
ಕೈಗೆ ನೀರು ಕೊಡ್ತಾ ಇದೆಯಾ ಭಗವಂತನಿಗೆ ಅಂದರೆ ಎಷ್ಟು ಭಕ್ತಿಯಿಂದ ಕೊಡಬೇಕು. ಆ ಗುಹಾ ಆ ಕಾಲು ತೊಳಿಬೇಕಾದ್ರೆ ರಾಮನಿಗೆ ಹೇಳ್ತಾನಂತೆ, ಅಪ್ಪ ನಿನ್ನ ಕಾಲು ಸೋಗ್ಬಿಟ್ಟು ಕಲ್ಲೆಲ್ಲ ಹೆಣ್ಣಾಗೋಯ್ತಂತೆ, ನನ್ನ ಗ್ರಹಚಾರ, ನಂಗೆ ಇರೋದು ಒಂದೇ ದೋಣಿ, ಅದನ್ನೇ ಜೀವನ ಮಾಡಿಕೊಂಡು ಇದು ಮಾಡ್ತಾ ಇದ್ದೀನಿ, ನೀನೇನ ಕಾಲು ಇಟ್ಬಿಟ್ಟು ದೋಣಿನಲ್ಲಿರ್ತಕ್ಕಂಥ ಎಲ್ಲ ಹಲಗೆ ಪೀಸುಗಳು ಹೆಣ್ಮಕ್ಳಾಗೋಗ್ಬಿಟ್ರೆ ನಾನು ಎಲ್ಲಿಗೆ ಹೋಗ್ಲಪ್ಪ, ಅದಕ್ಕೆ ನಿನ್ನ ಪಾದ ತೊಳೆದು ಬಿಡ್ತೀನಿ ಫಸ್ಟು ಅಂತ ಹೇಳ್ಬಿಟ್ಟು ಹೌದು ಭುಜದ ಮೇಲೆ ಕೂಡಿಸ್ಕೊಂಡ ಹತ್ತಿಸ್ತಾನೆ ಆ ಇದಕ್ಕೆ. ಅಂದ್ರೆ ಎಂತ ಅದ್ಭುತ ಅನ್ಸುತ್ತೆ. ಸೀತೆ ಒಂದ್ಸಲಿ ಆಂಜನೇಯನ್ಗೆ ಹೇಳಿ ಕಳಿಸ್ತಾಳೆ, ಅದು ಕಂಬರಾಮಾಯಣದಲ್ಲಿ ಬರುತ್ತೆ. ಸೀತೆ ಆಂಜನೇಯನಿಗೆ ಹೇಳಿ ಕಳಿಸ್ತಾಳೆ, ನೋಡಪ್ಪ ಮಲಗೋ ಮನೆಯಲ್ಲಿ ನಮ್ಮಿಬ್ಬರಿಗೆ ಮಾತ್ರ ಗೊತ್ತಿರ್ತಕ್ಕಂಥ ಒಂದು ವಿಚಾರ ಹೇಳ್ತೀನಿ, ಅದನ್ನ ರಾಮಂಗೆ ಹೇಳಿ. ಆವಾಗ ರಾಮ ನೀನು ಸೀತೆಯನ್ನೇ ನೋಡಿದ್ದೀಯಾ ಅಂತ ಬಿಟ್ಟು ಒಪ್ಕೊಂತಾನೆ ಅಂತ ಬಿಟ್ಟು, ಏನೋ ಹೇಳಮ್ಮ ಅಂತ ಹೇಳ್ತಾನೆ. ಮಲಗೋ ಮನೆಯಲ್ಲಿ ನಾನು ರಾಮನ ಪಾದ ಒತ್ತಾ ಇದ್ದೆ, ತಕ್ಷಣ ನನಗೆ ಜ್ಞಾಪಕ ಬಂತು, ರಾಮನ ಪಾದ ಸೋಗ್ಬಿಟ್ಟು ಏನಾಯ್ತು, ಕಲ್ಲು ಹೆಣ್ಣಾಗೋಯ್ತು, ನನ್ನ ಬಳೆಗಳಲ್ಲಿ ಎಷ್ಟೊಂದು ಕಲ್ಲುಗಳಿದೆ, ಅದಕ್ಕೆ ಇವೆಲ್ಲ ಹೆಣ್ಣುಗಳಾಗೋಗ್ಬಿಟ್ರೆ ನಂಗತಿ ಏನು ಅಂತ ಹೇಳ್ಬಿಟ್ಟು ಬಳೆಗಳೆಲ್ಲ ಬಿಚ್ಚಿ ಬಿಚ್ಚಿ ಪಕ್ಕಕ್ಕೆ ಇಡ್ತಾ ಇದ್ಲಂತೆ ಯಾರು, ಸೀತೆ. ರಾಮ ಕೇಳದಂತೆ, ಆಶ್ಚರ್ಯ ಆಗ್ಬಿಟ್ಟು, ಯಾಕೆ ಬಳೆಗಳೆಲ್ಲ ತೆಗೆದು ಪಕ್ಕಕ್ಕೆ ಇಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಅಂತ. ಆವಾಗ ಸೀತೆ ಹೇಳದಂತೆ, ನನ್ನ ಬಳೆನಲ್ಲಿರ್ತಕ್ಕಂಥ ಎಲ್ಲ ಕಲ್ಲುಗಳು ಕೂಡ ಹೆಣ್ಮಕ್ಳಾಗ್ಬಿಟ್ರೆ ನನ್ನ ಗತಿ ಏನು ಅಂತ ಹೇಳದಂತೆ ಸೀತೆ. ಆವಾಗ ರಾಮ ನಗ್ತಾನೆ ಜೋರಾಗಿ, ಇದು ನಮಗೆ ಮತ್ತೆ ರಾಮಂಗೆ ಮಾತ್ರ ಗೊತ್ತಿರ್ತಕ್ಕಂಥ ವಿಚಾರ, ಇದನ್ನು ಹೋಗಿ ರಾಮಂಗೆ ಹೇಳು, ನೋಡಿರ್ತಕ್ಕಂಥದ್ದು ಸೀತೆಯನ್ನೇ ಅಂತ ಹೇಳ್ಬಿಟ್ಟು ಅವನು ಒಪ್ಕೊಂತಾನೆ ಅಂತ ಹೇಳ್ತಾನೆ. ಅಂದರೆ ನೋಡಿ ಆವಾಗಿನ ಕಾಲದಲ್ಲಿ ಕೋಡ್ಸ್ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಅಂತ ಅದ್ಭುತವಾಗಿರ್ತಕ್ಕಂಥ ಘಟ್ಟಗಳು ಕೂಡ ಹೇಳುವ ರೀತಿ ಅದ್ಭುತ. ಸೀರಿಯಸ್ ಮ್ಯಾಟರ್ ನಡೀತಾ ಇದೆ, ಆದರೆ ಅದನ್ನು ಹ್ಯೂಮರಿಕ್ ಆಗಿ ತೋರಿಸ್ತಾರೆ ಕವಿಗಳು. ಅಂತಾರೆ ಇನ್ನೊಂದು ಏನ್ ಹೇಳ್ತಾರೆ ಅಂತಂದ್ರೆ, ಹಿರಣ್ಯಕಶಿಪುರ ನರಸಿಂಹಸ್ವಾಮಿ ಸಿಗಿಬೇಕಾಗಿದ್ರೆ ಸಿಗಿದ್ಬಿಟ್ಟ ಮೇಲೆ ಯಾರೇ ಆದ್ರೂ ನಾನು ಕೊರ್ಪಾಟ್ ಜಯಿಸ್ತಾನೆ ನಿಮ್ಮನ್ನ, ಪ್ರಹ್ಲಾದ್ ರತ್ನ ನೀನ್ ಕೇವಲ ಈ ಕಡುಪು ಎದುತ್ತಾಳೆ. ಹೌದು ಹೌದು, ಆ ಕಡುಪು ಕರಳೆಲ್ಲ ಬಗದ್ರು ನೋಡ್ತಾನಂತೆ, ಅದಕ್ಕೆ ಅದನ್ನ ಮಾಲೆಯಾಗಿ ಹಾಕೊಂತಾನೆ, ಯಾಕೆಂದ್ರೆ ಕರಳ ಸಂಬಂಧ ಅಂತ. ಇವನು ಯಾರು, ಪಾರ್ಷದ, ವಿಷ್ಣು ಪಾರ್ಷದ ಹಿರಣ್ಯಕಶ್ಯಪು. ಹಂಗಾಗಿ ಆ ಮಮಕಾರನ ಬಿಟ್ಕೊಡೋದಕ್ಕಾಗ್ದಿರ ಆ ಕರಳು ತೆಗೆದು ಮಾಲೆ ಹಾಕೊಂತಾನೆ. ನಾವೇನು ಅನ್ಕೊಂತೀವಿ ಇಂಥ ಕ್ರೂರಿ ನರಸಿಂಹ ಕರಳು ತೆಗೆದು ಮಾಲೆ ಹಾಕೊಂಡ್ಬಿಟ್ಟ ಅಂತ. ಕ್ರೂರತ್ವಕ್ಕಲ್ಲ, ಆ ಮಮಕಾರಕ್ಕೆ ಹಾಕೊಂತಾನೆ, ನನ್ನವನೇ ಇವನು ಅಂತ ಹೇಳ್ಬಿಟ್ಟು ಅಂತ ಅದ್ಭುತವಾಗಿರ್ತಕ್ಕಂಥ ಘಟ್ಟಗಳು. ಮೊನ್ನೆ ಚೈನಾಲಿ ಆರ್ಟಿಫಿಷಿಯಲ್ ವೂಮ್ ಮಾಡಿದ್ದಾರೆ. ವೂಮ್ ಅಂದ್ರೆ ಅದ್ರೊಳಗೆ ಮಗನ್ ಬೆಳೆಸೋತಾರ. ನಾವು ಗಾಂಧಾರಿಗೆ 101 ಜನ ಮಡಿಕೆಯಲ್ಲಾದ್ರು, ದ್ರೋಣಾಚಾರ್ಯ ಮಡಿಕೆಯಲ್ಲ ಅಂತ ತಾಂಟಿತ್ತು ಅವಾಗ. ಹೌದೌದು, ನಿಜ ಆಗ್ತದೆ, ಇವತ್ತಿಗೆ ನಿಜ ಆಗ್ತದೆ. ಯಾವಾಗ 5,000 ಚಿಲ್ಲರೆ ಅಂದ್ರೆ ಮಹಾಭಾರತದ ಕಾಲ ಆಗಿ 5,000 ಅಲ್ಲ ನಡೆದಿರೋದು. ಅಲ್ಲ, ನಾವು ಅದು ನಿಜ ಅಲ್ಲದೆ ಅನ್ಕೊಂಡ್ರು ಅಷ್ಟು ಯೋಚನೆ ಇದೆ ಅಂದ್ರೆ ಇದು ಈ ಗರ್ಭನ ಏನೋ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಏನೋ ಮಾಡ್ತಾರಂತೆ ಸರ್. ಅದು ಯಾರಿಗೆ, ಇವ್ರಿಗೆ ದೇವಿಗೆ ಆಗುತ್ತೆ. 2.5 ತಿಂಗಳೇನೋ ಆಗಿರುತ್ತೆ ಗರ್ಭ. ಬಲರಾಮ ಬೆಳಿತಿರ್ತಾನೆ, ಸಂಕರ್ಷಣ ಅಂತ ಆ ಗರ್ಭಾನ್ನೇ ಸಂಕರ್ಷಣ ಮಾಡಿ ಯೋಗಮಾಯಿ ಏನು ಮಾಡ್ತಾಳೆ, ಇವನ್ಗೆ ಯಾರಿಗೆ, ವಸುದೇವನಿಗೆ ದೊಡ್ಡ ಹೆಂಡತಿ ಒಬ್ಳು ಇರ್ತಾಳೆ. ಅವಳು ಯಾರು ಅಂದರೆ ರೇವತಿ, ರೋಹಿಣಿ ದೊಡ್ಡ ಹೆಂಡತಿ. ಅವಳಿಗೆ ಜಾತಕದಲ್ಲಿ ಏನು ಬರೆದಿರ್ತಾರೆ ಅಂದರೆ ಆ ಗರ್ಭ ಬಂಜೆ ಅಂತ ಬರೆದಿರ್ತಾರೆ, ಅಂದರೆ ಅವ್ರಿಗೆ ಮಕ್ಕಳಾಗೋ ಚಾನ್ಸಸ್ ಇರೋದಿಲ್ಲ ಅಂತ. ಅವಳ ಹೊಟ್ಟೆನಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಈ ಪಿಂಡನ್ನ ಇಟ್ಟುಬಿಡ್ತಾಳೆ ಯಾರು, ಯೋಗಮಾಯೆ. ಮಗುನೇ ಆಗಲ್ಲ ಅನ್ಕೊಂಡಿರೋ ರೋಹಿಣಿ ಗರ್ಭದಿಂದ ಬಲರಾಮ ಹುಟ್ಟಿ ಬಂದ್ಬಿಡ್ತಾನೆ. ಈಗ ಒಂದು ಇಬ್ರು ಹೆಂಗಸರು ಮದುವೆ ಆಗಿದ್ದಾರೆ. ಈ ಅಮ್ಮ ಮಗು ಹೊಟ್ಟೆಯಲ್ಲಿ 2.5 ತಿಂಗಳು ಬೆಳೆದ್ಮೇಲೆ ಆ ಮಗು ಈ ಅಮ್ಮಂಗ ಆಗುತ್ತೆ. ಹೌದು, ಈ ಅಮ್ಮ ಹೊಟ್ಟೆಯಲ್ಲಿ ಈ ಮಗು ಹುಟ್ಟಿದೆ. ಹೌದು, ಟ್ರಾನ್ಸ್ಪ್ಲಾಂಟೇಶನ್ ಅಂತ ಆಗಿನ ಕಾಲಕ್ಕೆ ಅವೆಲ್ಲ ಇತ್ತು ಅಂತ. ಟ್ರಾನ್ಸ್ಪ್ಲಾಂಟೇಶನ್ ಇತ್ತು, ಆಮೇಲೆ ಏನು ಇದು IVF ಬೇಬೀಸ್ ಇತ್ತು, ಟೆಸ್ಟ್ ಟ್ಯೂಬ್ ಬೇಬಿಗಳಿತ್ತು. ಅವೆಲ್ಲ ಕೂಡ ಆಗಿನ ಕಾಲಕ್ಕೆ ಪ್ರಯೋಗ ಮಾಡಿ ನೋಡ್ಬಿಟ್ಟಿದ್ದಾರೆ. ನಾವೆಲ್ಲ ಏನೂ ಇಲ್ಲ, ಜುಜುಬಿಗಳು ಅಷ್ಟೇ. ನಾವು ಏನಂದ್ರೆ ನಮ್ಗೆ ಅರ್ಥ ಮಾಡ್ಕೊಳಕ್ ಆಗ್ದಿರಾ ಅವೆಲ್ಲ ಪುಕ್ಕಟ್ಟೆ ಪುರಾಣಗಳು. ಅದು ಹೌದಲ್ವಾ. ಆಮೇಲೆ ಹೌದು, ಮಲ್ಟಿವರ್ಸ್ ಅಂತ ಹೇಳ್ಬಿಟ್ಟು ಅಂತ. ನಮ್ಮಲ್ಲಿ ಏನು ಅಂತಂದ್ರೆ ಭೂಮಿ ಮೇಲೆ 24 ಗಂಟೆ ಹಗಲು, 24 ಗಂಟೆನಲ್ಲಿ 12 ಗಂಟೆ ಹಗಲು, 12 ಗಂಟೆ ರಾತ್ರಿ ಅಂತ ಹೇಳ್ತಾರೆ. ಪಿತೃಲೋಕದಲ್ಲಿ 15 ದಿವಸ ಹಗಲು, 15 ದಿವಸ ರಾತ್ರಿ ಅಂತ ಹೇಳ್ತಾರೆ. ದೇವಲೋಕದಲ್ಲಿ 6 ತಿಂಗಳು ಹಗಲು, 6 ತಿಂಗಳು ರಾತ್ರಿ ಅಂತ ಹೇಳ್ತಾರೆ. ಹಾಗೆ ಬ್ರಹ್ಮಲೋಕದಲ್ಲಿ 1000 ಯುಗಗಳು ಹಗಲು, 1000 ಯುಗಗಳು ರಾತ್ರಿ. ಅಲ್ಲಿ ಒಂದು ಕ್ಷಣ ಅಂತಂದ್ರೆ 1000 ಯುಗಗಳು ಕಳೆದೋಗಿರತ್ತಂತೆ. ಆತ ಕಕುಸ್ತಿ ಅಂತನೂ ಏನೋ, ಆತ ಕಕುತ್ಮಿ ಅಂತ ಇರ್ತಾರೆ. ಅವ್ರಿಗೆ ಈ ರೋಹಿಣಿ ರೇವತಿ ಅಂತಕ್ಕಂಥ ಮಗಳಿರ್ತಾಳೆ, ಬಲರಾಮನ ಹೆಂಡತಿ. ಯಾಕೆ ರೇವತಿ ಅಂತಕ್ಕಂಥ ಮಗಳಿರ್ತಾಳೆ. ಯುಕ್ತ ವಯಸ್ಸು ಬಂದರೂ ಕೂಡ ಹುಡುಗ ಅಂತಕ್ಕಂಥವನು ಸಿಗೋದಿಲ್ಲ. ಇವನಿಗೆ ಹುಡುಗನ್ನ ಸೃಷ್ಟಿಸಿದಾನ ಇಲ್ವಾ ಬ್ರಹ್ಮ, ಎಲ್ಲಿದಾನ ಕೇಳೋಣ ಅಂತ ಬಿಟ್ಟು ಇವಳನ್ನು ಕರ್ಕೊಂಡು, ಸದ್ಯ ಅದನ್ನು ಪುಣ್ಯಕ್ಕೆ ಕೆಲಸ ಮಾಡ್ತಾನೆ, ತಾನೊಬ್ಬನೇ ಹೋಗಲ್ಲ, ಇವಳನ್ನು ಕರ್ಕೊಂಡು ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಬ್ರಹ್ಮಲೋಕದಲ್ಲಿ ಹೋದ್ರೆ ಬ್ರಹ್ಮ ಏನ್ ಮಾಡ್ತಾನೆ, ಯಾವುದೋ ನಾಟ್ಯನ್ನ ವೀಕ್ಷಿಸ್ತಾ ಇರ್ತಾನೆ.
ಕೆಲವು ನಿಮಿಷಗಳಷ್ಟೇ ನಾಟ್ಯನ ವೀಕ್ಷಿಸ್ತಾ ಇರ್ತಾನೆ. ಒಂದು 2 ನಿಮಿಷ ಅಲ್ಲಿ ವೆಯ್ಟ್ ಮಾಡಿ ಆ ನಾಟ್ಯ ಮುಗಿದ ತಕ್ಷಣ ಇವ್ರು ಹೋಗ್ತಾರೆ. ಹಿಂಗಾಗಿದೆ ಅದು. ಅಪ್ಪ, ಸಾವಿರಾರು ಯುಗಗಳು ಕಳೆದೋಗಿದೆ, ನೀನಿದ್ದಿದ್ದು ಕೃತಯುಗ, ತ್ರೇತಾಯುಗನೂ ಮುಗಿದು ದ್ವಾಪರ ಯುಗದ ಅಂತ್ಯಕ್ಕೆ ಬಂದುಬಿಟ್ಟಿದೆ. ಬಲರಾಮ ಅಂತ ಹುಟ್ಟಿದ್ದಾನೆ ಗೊಲ್ಲಗೇರಿನಲ್ಲಿ, ಆತನಿಗೆ ಕೊಟ್ಟು ನಿನ್ನ ಹೆಂಡ್ತಿನ ನಿನ್ನ ಮಗಳನ್ನು ಮದುವೆ ಮಾಡ್ಬಿಡೋಗು ಅಂತ ಹೇಳ್ತಾನೆ. ಯಾರು? ಬಲರಾಮ, ಇದು ಬ್ರಹ್ಮ. ಆವಾಗ ಆಕೆಯನ್ನು ಕರ್ಕೊಂಬರ್ತಾನೆ. ಎಲ್ಲಿಗೆ? ಬಲರಾಮನ ಹತ್ರಕ್ಕೆ ಕರ್ಕೊಂಬರ್ತಾನೆ. ಕಕುದ್ಮಿ ಕರ್ಕೊಂಬಂದರೆ ಆಕೆ ಹೆಂಗಿರ್ತಾಳೆ? ತೆಂಗಿನ ಮರ ಇದ್ದಂಗಿರ್ತಾಳೆ. ಆಗಿನ ಕಾಲದ ಹೈಟ್ ಅದು, ತೆಂಗಿನ ಮರದಷ್ಟು ಹೈಟ್ ಇರ್ತಾಳೆ. ಇವನು ಲಿಲ್ಲಿ ಪುಟ್ಟ ಇದ್ದಂಗಿರ್ತಾನೆ. ಯಾರು? ಬಲರಾಮನೇ ಲಿಲ್ಲಿ ಪುಟ್ಟ ಅಂದರೆ ನಾವುಗಳೆಲ್ಲ ಹೆಂಗಿರ್ತೀವಿ ಲೆಕ್ಕ ಹಾಕೊಳ್ಳಿ. ಇರುವೆಗಳು ಕ್ರಿಮಿಗಳು ಇದ್ದಂಗೆ ಇರ್ತೀವೋ ಏನೋ. ಕಡೆಗೆ ಬಲರಾಮ ಹೇಳ್ತಾನೆ, ಇಲ್ಲಪ್ಪ ನಿನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಕಕುದ್ಮಿ ಹೇಳ್ತಾನೆ. ಆವಾಗ ಬಲರಾಮ ಏನು ಮಾಡ್ತಾನೆ? ತನ್ನ ಶಕ್ತಿಯಿಂದ ಆ ಹಲಾಯುಧವನ್ನು ಆಕೆ ಕುತ್ತಿಗೆಗೆ ಹಾಕಿ ಹಿಂಗೆ ಎಳಿತಾನೆ. ಆವಾಗ ಆಕೆ ಆ ಕಾಲಕ್ಕೆ ಆ ಯುಗಕ್ಕೆ ಎಷ್ಟು ಹೈಟ್ ಇರಬೇಕೋ ಅಷ್ಟು ಹೈಟ್ ಆಗ್ತಾಳೆ. ಇದರಿಂದ ಗೊತ್ತಾಗೋದೇನು ಅಂದರೆ ಮಲ್ಟಿವರ್ಸ್ ಇರ್ತಕ್ಕಂಥದ್ದು ನಿಜ, ಆಮೇಲೆ ಏನೋ ಟೈಮ್ ಟ್ರಾವೆಲಿಂಗ್ ಮಾಡ್ತಕ್ಕಂಥದ್ದು ನಿಜ. ಇವೆಲ್ಲ ಆಶ್ಚರ್ಯ ಅನ್ಸುತ್ತೆ. ಆಗಿನ ಕಾಲಕ್ಕೆ ಹೇಗೆ ನಡೆದಿತ್ತು ಇವೆಲ್ಲನೂ ಕೂಡ ಅಂತ. ಪುರಾಣಗಳನ್ನು ಪುರಾಣದ ಥರ ಓದಬಾರ್ದು. ನಾವೇನು ಮಾಡ್ತೀವಿ? ಕೂತ್ಕೊಂಡ್ಬಿಟ್ಟು ಇದೇನೋ ಒಂದು ಪುರಾಣ, ಹಿಂದಿನ ಕಾಲದಲ್ಲಿ ಒಂದು ಕತೆ ಬರೆದಿದ್ದಾರೆ, ಇದು ಅಡ್ಗೋಲಜ್ಜಿ ಕತೆಗಳು ಅಂತ ಹೇಳ್ತಾರಲ್ಲ, ಆ ಥರದ್ದು ಯಾವುದೋ ಒಂದು ಕತೆ ಅಂತ ಹೇಳ್ಬಿಟ್ಟು ಹಂಗೆ ಓದಿದ್ರೆ ನಮ್ಗೆ ಅದರಲ್ಲಿ ಏನು ಸಾರ ಅಂತಕ್ಕಂಥದ್ದು ಅಷ್ಟೇ ಕತೆ ಥರವೇ ಇರುತ್ತೆ. ನಮ್ಮ ಪಾಲ್ಗೆ ಅದು ಕತೆ ಥರ ಇರುತ್ತೆ. ಆದರೆ ಇದೊಂದು ಚರಿತ್ರೆ ಅಂತ ಓದಿದಾಗ ಆಶ್ಚರ್ಯ ಆಗುತ್ತೆ ಇವೆಲ್ಲ ಕೂಡ. ಆಮೇಲೆ ಅಷ್ಟದಿಗ್ಗಜಗಳು ಅಂತ ಕರೀತಾರೆ. ನಾವೇನು ಅನ್ಕೊಂಡ್ಬಿಡ್ತೀವಿ? ಅಷ್ಟದಿಗ್ಗಜಗಳು ಅಂದರೆ ಆನೆಗಳು ಅಂತ ತಿಳ್ಕೊಂಡ್ಬಿಡ್ತೀವಿ. ಅದು ಟೆಕ್ಟಾನಿಕ್ ಪ್ಲೇಟ್ಸ್. ಅದು 8 ಪ್ಲೇಟ್ಗಳಿದೆ ಭೂಮಿನಲ್ಲಿ. 8 ಪ್ಲೇಟ್ಗಳಿದೆ. ಒಂದೊಂದು ಪ್ಲೇಟ್ ಮೇಲೆ ಸಾಕಷ್ಟು ಖಂಡಗಳೇ ನಿಂತ್ಕೊಂಡಿದೆ. ಹಾಗಾಗಿ ಆ ಟೆಕ್ಟಾನಿಕ್ ಪ್ಲೇಟ್ಸನ್ನು ದಿಗ್ಗಜಗಳು ಅಂತ ಕರೀತಾರೆ. ದಿಗ್ಗಜ ಅಂದರೆ ತುಂಬ ದೊಡ್ಡದು ಅಂತ ಆ ಥರ ವರ್ಣಿಸಿದ್ದಾರೆ. ನಾವು ಗಜ ಅಂದರೆ ಅನ್ಕೊಂಡ್ಬಿಡ್ತೀವಿ, ಆನೆ ಅನ್ಕೊಂಡ್ಬಿಡ್ತೀವಿ, ಭಾಷೆ ಗೊತ್ತಿಲ್ದಿರ ಅಂಥದ್ದೆಲ್ಲ ಆಗ್ಬಿಡುತ್ತೆ. ದ್ವೀಪಗಳು ಹೇಳ್ತಿದ್ದೇವಲ್ಲ, ಸಪ್ತದ್ವೀಪ ವಸುಂಧರ, 7 ಕಾಂಟಿನೆಂಟ್ಸ್, 7 ಕಾಂಟಿನೆಂಟ್ಸ್, 7 ಖಂಡಗಳೇನಿದೆ, 7 ಕಾಂಟಿನೆಂಟ್ಸ್ ಅಷ್ಟೇ. ಹೌದು. ಅದ್ಭುತವಾಗಿರತಕ್ಕಂಥ ನಮ್ಮ ಚರಿತ್ರೆ, ನಮ್ಮ ಸನಾತನ ಧರ್ಮ, ನಮ್ಮ ಪುರಾಣಗಳು, ನಮ್ಮ ಕಥೆಗಳು, ಅದನ್ನು ನೋಡೋ ದೃಷ್ಟಿಕೋನದಲ್ಲಿ ನೋಡಿದಾಗ ಅದ್ಭುತ ರೋಮಾಂಚನ ಅನಿಸುತ್ತೆ. ಆದರೆ ಸೈಂಟಿಫಿಕ್, ಪ್ಯೂರ್ಲಿ ಸೈಂಟಿಫಿಕ್ ಬೇಸ್ಡ್ ಅದು. ಆದರೆ ನಾವು ಕೇರಳದಲ್ಲಿ ಟ್ರಿವೆಂಡ್ರಮಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪಿರಿಚುವಲ್ ಹೆರಿಟೇಜ್ ಅಂತ ಹೇಳ್ಬಿಟ್ಟು ಒಂದು ಸಂಸ್ಥೆ ಇದೆ. ಅದರ ಸಂಸ್ಥಾಪಕ ಗೋಪಾಲ್ ಕೃಷ್ಣ ಅಂತ ಹೇಳ್ಬಿಟ್ಟು, ಆತ ಮೊನ್ನೆ ರೀಸೆಂಟಾಗಿ ಕಾಲ ಆದರು. ಆತ ನಮ್ಮ ಭಾರತೀಯ ವಿದ್ಯೆಗಳು ಇಂದಿನ ಕಾಲದಲ್ಲಿ ನಮ್ಮ ಪುರಾಣಗಳಲ್ಲಿ ಇವುಗಳಲ್ಲಿ ಏನೇನಿದೆಯೋ ಅದನ್ನೆಲ್ಲನೂ ಕೂಡ ಕ್ರೋಢೀಕರಿಸಿ ವಾಟ್ ಔಟ್ ಸೆವೆರಲ್ ಬುಕ್ಸ್, ಎಲ್ಲ ಸ್ಮಾಲ್ ಬುಕ್ಸ್. ಆ ಬುಕ್ಸಲ್ಲಿ ನಿಮಗೆ ಮೆಟಲರ್ಜಿಯಲ್ಲಿ ಈಗ ನಮ್ಮ ಏನ್ಷಿಯಂಟ್ ಕತ್ತಿಗಳೇನಿದೆ, ಹೌದು, ಆ ಕತ್ತಿಗಳು ಲೈಟ್ ವೆಯ್ಟ್, ಶಾರ್ಪ್, ಸ್ಟ್ರಾಂಗ್, ಹೊಡೆದ್ರು ಕೂಡ ಅದು ಇದಾಗಲ್ಲ, ಕಟ್ಟಾಗಲ್ಲ, ತುಕ್ಕು ಹಿಡಿಯೋದಿಲ್ಲ. ಇಂಥದ್ದು ನಮ್ಮ ಮೆಟಲರ್ಜಿ. ಹೌದು. ಅಂಥ ಮೆಟಲರ್ಜಿ, ಅದಕ್ಕೆ ನಮ್ಮ ರಾಜ್ಯಗಳಾಗ್ಬೋದು ನಮ್ಮರೆಲ್ಲ ಅಷ್ಟು ಸ್ಟ್ರಾಂಗ್ ಆಗಿ ಅವ್ರು ಫೈಟ್ ಮಾಡಿದ ಕಾರಣ ಅಂತಂದ್ರೆ ಈ ಹೌದು ಮೆಟಲರ್ಜಿ. ಇಷ್ಟು ಸ್ತಂಭ ಇವತ್ತಿಗೂ ತುಕ್ಕಿನಾದ್ರು ಏನೋ ಇವೆಲ್ಲನೂ ರಸ್ತೆ ಹಿಡಿಯೋದಿಲ್ಲ ಆಗಿರೋದು. ಇವತ್ತು ಕಾರ್ಬನ್ ಡೇಟಿಂಗ್ ಮಾಡಿ ಅದೆಷ್ಟು 1000 ವರ್ಷಗಳ ಹಿಂದೆ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ನೋಡಿ. ಆಮೇಲೆ ನಮ್ಮ ಟೆಕ್ಸ್ಟೈಲ್ ಇಂಡಸ್ಟ್ರಿ ಢಾಕಾ ಮುಸ್ಲಿಂ ಬೆಂಕಿಪಟ್ಟಣದಲ್ಲಿ ಸುತ್ತಿಟ್ಟು ಹೌದು, ಅಷ್ಟು ಚಿಕ್ಕದಾಗಿ ಮಾಡಿದ್ರು. ಅದು ನಮ್ಮ ನಾಲೆಡ್ಜ್ ಏನಿತ್ತು ಅದಕ್ಕೆ ಅದು ಹೇಳ್ತಾ ಇದ್ರು. ಆಮೇಲೆ ಇದು ಫಿಲಾಸಫರ್ ಸ್ಟೋನ್, ಅದೇ ಇದು ಸ್ಪರ್ಶಮಣಿ ಏನ್ ಟಚ್ ಮಾಡಿದ್ರೆ ಬಂಗಾರ ಆಗತ್ತೆ. ಅದನ್ನ ನಮ್ಮ ಮಾಡಿದ್ದಾರೆ. ಹೌದೌದು, ಅವ್ರು ಫೇಲ್ ಆಗಿದ್ದಾರೆ. ವೇಮನಾಚಾರ್ಯರು ಮಾಡ್ತಾರೆ ಅದನ್ನ. ಯಾವುದೋ ಕೆಲವು ರಸಗಳನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅವರು ಬಂಗಾರನ ತಯಾರು ಮಾಡ್ತಾರೆ. ಅವ್ರು ಬಂಗಾರನ ತಯಾರು ಮಾಡಿದ್ದಕ್ಕೆ ಅವ್ರು ಸನ್ಯಾಸಿಗಳಾದರು ಅಂತಕ್ಕಂಥ ಒಂದು ಇದು ಇದೆ. ಯಾರೋ ಮಹರ್ಷಿ ಶಾಪ ಇಕ್ಕಿರ್ತಾನೆ, ನೀನು ಬಂಗಾರ ತಯಾರು ಮಾಡಿದರೆ ನೀನು ಇದು ಸನ್ಯಾಸಿ ಆಗಿಬಿಡ್ತೀಯ ಅಂತ. ಅದನ್ನು ಕೇರ್ ಮಾಡಿದ್ರೆ ಆತ ಬಂಗಾರ ತಯಾರು ಮಾಡಿರ್ತಾರೆ. ದೊಡ್ಡ ಏನು ಇದು ಏನೋ ಒಳ್ಳೆ ಸಾಹುಕಾರರ ಮನೆ ಒಂದು ಇದು ಅವರು ವಂಶಿಕರು, ರಾಜವಂಶಿಕರು ಅವರು. ಆದರೆ ಕಡೆಗೆ ಎಲ್ಲ ಬಿಟ್ಟು ತಾನು ಇದು ಯೋಗಿಗಳು ಅಂತಕ್ಕಂಥದ್ದು ಆಗ್ಬಿಟ್ರು. ಹೌದು. ಹಿಂಗೆಲ್ಲ ನಮ್ಮದು ಹಿಂದೆ ಎಲ್ಲ ಕೂಡ ನಡ್ಕೊಂಡು ಬಂದಿದೆ. ನಾವು ಅರ್ಥ ಮಾಡ್ಕೊಂಡಿರ. ಅದಕ್ಕೆ ಶಾಸ್ತ್ರಗಳು ವೇದಗಳು ಯಾರನ್ನ ನೋಡಿ ಭಯ ಬೀಳುತ್ತೆ ಅಂತಂದರೆ
ಕ್ಯಾಟ್ರಾಕ್ಟ್ ಐ ಸರ್ಜರಿ ಸುಶ್ರುತ ಆತ ಮಾಡಿರುವಂತಹ ಇನ್ಸ್ಟ್ರೂಮೆಂಟ್ ಏನಿದೆ ಇವತ್ತು ನಮ್ಮ ಡಾಕ್ಟರ್ಸ್ ಏನು ಉಪಯೋಗಿಸ್ತಿದಾರೋ ಎಸ್ಪೆಷಲಿ ಸಮಥಿಂಗ್ ಟು ಲಿಫ್ಟ್ ದಟ್. ಹೌದು, 52 ಆಪರೇಷನ್ ಟೂಲ್ಸ್ನ ಮೆನ್ಷನ್ ಮಾಡ್ತಾರೆ ಸುಶ್ರುತ ಸಂಹಿತೆನಲ್ಲಿ. ಅದಕ್ಕೆಲ್ಲ ಒಂದೊಂದಕ್ಕೂ ಒಂದೊಂದು ನೇಮ್ ಇದೆ, ಅದ್ಭುತವಾಗಿರತಕ್ಕಂಥ ನೇಮ್ ಇದೆ. ಹಾಗಾಗಿ ಸುಶ್ರುತ, ಚರಕ ಇವರೆಲ್ಲ ಕೂಡ ಎಂಥ ಅದ್ಭುತವಾಗಿರ್ತಕ್ಕಂಥ ವೈದ್ಯರು. ನಮ್ಮಲ್ಲೇನು ಅಂದ್ಕೊಂಡ್ಬಿಡ್ತಾರೆ ಅಂದರೆ ಋಷಿಗಳು ಅಂದ ತಕ್ಷಣ ಎಲ್ಲ ಬ್ರಾಹ್ಮಣರು, ಇವರೇನೆಲ್ಲ ಬ್ರಾಹ್ಮಣಿಕೆಯನ್ನ ಎಲ್ಲರ ಮೇಲೆ ತಲೆ ಮೇಲೆ ಉಜ್ಜಿಬಿಟ್ಟಿದ್ದಾರೆ, ಇದೇ ತಿಳ್ಕೊತಾರೆ. ಆದರೆ ನಮ್ಮಲ್ಲಿ ಋಷಿಗಳಲ್ಲಿ ಎಲ್ಲ ಥರದ ಕ್ಯಾಸ್ಟ್ನವರು ಇದ್ದರು. ಋಷಿ ಅಂತಂದರೆ ಏನು ಅಂದರೆ ದರ್ಶನ ಮಾಡಿದವರು. ಯಾರು ತಪಶಕ್ತಿಯಿಂದ ಅವರ ಒಂದು ಶ್ರಮದಿಂದ ದರ್ಶನ ಮಾಡಿದ್ರು, ಕೃಷಿ ಉಂಟೆ ಮನುಷ್ಯರು ಋಷಿಗಳ ಅವತಾರು, ಮಹಾಪುರುಷುల ಅವತಾರು ಅಂತ ಹೇಳ್ಬಿಟ್ಟಂತ ಅದನ್ನು ತಿಳ್ಕೊಂಡಿರಾ. ಇದೆಲ್ಲ ಬ್ರಾಹ್ಮಣಿಕೆ, ಇದೆಲ್ಲ ಇದು ಮಾಡಿದ್ರು ದಿಕ್ಕು ತಪ್ಪಿಸೋದಕ್ಕೆ, ಒಡೆದು ಆಳ ನೀತಿಗೆ ನಮ್ಮನ್ನು ದಿಕ್ಕು ತಪ್ಪಿಸ್ತಾರೆ. ನಾವು ಅದನ್ನೇ ಭಾಷೆ ಇವತ್ತಿಗೂ ನಡೀತದೆ, ನಾವು ಇವತ್ತಿಗೂ ನಂಬುತ್ತಾ ಇದ್ದೇವೆ. ಭಾಷೆಯಿಂದ ಹೊಡಿತಾರೆ, ಜಾತಿಯಿಂದ ಹೊಡಿತಾರೆ, ನಮ್ಮ ಶಾಸ್ತ್ರನ ಎಲ್ಲ ಥರದಲ್ಲೂ ಕೀಳರಿಮೆ ಮಾಡಿ ಅದನ್ನ ಹೆಂಗಂದ್ರಂಗೆ ಇದು ಮಾಡ್ತಾರೆ. ಆಮೇಲೆ ನಮ್ಮ ದೇವತೆಗಳಿಗೆಲ್ಲ 3 ಮುಖಗಳಿದೆ, 4 ಕೈಗಳಿದೆ, ಈ ತರ ಎಲ್ಲ ಆಡ್ಕೊಂಡು ನಗ್ತಾರೆ. ಮಹಿಷಾಸುರ ಒಂದು ಪಡೆ ಮಾಡಿದ್ದಾರೆ, ಮಹಿಷಾಸುರ ಸಾಯಿಸಿದ್ದಾಳೆ, ಮಹಿಷಾಸುರ ಒಳ್ಳೆಯವನು. ಹಾಗೆ ಒಂದು ಪಡೆ ರಾವಣನಿಗೂ ಇದೆ. ಅಲ್ಲ, ರಾವಣನನ್ನ ಹೀರೋ ಅನ್ನೋರಿದ್ದಾರೆ. ರಾವಣನ ಮಳಿಯ ಅಂತ ಹೇಳ್ಬಿಟ್ಟು ಮಂಡೋದ್ರಿ ಮಧ್ಯಪ್ರದೇಶ ಅಂತ ಆ ಹಳ್ಳಿಯವರು ರಾವಣ ನಮ್ಮ ಹಳ್ಳಿಯ ಅಂತ ಹೇಳ್ಬಿಟ್ಟು ಅವರು ತುಂಬಾ ದೊಡ್ಡದಾಗಿ ದುರ್ಯೋಧನನ್ನ ಒಳ್ಳೆ ನಾಯಕ ಅಂತ, ಹೌದು, ಹಂಗೆಲ್ಲ ಮಾಡಿರ್ತಕ್ಕಂಥ ನಾವು ಅದೆಲ್ಲ ನೋಡಿದೀವಿ. ಅಲ್ಲ, ಅದು ಲೋಕೋ ಭಿನ್ನ ರುಚಿ ಅಂತ ಹೇಳ್ಬಿಟ್ಟು ಅವ್ರವ್ರ ಟೇಸ್ಟ್ ಅವ್ರವ್ರದ್ದು. ಆದ್ರೆ ಅದನ್ನ ಇನ್ನೊಬ್ಬರ ಮೇಲೆ ಉಜ್ಜೋದಕ್ಕೆ ಯಾವತ್ತೂ ಕೂಡ ಹೋಗ್ಬಾರ್ದು ಬಲವಂತವಾಗಿ. ವಾಮನಾಗೂ ಅಷ್ಟೇ, ವಾಮನ ಅನ್ಯಾಯವಾಗಿ ಬಲಿಚಕ್ರವರ್ತಿ ಇದು ಮಾಡ್ಬಿಟ್ಟ, ಇವರು SC ಬಲಿಚಕ್ರವರ್ತಿ ಅದಕ್ಕೆ ತುಳಿದ್ಬಿಟ್ಟ ಪಾತಾಳಕ್ಕೆ. ಈ ತರ ನಮ್ಮನ್ನ ಅನ್ಯಾಯವಾಗಿ ತುಳಿದಿದ್ದಾರೆ. ಇದೇನು ಅಂತಂದ್ರೆ ಇಡೀ ಒಗ್ಗಟ್ಟಾಗಿರ್ತಕ್ಕಂಥ ಸನಾತನ ಧರ್ಮನ ಒಡೆದು ಚೂರ್ ಮಾಡ್ತಕ್ಕಂಥದ್ದು. ನಾವು ಕೇಳಿದ್ರೆ ಮೂರ್ಖರಾಗ್ಬಿಡ್ತೀವಿ ಅಷ್ಟೇ. ಎತ್ತಣಿಂದೆತ್ತ ಸಂಬಂಧವಯ್ಯ ಅಂತ ಗೋಕುಲಾಶ್ಮಿಗೂ ಇಮಾಮ್ ಸಾಹಿಬಿಗೂ ಸಂಬಂಧ. ಇದು ಯಾಕೆ ಆಗ್ತಾ ಇದೆ ಅಂದ್ರೆ ರಷ್ಯಾದಿಂದ ಇದು ತಗೊಂಡು ಗಾಡಿಗಳು ತಗೊಂತಾರ ಹೊಸವು, ಅದು ಪೂಜೆ ಮಾಡಕ್ ಬ್ರಾಹ್ಮಣರು ಬೇಕು. ಅಕಸ್ಮಾತ್ ಒಂದು ಆಕ್ಸಿಡೆಂಟ್ ಆಗಿ ಸತ್ರ ತಿಥಿ ಮಾಡಕ್ ಬ್ರಾಹ್ಮಣರು ಬೇಕು. ಹಂಗೆ ಬ್ರಾಹ್ಮಣರು ಇದಾಗ್ತಾರೆ. ರಷ್ಯಾ ತೈಲ ತಗೊಂಡ್ರೆ ಬ್ರಾಹ್ಮಣರು ಹಾಗೆ ಇದೆಲ್ಲ ಏನು ಅಂದರೆ ಮೂರ್ಖತನದ ಪರಮಾವಧಿಗಳಿಲ್ಲೆಲ್ಲ ಕೂಡ. ಯಾಕೆಂದ್ರೆ ನಂಬೋರು ಇರೋವರೆಗೂ ಕೂಡ ನಂಬಿಸೋರು ಇರ್ತಾರೆ. ನಾವೆಲ್ಲ ನೋಡಿರ್ತೀವಿ, ಯುಗಾದಿ ಬಂದರೆ ಪ್ರತಿ ವರ್ಷ ಏನು ಹೇಳ್ತಾರೆ, ಆ ಗಂಡು ಮಕ್ಳು ಇರ್ತಕ್ಕಂಥವ್ರು ಖಡ್ಗ ಹಾಕ್ಬೇಕಂತೆ, ಬೆಳ್ಳಿ ಖಡ್ಗ ಹಾಕ್ಬೇಕಂತೆ. ಆಮೇಲೆ ಹೆಣ್ಮಕ್ಳಿಗೆ ಸೀರೆ ಕೊಡ್ಬೇಕಂತೆ. ಆಮೇಲೆ ಈ ಸಲ ಯುಗಾದಿ ಮಾಡಬೇಕಾಗಿದ್ರೆ ಒಬ್ಬಟ್ಟು ಮಾಡಬಾರ್ದಂತೆ, ಒಬ್ಬಟ್ಟು ಮಾಡಿದ್ರೆ ಕೀಡಾಗತ್ತಂತೆ. ಇವತ್ತಿಗೂ ನಾವು ನಂಬ್ತಾ ಇದ್ದೀವಿ. ಹೌದಾ, ಎಷ್ಟು ಜನ ನಮ್ಮ ಸ್ವಾಮಿ ಹೌದಾ ಹಿಂಗಂತೆ, ಖಡ್ಗ ಹಾಕ್ಬೇಕಂತೆ, ಒಬ್ಬಟ್ಟು ಮಾಡಬಾರ್ದಂತೆ, ಈ ಥರದ ಬಟ್ಟೆ. ಆವಾಗ ನನ್ಗೆ ಅನ್ಸುತ್ತೆ, ಹೌದು ಸನ್ನಿ, ಎಲ್ಲಿವರೆಗೂ ನಾವು ನಂಬುತ್ತಾ ಕೂತ್ಕೊಂತೀವೋ ಅಲ್ಲಿವರೆಗೂ ಕೂಡ ನಂಬಿಸ್ತಾರೆ. ಯಾವಾಗ ನಾವು ನಂಬೋದನ್ನ ಅದಕ್ಕೆ HN ಅವ್ರು ಹೇಳ್ತಾರೆ, ನಮ್ಮ H ನರಸಿಂಹಯ್ಯನವ್ರು ಹೇಳ್ತಾರೆ, ಪ್ರಶ್ನಿಸದೆ ಯಾವುದನ್ನು ಒಪ್ಪಬೇಡ ಅಂತ. ಅದು ಆ್ಯಕ್ಚುಲಾಗಿ HN ಅವ್ರದ್ದು ಕೂಡ ಪದ ಅಲ್ಲ, ಅದು ಆ್ಯಕ್ಚುಲಾಗಿ ಬುದ್ಧನ ಪದ. ಅದು ಬುದ್ಧ ಹೇಳ್ತಾ ಇದ್ದಿದ್ದು ಮಾತದು, ಪ್ರಶ್ನಿಸದೆ ಏನನ್ನೂ ಒಪ್ಪಬೇಡ ಅಂತ ಹೇಳ್ಬಿಟ್ಟು. ಯಾರನ್ನ ಏನನ್ನ ಹೇಳಿದಾಗ ಫಸ್ಟ್ ನಮ್ಮ ಬುದ್ಧಿ ಹೊರಗಲ್ಲಿಗೆ ಹಚ್ಚಿ ನೋಡ್ಬೇಕು, ಇದು ಸತ್ಯನಾ ಅಲ್ವಾ ಅಂತ ಹೇಳ್ಬಿಟ್ಟಂತ. ಮೂರ್ಖತನದಿಂದ ಏನು ಹೇಳಿದ್ರೆ ಅದನ್ನು ಹಂಗೆ ನಂಬ್ಕೊಂಡು ಹೋದರೆ ಆಮೇಲೆ ಈ ಇದಕ್ಕೂ ಅಷ್ಟೇ, ಯಾವುದಕ್ಕೆ ನಮ್ಮ ಗ್ರಹಣದ ವಿಚಾರಗಳಿಗೂ ಅಷ್ಟೇ, ಅಥವಾ ನಮ್ಮ ಸನಾತನ ಧರ್ಮದ ವಿಚಾರಗಳಿಗೂ ಅಷ್ಟೇ, ಏನೇನೋ ಇವರು ಯಾರು ಚಾಗಂಟಿ ಕೋಟೇಶ್ವರ ರಾವ್ ಅವರು ಹೇಳ್ತಾ ಇರ್ತಾರೆ, ನೀ ಜನ್ಮಂತ 3 వత్తులయ్యల్న 2 వత్తులయ్యల్న పూర్వానికి వెలిగించల్న ఉత్తరానికి వెలిగించల్న దీంట్లోనే అయిపోతామని మీరు ఏమి ఉద్ధారం అయ్యేది ಅಂತ ಹೇಳ್ಬಿಟ್ಟು ಬೈತಾರೆ ಅವರು ಚಾಗಂಟಿ ಕೋಟೇಶ್ವರ. ನೀನು ಇಡೀ ಜನ್ಮ ಬರೀ ಇದ್ರಲ್ಲೇ ಕಳ್ಕೊಂತ ಇದೀಯಾ, ಇನ್ನೀನು ಉದ್ಧಾರ ಆಗೋದು ಎಲ್ಲಿಂದ ಅಂತ ಹೇಳ್ಬಿಟ್ಟು ಇವತ್ತಿಗೂ ಅಂತ ಪ್ರಶ್ನೆಗಳು ಕೇಳ್ತಾನೆ ಇರ್ತಾರೆ. ಕ್ವಶನ್ಗಳೇ ನಾವು ಇವಾಗ ಬಾಳೆಹಣ್ಣು ತಗೊಳ್ಳಿ, ಬಾಳೆಹಣ್ಣು ಅಥವಾ ಯಾವುದಾದ್ರೂ ಒಂದು ಹಣ್ಣು ತಗೊಳ್ಳಿ, ಸಿಪ್ಪೆ ಇಲ್ದಿರೋ ಹಣ್ಣು ಇರೋದಿಲ್ಲ, ಸಿಪ್ಪೆ ಇರುತ್ತೆ. ಏನಕ್ಕೋಸ್ಕರ ಸಿಪ್ಪೆ ಇರುತ್ತೆ? ಆ ಪ್ರೊಟೆಕ್ಷನ್, ಹಣ್ಣಿಗೆ ಪ್ರೊಟೆಕ್ಷನ್ಗೆ ಅಂತ ಹೇಳ್ಬಿಟ್ಟು ಸಿಪ್ಪೆ ಇರುತ್ತೆ. ನಾವು ಏನು ಮಾಡಬೇಕು, ಸಿಪ್ಪೆಯನ್ನು ಸುಲಿಬೇಕು, ಸಿಪ್ಪೆಯನ್ನು ಪಕ್ಕಕ್ಕಿಡಬೇಕು, ಹಣ್ಣನ್ನು ತಿರುಳನ್ನು ನಾವು ತಗೋಬೇಕು. ಹಾಗೇನೆ ಸನಾತನ ಧರ್ಮದಲ್ಲಿ ಏನು ಮಾಡಿದರೆ ಕಟ್ಟುಪಾಡುಗಳು, ಚೌಕಟ್ಟುಗಳು ಅಂತಕ್ಕಂಥ ಸಿಪ್ಪೆನಲ್ಲಿ
ಈ ನಿಜವಾಗಿರ್ತಕ್ಕಂಥ ತಿರುಳನ್ನು ಇಟ್ಟಿದ್ದಾರೆ, ಏನಕ್ಕೆ ಭದ್ರವಾಗಿ ಇರಲಿ ಅಂತ ಹೇಳ್ಬಿಟ್ಟು ಅಂತ. ನಾವೇನು ಮಾಡ್ತಾ ಇದ್ದೀವಿ, ತಿರುಳನ್ನು ಪಕ್ಕಕ್ಕೆ ಬಿಸಾಕ್ತಾ ಇದ್ದೀವಿ. ಆ ಕಟ್ಟುಪಾಡುಗಳನ್ನು ಚೌಕಟ್ಟುಗಳನ್ನು ಹಿಡ್ಕೊಂಡು, ಆ ಸಿಪ್ಪೆಯನ್ನು ಹಿಡ್ಕೊಂಡು, ಈ ಸಿಪ್ಪೆನಲ್ಲಿ ಏನಿದೆ, ಈ ಸಿಪ್ಪೆನಲ್ಲಿ ಏನಿದೆ, ಇದನ್ನ ಹೆಂಗೆ ಬಳಸ್ಕೋಬೋದು, ಹೆಂಗೆ ತಿನ್ಬೋದು, ಇದರಲ್ಲೇ ನಮ್ಮ ಜೀವನ ಎಲ್ಲ ಕಳ್ಕೊಂಡ್ಬಿಡ್ತಾ ಇದ್ದೀವಿ. ಹಂಗಾಗಿ ಅದನ್ನು ಫಸ್ಟ್ ಪಕ್ಕಕ್ಕೆ ಇಡಬೇಕು, ತಿರುಳನ್ನು ನಾವು ಹಿಡ್ಕೋಬೇಕು. ನಮ್ಮಲ್ಲಿ ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ ಇದು ರಿವರ್ಸ್ ಆಗೋಗ್ಬಿಟ್ಟಿದೆ. ಇದನ್ನು ಈ ಬುದ್ಧಿನ ನಾವು ಬಿಡಬೇಕು ಅಂತಕ್ಕಂಥ. ನೋಡಿ, ಈ ಗ್ರಹಣದ ವಿಚಾರದಲ್ಲಿ ಇಷ್ಟೆಲ್ಲ ಮಾತಾಡಿದ್ರಿಂದ ಎಷ್ಟು ವಿಚಾರಗಳು ಹೊರಗೆ ಅಂತಕ್ಕಂಥದ್ದು ಬರ್ತಾ ಇದೆ. ಇಟ್ಬಿಟ್ಟು ಬಂದ್ಬಿಡ್ತಾರೆ. ಇನ್ನು ಕೆಲವ್ರು ಹೇಳ್ತಾರೆ, ಸ್ವಾಮಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಾವು ಮಾಡಿದ್ವಿ, ನಮ್ಗೆ ಕೀಡಾಗೋಗ್ಬಿಡ್ತು, ಹಂಗಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಮ್ಗೆ ಹಚ್ಚಿ ಬಂದಿಲ್ಲ. ಇನ್ನು ಕೆಲವ್ರು ಹೇಳ್ತಾರೆ 1 ಕಳಶ ಇಡೋಂಗಿಲ್ಲ, ಇನ್ನು ಕೆಲವ್ರು ಹೇಳ್ತಾರೆ 2 ಕಳಶ ಇಡೋಂಗಿಲ್ಲ, ಏನೇನೋ ಅವ್ರವ್ರದ್ದೇ ಪದ್ಧತಿ. ಆಮೇಲೆ ತಿರುಪತಿಗೆ ಹೋಗಿ ಬಂದ್ವಿ ಸ್ವಾಮಿ ನಾವು, ನರಸಿಂಹಸ್ವಾಮಿ ಒಕ್ಕಲ್ನವರು ಯಾರೋ ನಮ್ಮ ಮುತ್ತಾತನ ಕಾಲದಲ್ಲಿ ತಿರುಪತಿಗೆ ಹೋಗಿ ಬಂದಿದ್ರಂತೆ, ಅವ್ರಿಗೇನೋ ಕೆಟ್ಟದ್ದಾಗ್ಬಿಟ್ಟಿತ್ತಂತೆ, ಅದಕ್ಕೆ ನಾವು ತಿರುಪತಿಗೆ ಹೋಗೋದಿಲ್ಲ. ತಿರುಪತಿ ಒಕ್ಕಲ್ನವ್ರು ಹೇಳ್ತಾರೆ, ಸ್ವಾಮಿ ನರಸಿಂಹಸ್ವಾಮಿಯಿಂದ ದರ್ಶನ ಮಾಡೋಕೆ ಹೋಗಿ ನಮ್ಮ ವಂಶದಲ್ಲಿ ಯಾರಿಗೋ ಹಿಂಗಾಗಿತ್ತಂತೆ, ನಾವು ನರಸಿಂಹಸ್ವಾಮಿ ಇದಕ್ಕೆ ಹೋಗೋದಿಲ್ಲ. ಎಲ್ಲ ಮೂರ್ಖತನದ ಪರಮಾವಧಿ. ಕಳ್ಳು ಒಕ್ಕಲು ಆಮೇಲೆ ತೀರ್ಥಯಾತ್ರೆ ಹೋಗಿ ಬಂದ್ಮೇಲೆ ಬೇರೆಯವ್ರ ಮನೆಗೆ ಏನೇನೋ ಅವ್ರದ್ದೇ ಆಗಿರತಕ್ಕಂಥ ಪದ್ಧತಿಗಳು. ಈಗ ಪ್ರವಚನ ಶುರು ಮಾಡಿ ನೋಡಿ, 6:30ಗೆ ಪ್ರವಚನ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದು, 1 hour ಕಳೆದೇ ಹೋಯ್ತು, 7:30 ಆಗೇ ಹೋಯ್ತು. ಅಟ್ಲೀಸ್ಟ್ ಇನ್ನು ಅರ್ಧ ಗಂಟೆನಾದ್ರೂ ಪ್ರವಚನ ಮಾಡೋಣ. ಈಗ ಅದೊಂದು ಆನಂದಕರವಾಗಿರ್ತಕ್ಕಂಥ ವಿಚಾರ ಏನು ಅಂದರೆ, 1 ವರ್ಷ ಆಯಿತು. ಹಿಂದಿನ ವರ್ಷ ವಾಮನ ದ್ವಾದಶಿಗೆ ಅದು ಪ್ರಾರಂಭ ಮಾಡಿದ್ದು, ಈ ವರ್ಷಕ್ಕೆ 1 ವರ್ಷ ಆಯಿತು. ಈಗ 10ನೇ ಅನುವಾಕು ಅರ್ಧಕ್ಕೆ ಬಂದಿದ್ದೀವಿ. 25ನೇ ಮಂತ್ರದವರೆಗೂ ಕೂಡ ಅಧ್ಯಯನ ಮಾಡ್ಕೊಂಡಿದ್ವಿ ಹಿಂದಿನ ಒಂದು ಅನುವಾಕನಲ್ಲಿ. ಈಗ 10ನೇ ಅನುವಾಕನ್ನು ಒಂದ್ಸಲಿ ನಾವು ಅದನ್ನು ಹೇಳ್ಕೊಳ್ಳೋಣ. ದ್ರಾಪೆ ಅಂಧಸಸ್ಪತೆ ದರಿದ್ರನ್ನೀಲಲೋಹಿತ ಯೇಷಾಂ ಪುರುಷಾಣಾಂ ಯೇಷಾಂ ಪಶೂನಾಂ ಮಾಭೇರ್ಮಾರೋ ಮೋ ಯೇಷಾಂ ಕಿಂಚನಾಮಮತ ಯಾತೆ ರುದ್ರ ಶಿವ ತನು ಶಿವ ವಿಶ್ವಾಹ ಭೇಷಜಿ ಶಿವ ರುದ್ರಸ್ಯ ಭೇಷಜಿ ತಯಾನೋ ಮೃಢ ಜೀವಸೆ ಇಮಾಗಂ ರುದ್ರಾಯ ತವಸೆ ಕಪರ್ದಿನೇ ಕ್ಷಯದ್ವೀರಾಯ ಪ್ರಪರಾಮಹೇ ಮತಿಂ ಯತಾನಶ್ಯಮ ಸದ್ವಿಪದೇ ಚತುಷ್ಪದೇ ವಿಶ್ವಂ ಪುಷ್ಟಂ ಗ್ರಾಮೇ ಅಸ್ಮಿನ್ನನಾತುರಂ ಮೃಡಾನೋ ರುದ್ರೋತನೋ ಮಯಸ್ಕೃತಿ ಕ್ಷಯದ್ವೀರಾಯ ನಮಸಾ ವಿಧೇಮತೆ ಯಚ್ಚಂಚಯೋಶ್ಚ ಮನುರಾಯಜೆ ಪಿತಾ ತದಶ್ಯಾಮ ತವ ರುದ್ರ ಪ್ರಣೀತೌ ಮಾನೋ ಮಹಾಂತಮುತಮಾನೋ ಅರ್ಭಕಂ ಮಾನ ಉಕ್ಷಂತಮುತಮಾನ ಉಕ್ಷಿತಂ ಮಾನೋವದಿ ಪಿತರಂ ಮೋತ ಮಾತರಂ ಪ್ರಿಯಾಮಾನಸ್ತನುವೋ ರುದ್ರರೀರಿಷಃ ಮಾನಸ್ತೋಕೆ ತನಯೇ ಮಾನಾಯುಷಿ ಮಾನೋ ಗೋಷು ಮಾನೋ ಅಶ್ವೇಷು ರೀರಿಷಃ ವೀರಾನ್ಮಾನೋ ರುದ್ರಭಾಮಿತೋ ವದೀರ್ಹವಿಷ್ಮಂತೋ ನಮಸಾ ವಿಧೇಮತೆ ಆರಾತ್ತೆ ಘೋಗ್ನೌತ ಪೂರುಷಗ್ನೇ ಕ್ಷಯದ್ವೀರಾಯ ಸುಂ ನಮಸ್ಮೇತೆ ಅಸ್ತು
ರಕ್ಷಾಚನೋ ಅಧಿಚ ದೇವ ರೂಹ್ಯದಾಚ ನಶ್ಶರ್ಮ ಯಚ್ಚ ವಿಬರ್ಹಾ ಆಹಾ ಸ್ತುಹಿ ಶ್ರುತಂ ಕರ್ತಸದಂ ಯುವಾನಂ ಮೃಗಂ ನ ಭೀಮಂ ಉಪಹತ್ನು ಮುಗ್ರಂ ಮೃಡಾಚರಿತ್ರೇ ರುದ್ರಸ್ತವಾನೋ ಅನ್ಯಂತೆ ಅಸ್ಮನ್ನಿವಪಂತು ಸೇನಾಃ ಪರಿಣೋ ರುದ್ರಸ್ಯ ಹೇತಿರ್ವೃಣಕ್ತೋ ಪರಿತ್ವೇಷಸ್ಯ ಧರ್ಮತಿರಘಾಯೋಃ ಅವಸ್ಥಿರ ಮಗವದ್ಭ್ಯಸ್ತನುಷ್ವ ಮೀಢ್ವಸ್ತೋಕಾಯ ತನಯಾಯ ಮೃಡಯ ಮೀಡುಷ್ಟಮ ಶಿವತಮ ಶಿವೋ ನಃ ಸುಮನಾ ಭವ ಪರಮೇ ವೃಕ್ಷ ಆಯುಧಂ ನಿಧಾಯ ಕೃತ್ಯಂ ವಸಾನ ಆಚರ ಪಿನಾಕಂ ಬಿಭ್ರದಾಗಹೇ ವಿಕಿರಿತ ವಿಲೋಹಿತ ನಮಸ್ತೆ ಅಸ್ತು ಭಗವಃ ಯಾಸ್ತೆ ಸಹಸ್ರಗಂ ಹೇತಯೋನ್ಯಮಸ್ಮನ್ನಿವಪಂತು ತಾಃ ಹೇತಯೋ ಅನ್ಯಮಸ್ಮನ್ ನಿವಪಂತು ತಾಃ ಸಹಸ್ರಾಣಿ ಸಹಸ್ರಧಾ ಬಾಹುವೋಸ್ತವ ಹೇತಯಃ ತಾಸಾಮೀಶಾನೋ ಭಗವಃ ಪರಾಚೀನ ಮುಖಾಕೃತಿ. ಇದು 10ನೇ ಅನುವಾಕು. 25ನೇ ಮಂತ್ರದವರೆಗೂ ಕೂಡ ಹಿಂದಿನ ಇದರಲ್ಲಿ ಪ್ರವಚನದಲ್ಲಿ ಅಧ್ಯಯನ ಮಾಡ್ಕೊಂಡಿದ್ವಿ. ಮಾನ ಆಯುಷಿ, ಹೇ ರುದ್ರ, ನಮ್ಮಗಳ ಆಯುಷ್ಯವನ್ನು ಕಡಿಮೆಗೊಳಿಸಬೇಡ, ದೀರ್ಘಾಯುಷ್ಯವನ್ನು ದಯಪಾಲಿಸು. ಆ ಮಂತ್ರದವರೆಗೂ ಕೂಡ ಅಧ್ಯಯನ ಮಾಡ್ಕೊಂಡಿದ್ವಿ. ಮಾನೋ ಘೋಷು, ನಮ್ಮ ಗೋವುಗಳನ್ನು ನಾಶ ಮಾಡಬೇಡ, ನಾವು ಸಾಕಿರ್ತಕ್ಕಂಥ ಸಾಕು ಪ್ರಾಣಿಗಳನ್ನು ಹೇ ರುದ್ರ ನಾಶಗೊಳಿಸಬೇಡ. 27ನೆಯ ಮಂತ್ರ ಮಾನೋ ಅಶ್ವೇಷು ರೀರಿಷಃ, ನಮ್ಮ ಕುದುರೆಗಳು, ರಥಗಳು, ಸೇವಕರು, ವಾಹನಗಳು, ಕುರಿ, ಮೇಕೆ ಇತ್ಯಾದಿ ಪಶು ಸಂಪತ್ತನ್ನು, ವಾಹನ ಇತ್ಯಾದಿ ಸಂಪತ್ತನ್ನು ನಾಶ ಮಾಡಬೇಡ. ಅಂದರೆ ಭೋಗ ಭಾಗ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಪದಾರ್ಥವನ್ನು ಕೂಡ ನಮ್ಮಿಂದ ದೂರ ಮಾಡಬೇಡ ಅಂತ ಕೇಳ್ಕೊತಾ ಇದ್ದಾರೆ. ವೀರಾನ್ಮಾನೋ, ನಮ್ಮ ದೇಶ ರಕ್ಷಿಸುವ ವೀರರಾದ ಯೋಧರನ್ನು ನಾಶ ಮಾಡಬೇಡ. ನೋಡಿ, ನಾವು ವಿಶೇಷವಾಗಿ ಕೇಳ್ಕೊಳ್ತಾ ಇರತಕ್ಕಂಥ ಒಂದು ಪ್ರಾರ್ಥನೆ ಇದು. ನಮ್ಮ ದೇಶ ರಕ್ಷಿಸುವ ವೀರರಾದ ಯೋಧರನ್ನು ನಾಶ ಮಾಡಬೇಡ. 29ನೆಯ ಮಂತ್ರ ರುದ್ರ ಭಾಮಿತೋ ವದೀರ್ ಹವಿಷ್ಮಂತೋ ನಮಸಾ ವಿಧೇಮತೆ. ತಮೋಗುಣ ಪ್ರಧಾನವಾದ ಆಲಸ್ಯ, ಪ್ರಮಾದ, ಅಶ್ರದ್ಧೆ ಇವುಗಳಿಂದ ಕೂಡಿ ಕರ್ತವ್ಯ ಕರ್ಮಗಳನ್ನು ಮಾಡದೆ, ಶಾಸ್ತ್ರ ನಿಷಿದ್ಧ ಕರ್ಮಗಳನ್ನು ಮಾಡಿ ಪುಣ್ಯ ಗಳಿಸದೆ ಪಾಪ ಗಳಿಸಿ ಅರಿತೋ ಅರೆಯದೆಯೋ ದೋಷ ಮಾಡಿರುವೆವು. ಹೇ ರುದ್ರ, ಈ ಎಲ್ಲ ದೋಷಗಳನ್ನು ಕ್ಷಮಿಸಿ ನಮ್ಮನ್ನು ಕಾಪಾಡು ಅಂತ ಕೇಳ್ಕೊತಾ ಇದ್ದಾರೆ. ನೋಡಿ, ಇಲ್ಲಿ ನಾವು ನಮಗೊಂದು ಮಾರ್ಗದರ್ಶನವನ್ನು ಕೊಡ್ತಾ ಇದೆ ಈ ರುದ್ರ. ತಮೋಗುಣ ಪ್ರಧಾನವಾಗಿರ್ತಕ್ಕಂಥದ್ದು ಸತ್ವ, ರಜಸ್ಸು, ತಮಸ್ಸು ಅಂತ 3 ಗುಣಗಳಿರುತ್ತೆ. ಅದರಲ್ಲಿ ತಮೋಗುಣ ಪ್ರಧಾನವಾಗಿರ್ತಕ್ಕಂಥದ್ದು ಆಲಸ್ಯ. ಆಲಸ್ಯ ಅಂದರೆ ಏನು ಅಂತಂದರೆ, ಇವತ್ತು ಈ ಕೆಲಸ ಆಗ್ಬಿಡ್ಬೇಕು ಅಂದರೆ ನಾಳೆ ಮಾಡ್ಕೊಂಡ್ರಾಗಲ್ವೇನೋ, ಸಾಯಂಕಾಲಕ್ಕೆ ಮಾಡ್ಕೊಂಡ್ರಾಗಲ್ವೇನೋ, ಈಗೇನಂತದ್ದು ಬಂದಿರೋದು, ಏನು ಪ್ರಪಂಚ ಮುಳುಗೋಗ್ತಾ ಇರೋದು, ಹಿಂಗೆಲ್ಲ ಪ್ರಶ್ನೆ ಕೇಳೋದನ್ನ ನಾವೆಲ್ಲ ನೋಡಿರ್ತೀವಿ. ಇದು ತಮೋಗುಣ. ಯಾರೆಲ್ಲಾದರೂ ಈ ಥರದ ಗುಣ ನೋಡಿದ್ದೀವಿ ಅಂತಂದರೆ ಅದು ತಮೋಗುಣ ಅಂತ. ಚಕ ಚಕ ಆವತ್ತಿನ ಕೆಲಸ ನಾಳೆ ಮಾಡುವ ಕೆಲಸ ಹಿಂದೆ ಮಾಡು, ಈಗ ಮಾಡುವ ಕೆಲಸ ಈ ಕ್ಷಣವೇ ಮಾಡು ಅಂತ ಹೇಳ್ತಾರೆ ಹಿರಿಯರು. ಹಾಗಾಗಿ ಅದನ್ನು ನಾವು ಮಾಡ್ಕೊತ ಹೋಗಬೇಕು. ಹಾಗಾಗಿ ಅದು ಆಲಸ್ಯ ಅಂತಕ್ಕಂಥದ್ದು ತಮೋಗುಣ ಪ್ರಧಾನವಾಗಿರ್ತಕ್ಕಂಥ ಗುಣ. ಪ್ರಮಾದ ಅಂತಂದರೆ ಏನು ಅಂದರೆ, ಏನು ಮಾಡದೇ ಇದ್ರೆ ಏನಾಗುತ್ತೆ, ಬಿಟ್ಬಿಟ್ರೆ ಏನಾಗುತ್ತೆ, ಈ ಕೆಲಸ ಸಂಧ್ಯಾ ವಂದನೆ ಮಾಡಬೇಕಪ್ಪ ದಿನಾಗ್ಲೂ, ಬಿಟ್ಬಿಟ್ರೆ ಏನಾಗುತ್ತೆ, ದೇವ್ರ ಪೂಜೆ ಮಾಡಬೇಕಪ್ಪ ಮಾಡದೇ ಇದ್ರೆ ಏನಾಗುತ್ತೆ, ಇವೆಲ್ಲ ಅತಿರೇಕದ ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು. ಇದನ್ನು ಪ್ರಮಾದ ಅಂತ ಕರೀತಾರೆ. ಹೌದು. ಹಾಗಾಗಿ ಏನು ಕರ್ಮ ಮಾಡಬೇಕೋ
ಕರ್ತವ್ಯ ಕರ್ಮಗಳು, ಯಾವ ಕರ್ತವ್ಯ ಕರ್ಮಗಳನ್ನು ಮಾಡಬೇಕೋ ಆ ಕರ್ತವ್ಯ ಕರ್ಮಗಳನ್ನು ಮಾಡದೇ ಇರತಕ್ಕಂಥದ್ದು ಅದೊಂದು ಪ್ರಮಾದ ಅಂತ ವಿವೇಕಾನಂದರು ಹೇಳ್ತಾರೆ. ಒಬ್ಬ ಆದರ್ಶವಂತವಾಗಿರ್ತಕ್ಕಂಥ ಒಬ್ಬ ಪುರುಷ 100 ತಪ್ಪುಗಳನ್ನು ಮಾಡ್ತಾನಂತೆ. ಆದರ್ಶನ ಇಟ್ಟುಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ಪುರುಷ ಎಷ್ಟು ತಪ್ಪುಗಳು ಮಾಡ್ತಾನೆ? ಒಂದು ದಿನಕ್ಕೆ 100 ತಪ್ಪುಗಳನ್ನು ಮಾಡ್ತಾನಂತೆ. ಆದರ್ಶವನ್ನೇ ಇಟ್ಕೊಂಡೇ ಇರ್ತಕ್ಕಂಥ ಪುರುಷ ಒಂದು ದಿನಕ್ಕೆ 1,00,000 ತಪ್ಪುಗಳನ್ನು ಮಾಡ್ತಾನೆ ಅಂತ. 1,00,000 ತಪ್ಪು ಮಾಡೋದು ಸರಿನಾ, 100 ತಪ್ಪು ಮಾಡೋದು ಸರಿನಾ? ಅಲ್ಲಿಗೆ ತಪ್ಪಂತೂ ನಾವು ಮಾಡದಿರೋರಲ್ಲ. ಅರಿತೋ ಅರಿದೇನೋ ನಡೆಯೋ ಕಾಲು ಎಡವತ್ತು. ತಪ್ಪಂತೂ ನಾವು ಮಾಡದಿರೋದಕ್ಕೆ ಸಾಧ್ಯ ಇಲ್ಲ. ಗೊತ್ತೋ ಗೊತ್ತಿಲ್ದಿರೋನೋ ನಮ್ಮಿಂದ ಪರಪಾಟುಗಳು ಅಂತಕ್ಕಂಥದ್ದು ನಡೆದೋಗ್ತಾ ಇರುತ್ತೆ. ವಿವೇಕಾನಂದರು ಏನು ಹೇಳ್ತಾರೆ ಅಂದರೆ, ಆದರ್ಶ ಇಟ್ಕೊಂಡಿರೋ 1,00,000 ತಪ್ಪುಗಳು ಮಾಡೋದಕ್ಕಿಂತ ಆದರ್ಶನ ಇಟ್ಕೊಂಡು 100 ತಪ್ಪು ಮಾಡೋದು ಎಷ್ಟೋ ಮೇಲೆ. ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಂತ ಹೇಳ್ಬಿಟ್ಟು, ಗುಡ್ಡಿ ಕನ್ನ ಮೇಲೆ ಮೇಲು ಅಂತ ಹೇಳ್ಬಿಟ್ಟು ಅಂತ. ಪೂರ್ತಿ ಕಣ್ಣೇ ಕಾಣದೇ ಇರೋದಕ್ಕಿಂತ ಅಟ್ಲೀಸ್ಟ್ ಹಿಂಗಿಂಗ್ ನೋಡೋದು ಎಷ್ಟೋ ಮೇಲು ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಪ್ರಮಾದ ಅಂತಕ್ಕಂಥದ್ದು ತಮೋಗುಣದ ಲಕ್ಷಣ. ಅಶ್ರದ್ಧೆ ಅಂದರೆ ಎಲ್ಲ ಗೊತ್ತು, ನಂಗೆ ಗೊತ್ತು, ವೇದಗಳೆಲ್ಲ ನಂಗೆ ಗೊತ್ತು, ಮಂತ್ರಗಳೆಲ್ಲ ನಂಗೆ ಗೊತ್ತು, ದೇವ್ರ ಪೂಜೆ ಮಾಡೋದು ಹಿಂಗೆ ಅಂತ ನಂಗೆ ಗೊತ್ತು, ಆಮೇಲೆ ಸಂಧ್ಯಾ ವಂದನೆ ಮಾಡೋದು ಅಂದರೆ ಏನು ನಂಗೆ ಗೊತ್ತು, ಪಿತೃ ಕಾರ್ಯ ಬಿಡಬಾರ್ದು ಅನ್ನೋದು ಗೊತ್ತು, ಭಗವದ್ಗೀತೆ ಗೊತ್ತು, ವಿಷ್ಣು ಸಹಸ್ರನಾಮ ಗೊತ್ತು, ಎಲ್ಲ ಗೊತ್ತು. ಅದು ನಾ ಮಾಡಲ್ಲ, ನಂಗೆ ಬೇಕಾಗಿಲ್ಲಯ್ಯ, ನಾ ಮಾಡಲ್ಲ ಅಂತ. ನಿನ್ನಂಥ ಅಜ್ಞಾನಿ ಅವ್ರು ಮಾತಾಡೋಕೆ ಶುರು ಮಾಡೋದೇ ಏನಂತ ಮಾಡ್ತಾರೆ? ನಿನ್ನಂಥ ಅಜ್ಞಾನಿ. ಯಾರನ್ನ ಅವ್ರ ಎದುರುಗ ಹೋಗ್ಲಿ ನಿಮ್ಮಂಥ ಅಜ್ಞಾನಿಗಳು ಅಂತ ಶುರು ಮಾಡ್ತಾರೆ, ನಮ್ಮಂಥ ಜ್ಞಾನಿಗಳು ಅಂತ ಶುರು ಮಾಡ್ತಾರೆ. ಆವಾಗ ನಾವು ಅರ್ಥ ಮಾಡ್ಕೋಬೇಕು, ಓಹೋ ಇದು ಮಹಾ ತಪಸ್ಸಿನ ಅಲ್ಲ ತಮೋ ಗುಣದ ಪ್ರತಿರೂಪ ಅಂತ ತಿಳ್ಕೋಬೇಕು. ಕೆಲವರು ಅಂಥವ್ರು ಇರ್ತಾರೆ. ಒಂದ್ಸರಿ ಏನಾಯಿತು ಅಂದರೆ, ನಂದೇ ಒಂದು ಅನುಭವ ಹೇಳ್ತೀನಿ, ಸುಮ್ಮನೆ ನಿಮ್ಮ ಒಂದು ಇದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅಕ್ಟೋಬರ್ ಟೈಮ್ನಲ್ಲಿ ಅವಾಗ ETV ಬಿಟ್ಟರೆ ಬೇರೆ ಯಾವುದು ಬರ್ತಾ ಇರಲಿಲ್ಲ, ಬೇರೆ ಇಷ್ಟೊಂದು ಚಾನಲ್ಗಳಿರಲಿಲ್ಲ. ಅವಾಗ ಇದ್ದಿದ್ದೆ ಜಮಿನಿ ETV ಎರಡೇ ಬರ್ತಾ ಇದ್ದಿದ್ದು. ETVನಲ್ಲಿ ಏನಾಯಿತು ಅಂದರೆ, ಅಕ್ಟೋಬರು ನಮಗೆ ಎಕ್ಸಾಮ್ ನಡೀತಾ ಇತ್ತು, ಡಿಗ್ರಿ ಎಕ್ಸಾಮ್ ನಡೀತಾ ಇತ್ತು. ಸೆಕೆಂಡ್ ಇಯರ್ ಡಿಗ್ರಿನಲ್ಲಿ ಇದ್ದೆ, ಸೆಕೆಂಡ್ ಇಯರ್ ಡಿಗ್ರಿ ಎಕ್ಸಾಮ್ ನಡೀತಾ ಇತ್ತು. ಆ ಎಕ್ಸಾಮ್ಗೆ ಹೋಗಬೇಕು ಅಂತ ಬಿಟ್ಟು ಎಲ್ಲ ರೆಡಿಯಾಗಿದ್ದೀನಿ. ಆ ETVನಲ್ಲಿ ಏನಾಗಿದೆ, ಬ್ರಹ್ಮೋತ್ಸವಗಳು ಬರ್ತಾ ಇದೆ, ತಿರುಪತಿ ಬ್ರಹ್ಮೋತ್ಸವಗಳು ಬರ್ತಾ ಇದೆ. ಆನಂದವಾಗಿ ನೋಡ್ತಾ ಇದ್ದೀನಿ, ತಿರುಪತಿ ಬ್ರಹ್ಮೋತ್ಸವ ನೋಡ್ತಾ ಇದ್ದೀನಿ. ಹೆಂಗಿದೆ ಅಂದರೆ ತಲ್ಲಿಯನ್ನು ನಾನು ಆಗ್ಬಿಟ್ಟಿದ್ದೀನಿ. ನನಗೇನು ಇವಾಗ ಒಂದು ಶುಭ ಶಕುನ. ಈಗ ನಾನು ಆ ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇದ್ದೀನಿ, ಇಲ್ಲಿ ಪರಮಾತ್ಮನ ಇದನ್ನು ನೋಡ್ತಾ ಇದ್ದೀನಿ ಅಂತೇಳ್ಬಿಟ್ಟು. ಅಷ್ಟೊತ್ತಿಗೆ ಯಾರೋ ಮಹಾನ್ ಭಾವರು ಬಂದರು, ಬನ್ನಿ ಸ್ವಾಮಿ ಕೂತ್ಕೊಳ್ಳಿ ಹಾಗೆ ಹೀಗೆ ಅಂತಬಿಟ್ಟೆಲ್ಲ ಮಾತಾಡ್ತಾ ಇದ್ರೆ, ಇದೆಲ್ಲ ಪಾಮರ ರಂಜನೆ ಇದು ಪಾಮರ ರಂಜನೆ. ಪಾಮರರು ಅಂದರೆ ಯಾರೋ ಅಮಾಯಕರು, ಯಾರೋ ಸಾಮಾನ್ಯ ಜನಗಳು. ಏನಿದೆ, ದಾರ ತೊಗೊಂಡಿರ್ತಾನೆ, ಆ ಕಡೆ ಕಟ್ಟಾಕಿರ್ತಾನೆ, ದಾರ ತೊಗೊಂಡಿರ್ತಾನೆ, ಈ ಕಡೆ ಕಟ್ಟಾಕಿರ್ತಾನೆ, ಅಲಂಕಾರ ಎಲ್ಲ ಮಾಡಿಬಿಟ್ಟು ನಿಮ್ಗೊಂದು ದೇವ್ರ ರೂಪದ ಥರ ತೋರಿಸ್ತಾ ಇರ್ತಾನೆ. ಆದರೆ ದೇವರ ಅದು ಅಲ್ಲ, ಅದೆಲ್ಲ ಪಾಮರ ರಂಜನೆ. ನಿಮ್ಮಂಥ ಪಾಮರರು ನೋಡಿ ಓಹೋ ಅಂತ ಮೆಚ್ಕೊತಾ ಇರ್ತೀರಾ ಅಂತೇಳ್ಬಿಟ್ಟು. ನಾನು ಅವಾಗ ಎಷ್ಟು ದುಃಖಪಟ್ಟೆ ಅಂತಂದರೆ, ಶುಭಾರಂಭ, ನಾನು ಏನೋ ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತಾ ಇದ್ದೀನಿ ದೇವ್ರು ನೋಡಿಕೊಂಡು ಅಂತಂದರೆ, ಈತ ಬಂದು ಹಿಂಗೆ ಪಾಮರ ರಂಜನೆ ಇದೆಲ್ಲ ಕೂಡ ಬೂಟಾಟಿಗೆ ಅಂತ ಹೇಳ್ಬಿಟ್ಟೆಲ್ಲ ಹಿಂಗೆಲ್ಲ ಟೀಕೆ ಮಾಡ್ತಾ ಇದ್ದಾರಲ್ಲ ಅಂತ. ಯಾಕೆ ಹೇಳಿದೆ ಅಂತಂದರೆ, ಅಶ್ರದ್ಧೆ. ಎಲ್ಲ ಗೊತ್ತು, ನಮಗೆಲ್ಲ ಗೊತ್ತಿರುತ್ತೆ, ಆದರೆ ಆಚರಣೆ ಮಾಡ್ತಕ್ಕಂಥ ಶ್ರದ್ಧೆ ನಮ್ಮಲ್ಲಿ ಇರೋದಿಲ್ಲ. ಅದು ಕೂಡ ತಮೋಗುಣದ ಪರಮಾವಧಿ. ಹಾಗಾಗಿ ಹೇ ರುದ್ರ, ತಮೋಗುಣ ಪ್ರಧಾನವಾದ ಆಲಸ್ಯ, ಪ್ರಮಾದ, ಅಶ್ರದ್ಧೆ ಇವುಗಳಿಂದ ಕೂಡಿ ಕರ್ತವ್ಯ ಕರ್ಮಗಳನ್ನು ಮಾಡದೆ, ಶಾಸ್ತ್ರ ನಿಷಿದ್ಧ ಕರ್ಮಗಳನ್ನು ಮಾಡಿ ಪುಣ್ಯ ಗಳಿಸದೆ ಪಾಪ ಗಳಿಸಿ ದೋಷ ಮಾಡಿರುವೆವು, ಅರಿತೋ ಅರಿಯದೆಯೋ. ಹೇ ರುದ್ರ, ನಾವು ಮಾಡಿರ್ತಕ್ಕಂಥ ಈ ದೋಷಗಳನ್ನು ಕ್ಷಮಿಸಿಬಿಡು ಅಂತ ಹೇಳ್ಬಿಟ್ಟು. ನಾವು ಇಂಥವ್ರನ್ನ ನಿತ್ಯ ಜೀವನದಲ್ಲಿ ನೋಡ್ತಾನೆ ಇರ್ತೀವಿ, ಎಲ್ಲ ಗೊತ್ತಿರುತ್ತೆ, ಆರ ತಪ್ಪುಗಳು ಮಾಡ್ತಾನೆ ಇರ್ತಾರೆ. ತಾವು ಅದೇನೋ ಈ ತೆಲುಗುನಲ್ಲಿ ಒಂದು ಗಾದೆ ಮಾತಿದೆ, ಕೋತಿ ತಾನು ಚೆಡೋದು ಕಾಕ ವನನಂತ ಚೆಡಿಪೆ ಅಂತ ಹೇಳ್ಬಿಟ್ಟು ಅಂತ. ತಾನೊಬ್ಬನ ಕೆಡೋದಲ್ದಿರ ತನ್ನ ಸುತ್ತೂರು ಇರ್ತಕ್ಕಂಥ ಪ್ರಪಂಚನೂ ಕೆಡ್ತಾನೆ. ಏನೋ ಅವ್ರಿಗೇನೋ ಕೇಳಿ ಈ ಕಿವಿಲಿ ಬಿಟ್ಬಿಟ್ರೆ ಅವ್ರು ಬಚಾವಾಗ್ತಾರೆ. ಇಲ್ಲ ಏನೋ ಇವ್ರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನೇ ವೇದವಾಕ್ಕು ಅಂತ ತಿಳ್ಕೊಂಡು ಗುರುಪದೇಶ ಅಂತ ತೊಗೊಂಡ್ಬಿಟ್ರೆ ಅವನು ಕೆಟ್ಟು ಹಾಳಾಗೋಗ್ಬಿಡ್ತಾನೆ. ಹಾಗಾಗಿ ಹುಷಾರಾಗಿರಬೇಕು. ಯಾರಿಂದ? ಆಲಸ್ಯ, ಪ್ರಮಾದ, ಅಶ್ರದ್ಧೆ ಇರತಕ್ಕಂಥ ತಮೋಗುಣ ಪ್ರಧಾನವಾಗಿರ್ತಕ್ಕಂಥ ಮನುಷ್ಯರಿಂದ ತುಂಬ ಜಾಗೃತವಾಗಿರಬೇಕು ನಾವು. ಹೇ ರುದ್ರ, ಅರಿತೋ ಅರಿಯದೇನೋ ಈ ಗುಣಗಳನ್ನು ನಾವು ಪ್ರದರ್ಶಿಸಿ ತಪ್ಪು ಮಾಡಿಬಿಟ್ಟಿದ್ದೀವಿ. ವೇದಗಳಲ್ಲಿ ಕೆಲವು ಅನುಶಾಸನಗಳಿದೆ. ಏನು, ತೈತ್ತಿರಿಯೋಪನಿಷತ್ತಿನಲ್ಲಿ ಒಂದು ಅನುಶಾಸನ ಮಾಡಿದ್ದಾರೆ. ಸತ್ಯಂ ವದ, ಸತ್ಯಾನ್ನೇ ಹೇಳ್ರಿ, ಧರ್ಮಂ ಚರ, ಧರ್ಮ ಮಾರ್ಗದಲ್ಲೇ ನಡೀರಿ. ಚರ ಅಂದರೆ ನಡೀರಿ ಅಂತೇಳ್ಬಿಟ್ಟು, ಧರ್ಮ ಮಾರ್ಗದಲ್ಲಿ ನಡೀರಿ. ಸ್ವಾಧ್ಯಾಯ ಪ್ರವಚನಾಭ್ಯಾಂ ಅಪ್ರಮದಿತವ್ಯಂ. ಪ್ರಮತ್ತ ಅಂತಂದರೆ ಅಲರ್ಟ್ನೆಸ್ ಇಲ್ಲದೆ ಇರತಕ್ಕಂಥದ್ದು, ಅಪ್ರಮತ್ತ ಅಂತಂದರೆ ಅಲರ್ಟ್ ಆಗಿರ್ತಕ್ಕಂಥದ್ದು. ಯಾವುದ್ರಲ್ಲಿ ಅಲರ್ಟ್ ಆಗಿರಬೇಕು ಅಂತ ವೇದ ಅನುಶಾಸನೆ ಮಾಡ್ತಾ ಇದೆ ಅಂದರೆ ಸ್ವಾಧ್ಯಾಯ. ಅಂದರೆ ನಿನಗೇನು ಗ್ರಂಥ ಸಿಕ್ಕಿದೆಯೋ ಯಾವುದೋ ಒಂದು
ಅದೇನು ಸದ್ಗ್ರಂಥಗಳು, ಯಾವುದೇ ಪುಸ್ತಕ, ಒಳ್ಳೆ ಪುಸ್ತಕ, ನೀತಿ ಪುಸ್ತಕಗಳು ಸಿಗಲಿ, ಶಾಸ್ತ್ರೀಯವಾಗಿರ್ತಕ್ಕಂಥ ಪುಸ್ತಕಗಳು ಸಿಗಲಿ, ಯಾವ ಗುರುನು ಬೇಕಾಗಿಲ್ವಲ್ಲ. ಇವತ್ತಿನ ಕಾಲಕ್ಕೆಲ್ಲ ಪುಸ್ತಕ ಪ್ರಿಂಟ್ ಮಾಡಿರ್ತಾರೆ. ಆ ಹಿಂದಿನ ಕಾಲಕ್ಕೆ ಪುಸ್ತಕ ಅಂತಕ್ಕಂಥದ್ದೇ ಸಿಗ್ತಾ ಇರಲಿಲ್ಲ. ಎಲ್ಲ ಅವಾಗೆಲ್ಲ ತಾಳೆಗರಿಗಳಲ್ಲಿ ಬರೆದು, ಯಾರ ಹತ್ರನ ಒಂದು ಗ್ರಂಥ ಇದೆ ಅಂದರೆ ಕಿಲೋಮೀಟರ್ಗಳ ಗಟ್ಟಲೆ ಅವ್ರ ಹತ್ರಕ್ಕೆ ನಡ್ಕೊಂಡು ಹೋಗಿ ಅವ್ರ ಹತ್ರ ಇರ್ತಕ್ಕಂಥ ಪುಸ್ತಕನ ನೋಡಿ ಅದನ್ನ ಕಾಪಿ ಮಾಡ್ಕೊತಕ್ಕಂಥ ಒಂದು ಪದ್ಧತಿ ಇತ್ತು. ಅಂದರೆ ಎಲ್ಲೋ ಅಲ್ಲೇ 6 ತಿಂಗಳು ಅಲ್ಲೇ ಸ್ಟೇ ಮಾಡಿ ಅವ್ರ ಹತ್ರ ಕಾಡಿ ಬೇಡಿ ಅವ್ರನ್ನ ಹತ್ರ ಇಸ್ಕೊಂಡು ಅದನ್ನು ಬೇರೆ ತಾಳೆಗರಿನಲ್ಲಿ ತರ್ಜುಮೆ ಮಾಡಿಕೊಂಡು ತೊಗೊಂಬರ್ತಾ ಇರತಕ್ಕಂಥ ಪದ್ಧತಿಗಳಿತ್ತು. ಇವಾಗ ಪ್ರಿಂಟ್ ಆಗುತ್ತೆ, ಚೀಪ್ ರೇಟ್ಗೆ ಪುಸ್ತಕಗಳು ಸಿಗುತ್ತೆ, ಅದಕ್ಕೆ ಅರ್ಥನೂ ಪ್ರಿಂಟ್ ಮಾಡಿರ್ತಾರೆ, ಯಾವ ಗುರುಗಳು ಬೇಕಾಗಿಲ್ಲ, ಕೂತ್ಕೊಂಡು ಓದ್ಕೋಬೋದು. ಸ್ವಾಧ್ಯಾಯ ಪ್ರವಚನ ಅಂತಂದರೆ ನೀನೇನು ಓದಿರ್ತೀಯ ಅದನ್ನು 4 ಜನಕ್ಕೆ ತಿಳಿಸೋದು. ನೋಡಿ, ನಾವು ಬರೀ ಓದಿ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಎವಾಪ್ರೇಟ್ ಆಗೋಗುತ್ತೆ. ಈ ಕಡೆಯಿಂದ ಓದ್ತಾ ಇದ್ರೆ ಆ ಕಡೆಯಿಂದ ಎವಾಪ್ರೇಟ್ ಆಗೋಗ್ತಾ ಇರುತ್ತೆ ವಿಷಯ ಎಲ್ಲ. ಓದಿದ್ದನ್ನು ಏನು ಮಾಡಬೇಕು, ಯಾರಿಗೋ ಒಬ್ರಿಗೆ ಹೇಳ್ಬಿಡ್ಬೇಕು. ಯಾರೋ ನಮ್ಮ ಕಿರಿಯರಿಗೋ ಅಥವಾ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನಗಳಿಗೋ ಈ ಥರ ಅಂತ ಹೇಳ್ಬಿಟ್ಟು ಹೇಳಿದಾಗ, ನಮ್ಮ ಗುರುಗಳೊಬ್ಬರಿದ್ದರು, ಅವ್ರೇನು ಮಾಡೋರು ಅಂದರೆ ಎಲ್ಲ ಓದ್ತಾ ಇರೋರು. ಪಾಪ ಅವ್ರಿಗೆ ಹೇಳ್ಕೊಡೋಕೆ ಯಾರೂ ಸಿಗ್ತಾ ಇರಲಿಲ್ಲ, ಕಾಯ್ತಾ ಕೂತ್ಕೊಂಡಿರೋರು. ಈ ಸುಮಾರು ದಿನ ಅವರನ್ನು ನೋಡೋಕೆ ಹೋಗಲಿಲ್ಲ ಅಂತಂದರೆ ಅವರೇ ಹೇಳಿ ಕಳಿಸೋರು, ಕುಮಾರನ್ನ ಬಾ ಅಂತ ಹೇಳೋ ಅಂತ ಹೇಳ್ಬಿಟ್ಟು. ಹೋಗ್ಲಿಲ್ಲ ಅಂದರೆ ಅವರೇ ಹೇಳಿ ಕಳಿಸೋರು, ಬಾ ಅಂತ ಹೇಳ್ಬಿಟ್ಟು ಅಂತ. ಒಂದೊಂದ್ಸರಿ ನಾನೇ ಹೋಗ್ತಾ ಇದ್ದೆ, ವಾರಕ್ಕೊಂದ್ಸಲಿ ಹೋಗ್ತಾ ಇದ್ದೆ. ನಂಗೆ ಟೈಮ್ ಸಿಗ್ತಾ ಇದ್ದಿದ್ದೆ ಭಾನುವಾರ. ಹೋಗುವಾಗ ಪುಸ್ತಕ ಪೆನ್ನು ಖಂಡಿತ ಎತ್ಕೊಂಡು ಹೋಗ್ತಾ ಇದ್ದೆ. ಯಾಕೆ ಅಂತಂದರೆ ಅವ್ರು ಅಷ್ಟು ವಿಚಾರಗಳನ್ನು ಹೇಳೋರು. ಅವ್ರು ಓದಿ ಎಲ್ಲ ತಲೆನಲ್ಲಿ ಇಟ್ಕೊಂಡಿರೋರು. ಹೋಗಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಅಲ್ಲಿ ಕೂತ್ಕೊಂಡಿದ್ದ ತಕ್ಷಣ ಹೇಳೋಕೆ ಶುರು ಮಾಡೋರು. ಬಂದ, ಎಷ್ಟು ಖುಷಿ ಪಡೋರು. ಬಂದ, ನೀನು ಬರಲಿ ಅಂತಲೇ ಕಾಯ್ತಾ ಇದ್ದೆ. ನೋಡಿ, ನಾನು ಇಂತಿಂಥ ಪುಸ್ತಕಗಳನ್ನ ಓದಿದ್ದೀನಿ, ಇಂತಿಂಥ ವಿಚಾರಗಳನ್ನು ತಿಳ್ಕೊಂಡಿದ್ದೀನಿ ನಾನು ಅಂತೇಳ್ಬಿಟ್ಟು ಎಲ್ಲ ಹೇಳೋರು. ನಾನು ಹೌದಾ ಅಂತೇಳ್ಬಿಟ್ಟು ನಾನೇನು ಮಾಡ್ತಾಯಿದ್ದೆ, ನನಗೂ ಮೆಮೊರಿ ಪವರ್ ತುಂಬ ಕಡಿಮೆ. ಅಲ್ಲಿ ಕೇಳಿ ಇಲ್ಲಿ ಮರ್ತೋಗ್ಬಿಡ್ತಾ ಇದ್ದೆ. ಏನು ಮಾಡ್ತಾಯಿದ್ದೆ, ಪೆನ್ನು ಪೇಪರ್ ತೊಗೊಂಡು ಅವ್ರು ಹೇಳಿದ್ದೆಲ್ಲ ಪಟ ಬರ್ಕೊತಾ ಇದ್ದೆ. ಆವತ್ತೆಲ್ಲ ಆ ಗುರು ಸೇವೆ ಹಂಗೆ ಮಾಡಿದ್ರಿಂದ 2 ಗುರುಗಳಿದ್ರು ನನಗೆ. ಗುಡ್ಬಂಡೆಯಲ್ಲಿ ಒಬ್ಬರಿದ್ರು. ಅವ್ರು ಹೆಂಗೆ ಅಂತಂದರೆ ಎಲ್ಲಿ ಸಿಕ್ಕಿದ್ರಲ್ಲೇ ಬಾಯಿಲೆ ಅಂತ ಅನ್ನೋದು ಏನೋ ಒಂದು ವಿಚಾರ ಹೇಳ್ಬಿಡೋದು. ನೆಕ್ಸ್ಟ್ ಇನ್ಯಾವಾಗ ಕೇಳಿದಾಗ ಅವಾಗ ಹೇಳಿದ್ನಲ್ಲ ಆ ವಿಚಾರ ಹೇಳುವಾಗ ಅಂತ, ಅಯ್ಯೋ ಮರ್ತೋಗ್ಬಿಟ್ಟಿದ್ದೀನಿ ಅಂದರೆ ನೀನು ಮನುಷ್ಯನ, ನಿನ್ನ ತಲೆಯಲ್ಲಿ ಏನು ಇಟ್ಕೊಂಡಿದ್ಯಾ ಅಂತ ಬೈಯೋರು. ಹಂಗಾಗಿ ಏನು ಮಾಡ್ತಾ ಇದ್ದೆ, 2 ಹತ್ರಕ್ಕೆ ಹೋಗೋವಾಗಲೂ ಕೂಡ ಪೆನ್ನು ಪೇಪರ್ ಇಲ್ದಿರ ಹೋಗ್ತಾ ಇರಲಿಲ್ಲ, ಬರ್ಕೊಂಡು ಬರ್ತಾ ಇದ್ದೆ. ಅಷ್ಟು ಕಠಿಣವಾಗಿರ್ತಕ್ಕಂಥ ಗುರುಗಳು ಇಬ್ಬರೂ ನನ್ನ ಜೀವನದಲ್ಲಿ ಭಗವಂತನ ಒಂದು ಅಪಾರವಾಗಿರ್ತಕ್ಕಂಥ ಕೃಪೆಯಿಂದ ಸಿಕ್ಕಿದ್ರು. ಹೋದರೆ ಕಾಲ ನಮಸ್ಕಾರ ಮಾಡಿ ಕೂತ್ಕೊಂಡಿದ್ದೆ ತಡ 1 hour 1.5 hour ಪಟ ನಾನು ಆ ಗ್ರಂಥ ಓದ್ದೆ, ನಾನು ಈ ಗ್ರಂಥ ಓದ್ದೆ, ಇದರಲ್ಲಿ ಹಿಂಗೆ ಹೇಳಿದೆ ಗೊತ್ತಾ, ಅದರಲ್ಲಿ ಹಿಂಗೆ ಹೇಳಿದೆ ಗೊತ್ತಾ ಅಂತ. ಹೌದಾ ಅಂತ ಅವ್ರು ಹೇಳಿದ್ದನ್ನೆಲ್ಲ ಹಂಗಂಗೆ ಬರ್ಕೊತಾ ಇದ್ದೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಗುರುಗಳ ಸಾಂಗತ್ಯ ನನಗೆ ಕೊಟ್ಟ ಭಗವಂತ. ಹಂಗಾಗಿ ಏನು ಅಂದರೆ ಸ್ವಾಧ್ಯಾಯ ಪ್ರವಚನ ಅಪ್ರಮದಿತವ್ಯಂ. ಓದೋದನ್ನ ಯಾವತ್ತೂ ಕೂಡ ಯಾಮಾರಬೇಡ, ಅಲರ್ಟ್ ಆಗಿರು ಓದೋ ವಿಚಾರದಲ್ಲಿ. ಪ್ರವಚನ ಬೇರೆಯವ್ರಿಗೆ ಹೇಳೋದ್ರಲ್ಲಿ ಅಲರ್ಟ್ ಆಗಿರು. ಯಾರೋ ಒಬ್ರಿಗೆ ಹೇಳ್ತಾರೋ, ಯಾಕೆ ಅಂದರೆ ಅದೇನಂದ್ರೆ ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು ಅಂತ ಹೇಳ್ಬಿಟ್ಟಂತ. ದೀಪದಿಂದ ದೀಪಕ್ಕೆ ಹೆಂಗೆ ಅಂಟಿಸ್ತೀವಿ ಹಂಗೆ ಜ್ಞಾನನ ಏನು ಮಾಡಬೇಕು ಅಂದರೆ ಇನ್ನೊಬ್ಬ ತಲೆಮಾರಿಗೆ, ಇನ್ನೊಂದು ತಲೆಗೆ ಅಂದಿಸ್ಕೊಡ್ತಾ ಇರಬೇಕು. ಮೊನ್ನೆ ಅನಂತ ಪದ್ಮನಾಭ ಸ್ವಾಮಿ ವ್ರತ, ಯಾವತ್ತು ನೆನ್ನೆನೆ ಅನಂತ ಪದ್ಮನಾಭ ಸ್ವಾಮಿ ವ್ರತ ಕಳಿತು. ನಾನು ನಿಮಗೆಲ್ಲ ಅಯೋಧ್ಯೆ ಗ್ರೂಪ್ಗೂ ಇಟ್ಟಿದ್ದೆ, ಅದರದ್ದು ಕತೆ ಕೇಳಲಿ ಅಂತೇಳ್ಬಿಟ್ಟು. ಅದ್ಭುತವಾಗಿರ್ತಕ್ಕಂಥ ಕತೆ ಅನಂತ ಪದ್ಮನಾಭ ಸ್ವಾಮಿ ವ್ರತದ್ದು. ಅದರಲ್ಲಿ ಏನು ಅಂತಂದರೆ, ಆ ಕೌಂಡಿನ್ಯ ಮಹರ್ಷಿ ಅಡವಿನಲ್ಲಿ ಹುಡುಕೊಂಡು ಹೋಗ್ತಾನೆ, ಅನಂತ ಪದ್ಮನಾಭ ಎಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಅಂತ. ಆವಾಗ ಕೌಂಡಿನ್ಯ ಮಹರ್ಷಿಗೆ ಕೆಲವು ವಸ್ತುಗಳು ಕಾಣುತ್ತೆ, ವಿಚಿತ್ರವಾಗಿರ್ತಕ್ಕಂಥ ವಸ್ತುಗಳು. ಏನು ಅಂದರೆ, ಕಾಡಲ್ಲೊಂದು ಮಾವಿನ ಮರ ಇರುತ್ತೆ. ಮಾವಿನ ಮರ ತುಂಬ ಮಾವಿನ ಹಣ್ಣುಗಳು ಬಿಟ್ಟಿರುತ್ತೆ, ಹೂವು ಚಿಗುರು ಎಲ್ಲ ಇರುತ್ತೆ. ಒಂದು ಕೋಗಿಲೆ, ಒಂದು ಹುಳ, ಒಂದು ಹುಪ್ಪಟೆ ಯಾವುದು ಅದ್ರ ಮೇಲೆ ಓಡಾಡ್ತಾ ಇರೋದಿಲ್ಲ. ಅದನ್ನ ಕೌಂಡಿನ್ಯ ಮಹರ್ಷಿ ನೋಡ್ತಾನೆ, ಏನಿದು ವಿಚಿತ್ರ ಕಾಡಲ್ಲಿ ಅಂತ ಹೇಳ್ಬಿಟ್ಟು. ಇನ್ನು ಸ್ವಲ್ಪ ದೂರ ಬರ್ತಾನೆ, ಅಲ್ಲಿ ಹಸಿರಾಗಿರ್ತಕ್ಕಂಥ ಹುಲ್ಲಿನ ಮಧ್ಯೆ ನಿಂತಿರ್ತಕ್ಕಂಥ ಹಸು ಇರುತ್ತೆ. ಅದನ್ನ ನೋಡಿ ಆಶ್ಚರ್ಯ ಪಡ್ತಾನೆ. ಇನ್ನು ಸ್ವಲ್ಪ ದೂರ ಬಂದರೆ ಅಲ್ಲಿ ಒಂದು ಎತ್ತನ್ನು ನೋಡ್ತಾನೆ. ಅದೇ ಒಂದು ಪರಿಸ್ಥಿತಿನಲ್ಲಿ ಒಂದು ಕತ್ತೆಯನ್ನು ನೋಡ್ತಾನೆ, ಒಂದು ಆನೆಯನ್ನು ನೋಡ್ತಾನೆ. ಆಶ್ಚರ್ಯ ಪಡ್ತಾನೆ ಕೌಂಡಿನ್ಯ ಮಹರ್ಷಿ, ಏನಿದೆಲ್ಲ ಈ ಥರ ಕಾಣ್ತಾ ಇದೆಯಲ್ಲ ಅಂತ. ಇನ್ನೊಂದು ಸ್ವಲ್ಪ ದೂರ ಬಂದರೆ ಪುಣ್ಯ ಪಾಪ ಅಂತಕ್ಕಂಥ 2 ಸರೋವರಗಳಿರುತ್ತೆ. ಈ ಸರೋವರದ ನೀರು ಆ ಸರೋವರಕ್ಕೆ ಕರಿತಾ ಇರುತ್ತೆ, ಆ ಸರೋವರದ ನೀರು ಈ ಸರೋವರಕ್ಕೆ ಬರೀ ಸರ್ಕಲೇಟ್ ಅಲ್ಲೇ ಹಿಂಗಾಗ್ತಾ ಇರುತ್ತೆ. ಇದೆಲ್ಲ ನೋಡಿ ವಿಚಿತ್ರ ಅಂತ ಅಂದ್ಕೊಂಡು ಆಮೇಲೆ ಬರ್ತಾನೆ. ಕಡೆಗೆ ಅನಂತ ಪದ್ಮನಾಭ ಸ್ವಾಮಿ ದರ್ಶನ ಆಗತ್ತೆ. ಇನ್ನು ಯಾರನ್ನು ಕೇಳಬೇಕು, ಎಲ್ಲ ತಿಳಿದಿರ್ತಕ್ಕಂಥ ಸರ್ವಜ್ಞ ಪರಮಾತ್ಮನೇ. ಹಂಗಾಗಿ ಪರಮಾತ್ಮನ ಕೇಳ್ತಾನೆ, ಇಷ್ಟೆಲ್ಲ ಕಾಡಲ್ಲಿ ವಿಚಿತ್ರಗಳನ್ನು ನೋಡಿದೆ, ಈ ವಿಚಿತ್ರಗಳಿಗೆ ಅರ್ಥ ಹೇಳಪ್ಪ ಅಂತ ಕೇಳ್ತಾನೆ. ಆವಾಗ ಪರಮಾತ್ಮ ಹೇಳ್ತಾನೆ ಕೌಂಡಿನ್ಯ ಮಹರ್ಷಿಗೆ, ಹಿಂದಿನ ಜನ್ಮದಲ್ಲಿ ಮಹಾಪಂಡಿತ, ವೇದಾಂಗಗಳನ್ನೆಲ್ಲ ತಿಳ್ಕೊಂಡಿದ್ದ, ಎಲ್ಲ ವಿಚಾರಗಳು ಅವನಿಗೆ ಗೊತ್ತಿತ್ತು. ಆದರೆ ಒಬ್ಬರಿಗೂ ವಿದ್ಯಾದಾನ ಮಾಡ್ದಿರ ಸತ್ತ. ಅವನೇನಾದ, ಆ ಮಾವಿನ ಮರವಾಗಿ ಹುಟ್ಟಿದ. ಅದಕ್ಕೆ ಅದ್ರ ಮೇಲೆ ಒಂದು ಪ್ರಾಣಿಗಳು ಓಡಾಡ್ತಾ ಇಲ್ಲ, ಒಂದು ಹಕ್ಕಿಗಳು ಓಡಾಡ್ತಾ ಇಲ್ಲ. ಅದು ಉಪಯೋಗಕ್ಕೆ ಬರದಿರತಕ್ಕಂಥ ಕಾಡಲ್ಲಿರ್ತಕ್ಕಂಥ ಮಾವಿನ ಮರವಾಗಿ ಬಿದ್ದು ಸತ್ತಿದ್ದಾನೆ ಅಂತ ಹೇಳ್ತಾನೆ.
ಇನ್ನೊಂದು ಹಸು. ಆ ಹಸು ಯಾರಪ್ಪ ಅಂತಂದರೆ ಅಪಾರವಾಗಿರ್ತಕ್ಕಂಥ ಧನ ಇತ್ತು, ಆದರೆ ಯಾರಿಗೂ ದಾನ ಧರ್ಮ ಮಾಡ್ದಿರ ಸತ್ತೋಗ್ಬಿಟ್ಟ. ಅವನೇನಾಗಿದ್ದಾನೆ, ಹಸಿರು ಹುಲ್ಲು ಮಧ್ಯದಲ್ಲಿ ಇರ್ತಕ್ಕಂಥ ಹಸುವಾಗಿದ್ದಾನೆ, ಆದರೆ ಮೇಯ್ತಾ ಇಲ್ಲ. ಅದು ವಿಚಿತ್ರ. ಅದು ಹಸಿರು ಹುಲ್ಲು ಮಧ್ಯದಲ್ಲಿ ಹಸು ನಿಂತಿದೆ, ಆದರೆ ಮೇಯ್ತಾ ಇಲ್ಲ. ಯಾಕೆ ಅಂತಂದರೆ ಆ ಪಾಪದ ಫಲವಾಗಿ ಬಂಜರ ಭೂಮಿಯನ್ನು ಬ್ರಾಹ್ಮಣನಿಗೆ ದಾನ ಕೊಟ್ಟಿದ್ದರಿಂದ ಅವನು ಎತ್ತಾಗಿ ಹುಟ್ಟಿದ್ದಾನೆ, ಕಾಡಲ್ಲಿ ಎತ್ತಾಗಿ ಹುಟ್ಟಿದ್ದಾನೆ. ಇನ್ನು ಯಾರು ಪರನಿಂದೆ ಮಾಡ್ತಾ ಇದ್ರು ಅವ್ರು ಹಂಗೆ ಇವ್ರಂಗೆ, ಕೆಲವ್ರಿಗೆ ಅದೊಂದು ನೇಚರ್. ಅವ್ರು ಹೆಂಗೆ ಅಂದರೆ ತಿಂದಿದ್ದು ಅರ್ಗೋದೇ ಇಲ್ಲ. ರಾಜನ ಕಿವಿ ಕತ್ತೆ ಕಿವಿ, ರಾಜನ ಕಿವಿ ಕತ್ತೆ ಕಿವಿ ಅಂತ ಹೇಳ್ಬಿಟ್ಟು ಅಂತ ಏನೋ ಒಂದು ಒಟ್ಟಿನಲ್ಲಿ ಆ ಮನೇಲಿ ಹಂಗಂತೆ, ಈ ಮನೇಲಿ ಹಿಂಗಂತೆ, ಈ ಮನೆ ವಿಚಾರ ಹಂಗಂತೆ, ಆ ಮನೆ ವಿಚಾರ ಹಂಗಂತೆ, ಊರಿನಲ್ಲಿರೋ ಕಸ ಕಡ್ಡಿ ಗಲೀಜು ಎಲ್ಲ ಬಳ್ಕೊಂಡ್ಬಂದು ಯಾರಿಗೋ ಒಬ್ರಿಗೆ ಹಿಂಗೆ ಅಂತ ಇರ್ತಾರೆ. ತಗೊಳ್ಳಿ ಅಂತ ಹಂಚ್ಕೊಂಡು ಹೋಗ್ತಾ ಇರ್ತಾರೆ. ಅಂತ ಅವರು ಪರನಿಂದಕರು ಅಂತ. ಆ ಪರನಿಂದಕರು ಕತ್ತೆಯಾಗಿ ಹುಟ್ಟಿದ್ದಾರೆ. ಏನಾಗಿದ್ದಾರೆ? ಕತ್ತೆಯಾಗಿ ಹುಟ್ಟಿದ್ದಾರೆ. ಆಮೇಲೆ ದೈವ ಕಾರ್ಯಕ್ಕೆ ಅಂತ ಮೀಸಲಿಟ್ಟಿದ್ದ ದುಡ್ಡನ್ನ ದೋಚ್ಬಿಟ್ಟಿದ್ದಾನೆ, ಅಂದರೆ ಕಳ್ತನ ಮಾಡಿಬಿಟ್ಟಿದ್ದಾನೆ. ನಾವೆಲ್ಲ ಮಾಡ್ತೀವಿ ಅವೆಲ್ಲ ಕೆಲಸಗಳು. ಹೇಗೆ ಅಂತಂದರೆ ಏನೋ ದೈವ ಕಾರ್ಯಕ್ಕೆ ಅಥವಾ ಒಂದು ಮಠ ಕಟ್ಟೋಣ, ಒಂದು ಪೀಠ ಕಟ್ಟೋಣ, ಅಥವಾ ಯಾವುದಾದ್ರೂ ಒಂದು ದೇವತಾ ಕಾರ್ಯಗಳಿಗೆ ಅಂತ ತೆಗೆದಿಟ್ಟಿರೋದನ್ನ ಅದರಲ್ಲೂ ಕೂಡ ಲಪ್ಟಾಯಿಸ್ತಕ್ಕಂಥದ್ದು. ಏನು ಲಾಭದ ದೃಷ್ಟಿ. ಈಗ ಕೇಂಟಿ ಅಂತ ಹೇಳಿ ಇಷ್ಟೆಲ್ಲ ದೇವಸ್ಥಾನದ ವಿಡಿಯೋಗಳು ಬರ್ತಾ ಇತ್ತು. ಹಂಗೆಲ್ಲ ಅಂತ ದೈವ ಕಾರ್ಯಕ್ಕೆ ಇಟ್ಟಿದ್ದ ದುಡ್ಡನ್ನು ದೋಚಿದವನು ಕಾಡಲ್ಲಿ ಆನೆಯಾಗಿ ಹುಟ್ಟಿದಾನೆ ಅಂತ ಹೇಳ್ಬಿಟ್ಟಂತೆ. ಉತ್ತರ ರಾಮಾಯಣದಲ್ಲಿ ಒಂದು ಬರುತ್ತೆ, ಉತ್ತರ ರಾಮಾಯಣದಲ್ಲಿ ಒಂದು ಕತೆ ಬರುತ್ತೆ. ಅದರಲ್ಲಿ ಏನು ಅಂತಂದರೆ ನಮಗೆಲ್ಲ ಗೊತ್ತಿರ್ತಕ್ಕಂಥ ಕಥೆನೇ ಅನಿಸುತ್ತೆ. ಈ ರಾಮ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇರ್ತಾನೆ, ಪಟ್ಟಾಭಿಷೇಕ ಆದಮೇಲೆ ಅಲ್ಲೊಂದು ಧರ್ಮಗಂಟೆ ಇರುತ್ತೆ. ಆ ಧರ್ಮಗಂಟೆ ಯಾರು ಹೊಡೆದ್ರೆ ಅವ್ರಿಗೆ ಭಗವಂತ ಇದು ಕೊಡ್ತಾ ಇರ್ತಾನೆ, ಏನೋ ನ್ಯಾಯ ಕೊಡ್ತಾ ಇರ್ತಾನೆ. ಒಂದ್ಸಲಿ ಮಾತಾಡ್ಕೊಂಡು ಕೂತ್ಕೊಂಡಿರ್ತಾನೆ, ಲಕ್ಷ್ಮಣ ಅವರೆಲ್ಲ ಇರ್ತಾರೆ. ಅಲ್ಲಿ ನೋಡಿದ್ರೆ ಒಂದು ಧರ್ಮದ ಗಂಟೆ ಢಣ್ ಅಂತ ಅನ್ನತ್ತೆ. ಲಕ್ಷ್ಮಣನ್ಗೆ ಹೇಳ್ತಾನೆ ರಾಮ, ನೋಡಪ್ಪ ಆಚೆ ಕಡೆ ಯಾರೋ ಧರ್ಮದ ಗಂಟೆ ಹೊಡಿತಾದ್ರೆ ಯಾರಿಗೆ ನ್ಯಾಯ ಬೇಕೋ ನೋಡ್ಕೊಂಬಾ ಅಂತ ಹೇಳ್ಬಿಟ್ಟು. ಹೋಗಿ ನೋಡಿದ್ರೆ ಒಂದು ನಾಯಿ ಕೂತಿರುತ್ತೆ, ಒಂದು ನಾಯಿ. ಆವಾಗ ಲಕ್ಷ್ಮಣ ಬಂದು ಹೇಳ್ತಾನೆ, ಒಂದು ನಾಯಿ ಬಿಟ್ಟರೆ ಏನೂ ಇಲ್ಲ, ಆ ನಾಯಿನ್ನೇ ಕೇಳು, ಯಾಕೆಂದರೆ ಇದು ರಾಮರಾಜ್ಯನಪ್ಪ, ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಸಿಗಬೇಕು, ಆ ನಾಯಿನ್ನೇ ಕೇಳು ಏನು ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಅಂತ. ಆವಾಗ ಆ ನಾಯಿನ ಕರ್ಕೊಂಬರ್ತಾನೆ ಲಕ್ಷ್ಮಣ, ತುಂಬ ಆದರದಿಂದ ಗೌರವದಿಂದ ಒಳಗೆ ಕರ್ಕೊಂಬರ್ತಾನೆ. ರಾಮ ಕೇಳ್ತಾನೆ, ಏನಪ್ಪ ನಿನಗೇನು ಅನ್ಯಾಯ ಆಯಿತು? ಸ್ವಾಮಿ, ಒಬ್ಬ ಬ್ರಾಹ್ಮಣನ ಮನೆ ಹತ್ರಕ್ಕೆ ನಾನು ಹೋದೆ, ನನ್ನ ತಪ್ಪೇನೂ ಇಲ್ಲ, ನನ್ನಷ್ಟಕ್ಕೆ ನಾನು ದಾರಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ. ಆ ಬ್ರಾಹ್ಮಣ ಒಂದು ದೊಡ್ಡ ದೊಣ್ಣೆ ತೊಗೊಂಬಂದು ಹೊಡೆದ್ಬಿಟ್ಟ. ನನಗೆ ತುಂಬ ನೋವಾಗ್ಬಿಡ್ತು. ಈ ಬ್ರಾಹ್ಮಣ ನನಗೆ ಅನ್ಯಾಯ ಮಾಡ್ದಂಗೆ ತಾನೆ, ಆ ಬ್ರಾಹ್ಮಣನಿಗೆ ಶಿಕ್ಷೆ ಹಾಕು, ಕರ್ಸವನನ್ನು ನ್ಯಾಯ ಪಂಚಾಯಿತಿ ಮಾಡು ಅಂತ ನಾಯಿ ಹೇಳುತ್ತೆ. ಇದು ಉತ್ತರ ರಾಮಾಯಣದಲ್ಲಿ ಬರುತ್ತೆ, ವಾಲ್ಮೀಕಿ ರಾಮಾಯಣದಲ್ಲೇ ನಾನು ಹೇಳ್ತಾ ಇರೋದು. ಕಡೆಗೆ ಆ ಬ್ರಾಹ್ಮಣನನ್ನು ಕರೆಸ್ತಾನೆ. ಯಾರು? ರಾಮದೇವರು ಕರೆಸ್ತಾರೆ. ಏನಪ್ಪ ನೀನು ಈ ನಾಯಿಗೆ ಹೊಡೆದಿದ್ದು ನಿಜಾನ? ಸ್ವಾಮಿ, ನಮ್ಮ ಮನೆಯಲ್ಲಿ ಏನೋ ಕಾರ್ಯ ಮಾಡ್ತಾ ಇದ್ವಿ, ಈ ನಾಯಿ ಎಲ್ಲಿ ಮನೆ ಹತ್ರಕ್ಕೆ ಬಂದ್ಬಿಡುತ್ತೋ ಅಂತ ಹೇಳ್ಬಿಟ್ಟು ಭಯದಿಂದ ಆ ದಾರಿನಲ್ಲಿ ಹೋಗ್ತಾ ಇರ್ತಾರೆ ಅದರಷ್ಟಕ್ಕದು ನಾನು ಕೋಲಲ್ಲಿ ಹೊಡೆದು ಬಿಟ್ಟೆ. ನೋಡಪ್ಪ, ನೀನು ತಪ್ಪು ಮಾಡಿದ್ಯಾ ತಾನೆ? ಹೌದು, ತಪ್ಪು ಮಾಡಿದ್ದೀನಿ ಸ್ವಾಮಿ. ನಿನಗೆ ಶಿಕ್ಷೆ ಆಗ್ಬೇಕು ತಾನೆ? ಹೌದು ಸ್ವಾಮಿ, ಶಿಕ್ಷೆ ಆಗಬೇಕು. ಈ ಬ್ರಾಹ್ಮಣನಿಗೆ ರಾಮ ಇದು ಕೊಡೋಕ್ಕಾಗತ್ತಾ, ಶಿಕ್ಷೆ ಕೊಡೋಕ್ಕಾಗತ್ತಾ? ಸ್ವಲ್ಪ ಹೆದರ್ತಾನೆ ರಾಮ. ಅದಕ್ಕೆ ನಾಯಿಗೆ ಹೇಳ್ತಾನೆ, ಅಪ್ಪ ಈತನಿಗೆ ಏನು ಶಿಕ್ಷೆ ಕೊಡಬೇಕು ನಂಗೆ ಗೊತ್ತಾಗ್ತಾ ಇಲ್ಲ, ನೀನೇ ಹೇಳಿಬಿಡು ಇದಕ್ಕೇನು ಶಿಕ್ಷೆ ಕೊಡಬೇಕು ಅಂತ ಹೇಳ್ಬಿಟ್ಟು. ಸ್ವಾಮಿ, ಈ ಬ್ರಾಹ್ಮಣನನ್ನು ಒಂದು ದೇವಸ್ಥಾನದ ಅರ್ಚಕನನ್ನಾಗಿ ಮಾಡಾಕ್ಬಿಡು. ರಾಮ ಆಶ್ಚರ್ಯ ಪಟ್ಬಿಡ್ತಾನೆ, ಇದೇನಿದು, ಇದೊಂದು ಶಿಕ್ಷೆನ, ಈ ಥರದ್ದೊಂದು ಶಿಕ್ಷೆ ಕೊಡಬೇಕಾ ಅಂತ ಹೇಳ್ಬಿಟ್ಟು ಅಂತ. ಯಾಕಪ್ಪ ಇಂಥ ಶಿಕ್ಷೆ ಅಂದರೆ, ಸ್ವಾಮಿ ಹಿಂದಿನ ಜನ್ಮದಲ್ಲಿ ನಾನು ಕೂಡ ಒಬ್ಬ ಬ್ರಾಹ್ಮಣನೇ, ನಾನು ಒಂದು ದೇವಸ್ಥಾನದಲ್ಲಿ ಇದು ಮಾಡ್ತಾ ಇದ್ದೆ, ಏನು ಅರ್ಚಕ ವೃತ್ತಿ ಮಾಡ್ಕೊಂಡಿದ್ದೆ. ಅಲ್ಲಿ ಬರ್ತಾ ಇರ್ತಕ್ಕಂಥ ಎಣ್ಣೆ ಪದಾರ್ಥಗಳು, ದೇವತಾ ಸಾಮಗ್ರಿಗಳನ್ನೆಲ್ಲ ಕೂಡ ಲಪಟಾಯಿಸಿದ್ದೆ. ಹಂಗಾಗಿ ಆ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಈ ಜನ್ಮದಲ್ಲಿ ನಾಯಿ ಆಗಿಬಿಟ್ಟಿದ್ವಿ. ಈ ಪ್ರಾಯಶ್ಚಿತ್ತ ಅವನಿಗೂ ಆಗಬೇಕು. ಅದಕ್ಕೆ ಆ ಬ್ರಾಹ್ಮಣನಿಗೆ ಏನು ಮಾಡು, ನೀನು ಅರ್ಚಕ ವೃತ್ತಿಯಿಂದ ಕೊಟ್ಟು ದೇವಸ್ಥಾನದಲ್ಲಿ ಅಂತ. ಕಡೆಗೆ ರಾಮ ಅರ್ಚಕ ವೃತ್ತಿಯನ್ನು ಕೊಟ್ಟು ಕಳಿಸ್ತಾನೆ ಆ ಬ್ರಾಹ್ಮಣನಿಗೆ. ಅಂದರೆ ಇದರಿಂದ ಗೊತ್ತಾಗ್ತಕ್ಕಂಥ ನೀತಿ ಏನು ಅಂದರೆ, ಅದಕ್ಕೆ ಶಂಕರಾಚಾರ್ಯರು ಶಿವಾಪರಾಧ ಕ್ಷಮಾಪಣ ಸ್ತೋತ್ರ ಅಂತ ಬರೀತಾರೆ. ಶಿವಾಪಚಾರ ಕ್ಷಮಾಪಣ ಸ್ತೋತ್ರ. ಅದರಲ್ಲಿ ಒಂದೊಂದಕ್ಕೂ ಕ್ಷಮೆ ಕೇಳ್ಕೊಂಡು ಬರ್ತಾರೆ ಶಂಕರಾಚಾರ್ಯರು. ಅಂದರೆ ನಮ್ಮ ಪರವಾಗಿ ಶಂಕರಾಚಾರ್ಯರು ಮಾಡಿದ್ದಾರೆ ಅಂತಲ್ಲ, ನಮ್ಮ ಪರವಾಗಿ ಕ್ಷಮೆ ಕೇಳ್ಕೊಂಡು ಬರ್ತಾರೆ. ಕೇಳಿ, ಅದ್ಭುತವಾಗಿದೆ. ಅದರಲ್ಲಿ ಅವ್ರು ಕೆಲವರು ಹೇಳ್ತಾರೆ, ಮಠಾಧಿಪತ್ಯಂ, ಗ್ರಾಮಾಧಿಪತ್ಯಂ, ಆಮೇಲೆ ರಜನಿ ಚರಿತಂ ಅಂತ ಏನೇನೋ ಎಲ್ಲ ಹೇಳ್ಕೊಂಬರ್ತಾರೆ. ಅದರಲ್ಲಿ ಏನು ಅಂತಂದರೆ, ಮಠಾಧಿಪತ್ಯ, ದೇವಸ್ಥಾನದ ಆಧಿಪತ್ಯ, ಆಮೇಲೆ ಗ್ರಾಮಗಳ ಆಧಿಪತ್ಯ, ಇವುಗಳನ್ನೆಲ್ಲ ವಹಿಸೋದು ಮಹಾಪಾಪ. ಪಾಪ ಅಂದರೆ ಅದೇನು ಪಾಪ ಅಂತಲ್ಲ, ಕರೆಕ್ಟಾಗಿ ನಡ್ಕೊಂಡ್ರೆ ಅದರಷ್ಟು ಪುಣ್ಯ ಕಾರ್ಯ ಯಾವುದೂ ಇಲ್ಲ. ಮೇಲ್ನೋಟಕ್ಕೆ, ಹೊರಗಿನ ನೋಟಕ್ಕೆ ಊರಿನವ್ರಿಗೆಲ್ಲ ನಾನು ತುಂಬ ಇವನು, ನನ್ನಷ್ಟು ಇವನು ಯಾರೂ ಇಲ್ಲ ಅಂತ ತಿಳ್ಕೊಂಡು ಮಠದಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲಿರ್ತಕ್ಕಂಥ ಪದಾರ್ಥಗಳನ್ನು ಎಫ್ ಮಾಡಿದ್ರೆ, ದೇವ್ರ ಪದಾರ್ಥಗಳದು, ಅದನ್ನು ಎಫ್ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ನಾಯಿ ಜನ್ಮ ಅಂತೂ ಖಂಡಿತ.
ಹಾಗಾಗಿ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ ನೋಡಿ, ತೈತ್ರಿಯ ಉಪನಿಷತ್ತು ಹೇಳ್ತಾ ಇರ್ತಕ್ಕಂಥ ಮಾತು, ಸತ್ಯಂ ವದ ಧರ್ಮಂ ಚರ ಸ್ವಾಧ್ಯಾಯ ಪ್ರವಚನಾಭ್ಯಾಮ ಪ್ರಮದಿತವ್ಯಂ. ಯಾವತ್ತೂ ಕೂಡ ಪ್ರಮತ್ತನಾಗಬೇಡ, ಓದೋದ್ರಲ್ಲಾಗಲಿ ಅಥವಾ ಹೇಳೋದ್ರಲ್ಲಾಗಲಿ ಯಾವತ್ತೂ ಕೂಡ ಪ್ರಮತ್ತನಾಗಬೇಡ. ದೇವ ಪಿತೃ ಕಾರ್ಯಾಭ್ಯಾಮ್ ಅಪ್ರಮದಿತವ್ಯಂ. ದೇವತಾ ಕಾರ್ಯಗಳನ್ನು ಮಾಡುವಾಗಲಿ ಪಿತೃ ಕಾರ್ಯಗಳನ್ನು ಮಾಡೋ ವಿಚಾರದಲ್ಲಾಗಲಿ ಪ್ರಮತ್ತನಾಗಬೇಡ. ಅಂದರೆ ಅಲರ್ಟ್ ಆಗಿರು. ದೇವರ ಪೂಜೆ ಮಾಡುವಾಗ ಪಿತೃ ಕಾರ್ಯಗಳನ್ನು ಮಾಡುವಾಗ ಆ ವಿಚಾರದಲ್ಲಿ ಅಲರ್ಟ್ ಆಗಿರು. ಕುಶಲ ಅನ್ನ ಪ್ರಮದಿತವ್ಯಂ. ನಿನ್ನ ಆರೋಗ್ಯ ಕಾಪಾಡ್ಕೊಳೋದ್ರಲ್ಲಿ ಮತ್ತು ಬೇರೆಯವರ ಆರೋಗ್ಯ ವಿಚಾರಿಸೋದ್ರಲ್ಲಿ ಯಾವತ್ತೂ ಕೂಡ ಅಲರ್ಟ್ ಆಗಿರು. ನಾವೇನು ಮಾಡ್ತೀವಿ, ಏನು ಅವನನ್ನು ಕೇಳೋದು, ಚೆನ್ನಾಗಿದೆಯಾ ಅಂತ ಏನು ಕೇಳಬೇಕೇನು ಅವನನ್ನು? ಅವ್ನಿಗೆ ಎಷ್ಟು ದುರಂಕಾರ, ಅವನು ನನ್ನನ್ನು ಅಷ್ಟೇ ಮಾತಾಡಲಿಲ್ಲ ಅಂತೇಳ್ಬಿಟ್ಟಂತ. ರಾಮನಿಗೆ 5 ಗುಣ ಇತ್ತಂತೆ, ಶ್ರೀರಾಮಚಂದ್ರನಿಗೆ. ಏನು ಅಂದರೆ ಪೂರ್ವಭಾಷಿ, ಮಿತಭಾಷಿ, ಆಮೇಲೆ ಮೃದು ಭಾಷಿ, ಆಮೇಲೆ ಏನು ಹಸನ್ಮುಖದಿಂದ ಮಾತಾಡ್ತಾ ಇರ್ತಕ್ಕಂಥದ್ದು, ಅಭಿಭಾಷಿ ಅಂತಕ್ಕಂಥ 5 ಗುಣಗಳಿತ್ತಂತೆ. ಮಿತಭಾಷಿ, ಪೂರ್ವಭಾಷಿ, ಫಸ್ಟು ಮೊದಲನೇ ಲಕ್ಷಣ ಏನು ಅಂದರೆ ಪೂರ್ವಭಾಷಿ. ರಾಮ ಏನು ಅಂತಂದರೆ ನನ್ನನ್ನು ಫಸ್ಟ್ ಅವ್ನು ಮಾತಾಡಲಿ ಅಂತ ಕಾಯ್ತಾನೆ ಇರಲಿಲ್ವಂತೆ, ತಾನೇ ಹೋಗಿ ಮಾತಾಡ್ತಾ ಇದ್ನಂತೆ. ಅದು ಪೂರ್ವಭಾಷೆ ಅಂತ. ನಮ್ಮಲ್ಲಿ ಶಾಸ್ತ್ರಗಳು ಏನು ಹೇಳ್ತೆ ಅಂತಂದರೆ, ಇಬ್ಬರು ಯಾರನ್ನ ಒಂದು ಸೇರಿದಾಗ ಯಾರು ಫಸ್ಟ್ ಮಾತಾಡಿದ್ರೆ ಇನ್ನೊಬ್ಬನ ಪುಣ್ಯದಲ್ಲಿ ಅರ್ಧ ಪುಣ್ಯ ಇವನು ಹಾಕ್ಕೊಂಬಿಡ್ತಾನೆ, ಇವನು ಲೆಕ್ಕಕ್ಕೆ ಹಾಕ್ಕೊಂಬಿಡ್ತಾನೆ. ಯಾಕೆ ಬಿಡ್ಬೇಕು ನಮ್ಮ ಪುಣ್ಯ ಇನ್ನೊಬ್ಬರಿಗೆ? ನಾವೇ ಮಾತಾಡ್ಸ್ಬಿಡೋಣ ಬಿಡಿ ಅವ್ರನ್ನ. ಏನಪ್ಪ ಚೆನ್ನಾಗಿದೆಯಾ, ತಿಂಡಿ ಆಯ್ತಾ, ಕಾಫಿ ಆಯ್ತಾ, ನಾವೇ ಮಾತಾಡ್ಸ್ಬಿಟ್ರೆ ಆಗೋಯ್ತಾ, ಅವ್ನ ಪುಣ್ಯ ನಮಗೆ ಬಂದುಬಿಡುತ್ತಾ? ನಾವೇನು ಮಾಡ್ತೀವಿ, ಅವ್ನಿಗೆ ಎಷ್ಟು ದುರಂಕಾರ, ಅವನೇ ಮಾತಾಡಲಿ, ಅವನ್ನ ಬರಲಿ ನೋಡೋಣ ಅಂತ ಹೇಳ್ಬಿಟ್ಟಂತ. ಇದನ್ನು ಪೂರ್ವಭಾಷಿತ್ವ ಅಂತ ಕರೀತಾರೆ. ರಾಮನಿಗೆ ಅದು ಮೊದಲನೇ ಇದ್ದಿದ್ದು ಗುಣ. ಮಿತಭಾಷಿ, ಹೆಚ್ಚಿಗೆ ಮಾತಾಡೋಕ್ಕೆ ಹೋಗ್ತಾ ಇರಲಿಲ್ಲ, ತುಂಬ ಅಲರ್ಟಾಗಿ ಎಷ್ಟು ಬೇಕೋ ಅಷ್ಟು. ಆಮೇಲೆ ಏನು ಮೃದು ಭಾಷೆ, ತುಂಬ ಅಂದರೆ ಹಾರ್ಷ್ ಆಗಿರ್ತಕ್ಕಂಥ ಮಾತುಗಳನ್ನು ಉಪಯೋಗಿಸ್ದಿರ ಮಾತಾಡ್ತಾ ಇದ್ದಂತೆ ರಾಮ. ಆಮೇಲೆ ಅಭಿಭಾಷಿ ಅಂತಂದರೆ ಹುಡ್ಕೊಂಡು ಹೋಗಿ ಮಾತಾಡ್ತಾ ಇದ್ದಂತೆ. ಅಭಿಭಾಷಿ ಅಂದರೆ ಏನು ಅಂತಂದರೆ, ಕೆಲವ್ರು ಹೆಂಗೆ ಅಂದರೆ ನಾವು ನೋಡಿರ್ತೀವಿ, ಯಾವುದಾದ್ರೂ ಒಂದು ಫಂಕ್ಷನ್ ನಡೀತಾ ಇರುತ್ತೆ, ಆ ಫಂಕ್ಷನ್ನಲ್ಲಿ ಒಂದು ಕಡೆಯಿಂದ ಹಿರಿಯರಿಂದ ಹಿಂಗೆ ಮಾತಾಡ್ಕೊಂಡು ಹೋಗ್ತೀವಿ, ಏನಪ್ಪ ಚೆನ್ನಾಗಿದೆಯಾ ಆರಾಮ ಅಂತೆಲ್ಲ ಒಂದು ಕಡೆಯಿಂದ ಮಾತಾಡ್ಕೊಂಡು ಹೋಗ್ತೀವಿ. ಈ ಕಡೆಯಿಂದ ಆ ಕಡೆಗೆ ಮಾತಾಡ್ಕೊಂಡು ಆ ಮೂಲೆಗೆ ಹೋಗೋ ಅಷ್ಟೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಆವಾಗಲೇ ಅಂದ್ಕೊಂಡೆ, ನಿನ್ನ ನೋಡಿದೆ ನಾನು, ನೋಡೋಣ ನನ್ನನ್ನು ಮಾತಾಡ್ತೀಯೋ ಇಲ್ವೋ ನೀನು ಅಂತ ಹೇಳ್ಬಿಟ್ಟು ನಾವು ನೋಡಿರ್ತೀವಿ ತಾನೆ, ಸಾಕಷ್ಟು ಜನ ನೋಡಿರ್ತೀವಿ, ನೀನು ಮಾತಾಡ್ತೀಯೋ ಇಲ್ವೋ ನನ್ನನ್ನು ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೆ. ಇಷ್ಟೊತ್ತಿಗೆ ಬಂದು ಮಾತಾಡ್ದಲ್ಲ ಅಂತ ಹೇಳ್ಬಿಟ್ಟಂದು. ಅಂದರೆ ಮಾತಾಡ್ಸಿದ್ದೊಂದು ಪಾಪ, ಸಾಲದಕ್ಕೆ ಅವ್ನು ಚೂಟೋದೊಂದು. ಇದಿಲ್ಲದೆ ಇರ್ತಕ್ಕಂಥ ಗುಣನ ಅಭಿಭಾಷಿ ಅಂತ ಕರೀತಾರೆ. ಆಮೇಲೆ ಇನ್ನೊಂದು ನಗ್ತಾ ಮಾತಾಡ್ತಕ್ಕಂಥದ್ದು, ಅಂದರೆ ಹಸನ್ಮುಖದಿಂದ ಮಾತಾಡ್ತಕ್ಕಂಥದ್ದು. ಈ 5 ಗುಣ ಶ್ರೀರಾಮಚಂದ್ರನಲ್ಲಿ ಇತ್ತಂತೆ. ಹಾಗಾಗಿ ಇದನ್ನು ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಅಂತ. ಏನು ದೇವ ಪಿತೃ ಕಾರ್ಯಾಭ್ಯಾಮ ಪ್ರಮದಿತವ್ಯಂ, ಕುಶಲ ಅನ್ನ ಪ್ರಮದಿತವ್ಯಂ, ಧರ್ಮ ಅನ್ನ ಪ್ರಮದಿತವ್ಯಂ. ಯಾವುದೇ ಕಾರಣಕ್ಕೂ ಧರ್ಮದ ಒಂದು ದಾರಿಯನ್ನು ಬಿಟ್ಟು ಬೇರೆ ದಾರಿಗೆ ಹೋಗಬೇಡ. ನಮ್ಗೆ ಯಾರೋ ಒಂದು ಆಫರ್ ಕೊಟ್ಬಿಡ್ತಾರೆ, ಸ್ವಾಮಿ ಒಂದು 10,000 ಕೊಟ್ಬಿಡ್ತೀವಿ ನಿಮಗೆ, ಇಂಥದ್ದೇನ ಕೆಲಸ ಮಾಡಿಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಅಂತ. ಆಯಿತು ಅಂತ ಒಪ್ಕೊಂಬಿಡೋಣ, ಯಾಕಂದರೆ 10,000 ಬರ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅಂತ. ಆದರೆ ಇಲ್ಲಿ ಧರ್ಮ ಬಿಟ್ಟಂಗೆ ಆಯ್ತಲ್ಲ. ಇನ್ನೇನೋ ಹೇಳ್ತಾರೆ, ಸ್ವಾಮಿ ನಿಮ್ಗೆ ಇಂಥದ್ದು ಕೊಡ್ತೀವಿ, ಹಿಂಗೆ ಮಾಡಿಕೊಟ್ಬಿಡ್ತೀರಾ ಅಂತ ಹೇಳ್ಬಿಟ್ಟು ಅಂತ. ನಮ್ಮ ಧರ್ಮ ಏನಿದೆ, ನಮ್ಮ ದಾರಿ ಏನಿದೆ, ಅದನ್ನು ಬಿಡದಿರಾ ನಾವು ನಡ್ಕೊತಕ್ಕಂಥದ್ದೇ ನಮ್ಮ ಧರ್ಮ. 1,00,000 ರೂಪಾಯಿ ಕೊಡ್ತೀವಿ ಅಂತಂದ್ರೂ ಕೂಡ ಇಲ್ಲ, ನಾನು ಅಲ್ಲಿಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅಂತ. ನೋಡಿ, ಯಾರನ್ನ ಕರ್ಣನ ಸಾಕ್ಷಾತ್ ಪರಮಾತ್ಮನೇ, ಶ್ರೀಕೃಷ್ಣ ಪರಮಾತ್ಮನೇ ಹೋಗಿ ಹೇಳ್ತಾನೆ, ಅಪ್ಪ ನೀನು ಪಾಂಡವ ಹಿರಿಯ, ನಿನಗೇ ಇದು ಪಟ್ಟಾಭಿಷೇಕ ಮಾಡಿಸ್ತೀನಿ, ಧರ್ಮರಾಜನಿಗೆ ಬೇಡ, ನಿನಗೇ ಪಟ್ಟಾಭಿಷೇಕ ಮಾಡಿಸ್ತೀನಿ, ಬಂದ್ಬಿಡು ಪಾಂಡವ್ರ ಪಾರ್ಟಿಗೆ, ಬಿಟ್ಬಿಟ್ಟು ಬಂದ್ಬಿಡು ಅವನನ್ನು ಅಂತ ಹೇಳ್ಬಿಟ್ಟು. ಇಲ್ಲ ಸ್ವಾಮಿ, ನಾನು ಧರ್ಮವನ್ನು ಬಿಟ್ಟು ಬರೋದಿಲ್ಲ, ಸಾಕ್ಷಾತ್ ನೀನೇ ಕೇಳಿದ್ರು ಕೂಡ ನಾನು ಧರ್ಮವನ್ನು ಬಿಟ್ಟು ಬರೋದಿಲ್ಲ. ಯಾಕೆಂತಂದರೆ ಎಲ್ಲ ಮುಗಿದ ಮೇಲೆ ಈ ಟೈಮ್ನಲ್ಲಿ ನಾನು ಯುದ್ಧದ ಟೈಮ್ನಲ್ಲಿ ಬಂದುಬಿಟ್ರೆ ನಾನು ಅಪಕೀರ್ತಿಗೆ ಒಳಗಾಗ್ತೀನಿ ಅಂತ ಹೇಳ್ಬಿಟ್ಟು ತಿರಸ್ಕರಿಸ್ತಾನೆ. ಅಂದರೆ ಕರ್ಣನಲ್ಲಿರ್ತಕ್ಕಂಥ ದೊಡ್ಡ ಗುಣ ಅದು. ಹಾಗೆ ಧರ್ಮವನ್ನು ನಾವು ಬಿಟ್ಟು ಹೋಗಬಾರ್ದು. ಧರ್ಮವನ್ನು ಪ್ರಮದಿತವ್ಯಂ, ಮಾತೃದೇವೋ ಭವ, ತಾಯಿಯನ್ನ ಸಾಕ್ಷಾತ್ ದೇವರು ಅಂತ ಕಾಣಬೇಕು. ಇವತ್ತೇನು ಮಾಡ್ತೀವಿ, ಎತ್ಕೊಂಡು ಹೋಗ್ಬಿಟ್ಟು ವೃದ್ಧಾಶ್ರಮಗಳಿಗೆ ಹಾಕ್ಬಿಡ್ತೀವಿ. ಇಲ್ಲ ಅಂತಂದರೆ ಯಾವುದೋ ಮೂಲೆಗೆ ಇಟ್ಬಿಟ್ಟು ಅವ್ರಿಗೇನೋ ಊಟ ತಿಂಡಿ ಏನೋ ಕೊಟ್ಕೊಂಡು, ಈ ಮನೆಯಲ್ಲಿ ಯಾವುದೋ ಒಂದು ಅಜ್ಜಿ ಇತ್ತಂತೆ, ಆ ಅಜ್ಜಿಗೆ ಒಂದು ತೆಂಗಿನ ಚಿಪ್ಪು, ಯಾವುದೋ ಒಂದು ಹಳೆ ತಟ್ಟೆ, ಒಂದು ಹರ್ಕಲ್ ಚಾಪೆ ಕೊಟ್ಟು ಒಂದು ಮೂಲೆಗೆ ಹಾಕಿದ್ರಂತೆ. ಏನಕ್ಕೆ ಅಂತಂದರೆ ಇವಳು ಹೋಗೋಳು, ಇವತ್ತಲ್ಲ ನಾಳೆ ಹೊಟ್ಟೋಗೋಳು ಅಂತ ಹೇಳಿ, ವೇಸ್ಟ್ ಬಾಡಿ ಅನುತ್ಪಾದಕಳು ಅಂತ ಮಾಡಿದ್ರಂತೆ. ಈ ಮೊಮ್ಮಕ್ಕಳು ಇರ್ತಾರಲ್ಲ, ಮೊಮ್ಮಕ್ಕಳು ತುಂಬ ಜಾಗೃತಿಯಾಗಿ ನೋಡ್ತಾ ಇದ್ರಂತೆ, ಏನು ಮಾಡ್ತಾ ಇದ್ದಾರೆ ಅಪ್ಪ ಅಮ್ಮ ಅಂತ ಹೇಳ್ಬಿಟ್ಟಂತೆ. ಕಡೆಗೆ ಆ ಅಜ್ಜಿ ತೀರ್ಕೊಂಡ್ಬಿಡ್ತಂತೆ.
ಅಜ್ಜಿ ತೀರ್ಕೊಂಡಾಗ ಆ ಸೊಸೆ ಆಗಿರ್ತಕ್ಕಂಥವಳು ಆ ಚಾಪೆ, ಆ ತೆಂಗಿನ ಚಿಪ್ಪು, ತಟ್ಟೆ ಎಲ್ಲ ಬಿಸಾಕ್ತಾ ಇದ್ಲಂತೆ. ಮೊಮ್ಮಕ್ಕಳು ಹೇಳಿದ್ರಂತೆ, ಬಿಸಾಕ್ಬೇಡ, ಅದು ನೀಟಾಗಿ ಎತ್ತಿಕೊಂತೀವಿ. ಏನಕ್ಕ ನಿಮ್ಗಿದು ಅಂತಂದ್ರೆ ನಾಳೆ ನಿಮ್ಗೆ ವಯಸ್ಸಾದಾಗ ಬೇಕಾಗತ್ತಲ್ಲ ಅದೇ ಬಿಟ್ಟು. ಆವಾಗ ಗೊತ್ತಾಯ್ತಂತೆ, ಓಹೋ ಅಂದ್ರೆ ನಾವು ಮಾಡೋದು ಮಕ್ಕಳು ಗಮನಿಸ್ತಾ ಇರ್ತಾರೆ, ನಮಗೆ ಮತ್ತೆ ಅದೇ ರಿಟರ್ನ್ ಆಗಿ ಬರುತ್ತೆ ಅಂತ. ಮಾತೃದೇವೋ ಭವ ಪಿತೃದೇವೋ ಭವ, ತಂದೆಯನ್ನ ದೇವರು ಅಂತ ಕಾಣಬೇಕು. ಆಚಾರ್ಯ ದೇವೋ ಭವ, ಯಾರು ವಿದ್ಯೆ ಹೇಳ್ಕೊಡ್ತಾ ಇರ್ತಕ್ಕಂಥ ಆಚಾರ್ಯರಿದ್ದಾರೆ ಅವ್ರನ್ನ ದೇವರಂತೆ ಕಾಣಬೇಕು. ಅತಿಥಿ ದೇವೋ ಭವ, ಅತಿಥಿಗಳು ಅಂತಂದ್ರೆ ಅಭ್ಯಾಗತ ಸ್ವಯಂ ವಿಷ್ಣು ಅಂತ. ಯಾರ ಮನೆಗೆ ಹೊಸಲು ತುಳ್ಕೊಂಡು ಬಂದ್ಬಿಡ್ತಾರೆ ಅವ್ರು ಸಾಕ್ಷಾತ್ ವಿಷ್ಣು ಅಂತ. ಯಾಕೆಂದ್ರೆ ಪತಾನಹಿ ಕಿಸ್ ರೂಪ ಮೇ ಆಕರ್ ನಾರಾಯಣ ಮಿಲ್ ಜಾಯೇಗ, ನಿರ್ಮಲ ಮನಕೆ ದರ್ಪಣ ಮೇ ಹಮ್ ರಾಮ್ ಕ ದರ್ಶನ ಪಾಯೇಗ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ಗೊತ್ತಿಲ್ಲ ಭಗವಂತ ಯಾವ ರೂಪದಲ್ಲಿ ಬಂದ್ಬಿಡ್ತಾನೋ, ಯಾವ ಟೈಮ್ನಲ್ಲಿ ಬಂದ್ಬಿಡ್ತಾನೋ ಗೊತ್ತಿಲ್ಲ. ಯಾಕಂದ್ರೆ ನಾವು ಪುರಾಣಗಳಲ್ಲಿ ನೋಡಿದ್ದೀವಿ, ಪರೀಕ್ಷೆ ಮಾಡೋದಕ್ಕೆ ಯಾವ್ಯಾವುದೋ ರೂಪದಲ್ಲಿ ಬಂದ್ಬಿಡ್ತಾ ಇರ್ತಾನೆ. ನಮ್ಮನ್ನು ಪರೀಕ್ಷೆ ಮಾಡೋದಕ್ಕೆ ಯಾವುದೋ ಒಂದು ಇದರಲ್ಲಿ ಇದಕ್ಕಿದಂಗೆ ಬಂದೇ ಬಿಟ್ಟ ಅಂತ ಇಟ್ಕೊಳ್ಳಿ, ಪರಮಾತ್ಮನೇ ಬಂದ್ಬಿಟ್ಟ ಅಂತ ಇಟ್ಕೊಳ್ಳಿ. ನಾವು ಯಾರು ಆದಿದ್ದೀವಿ, ಬಸ್ತಪ್ಪ ಆಯ್ತಾ ನಿಮ್ಗೆ, ನಮ್ಮನೇನೇ ಬೇಕಾಯ್ತಾ ನಿಮ್ಗೆ, ಊರಲ್ಲಿ ಇಷ್ಟು ಮನೆಗಳಿದೆ, ಯಾವ್ದಾನ ಮನೆಗಳಿಗೆ ಹೋಗೋಕ್ಕಾಗೋದಿಲ್ವಾ ಅಂತ ಹೇಳ್ಬಿಟ್ಟಂತ. ಅಂದ್ರೆ ಅತಿಥಿ ದೇವೋ ಭವ, ಸಾಕ್ಷಾತ್ ದೇವರು ನಮ್ಮನೆಗೆ ಬಂದಿದ್ದಾನೆ ಅಂತ ತಿಳ್ಕೊಂಡು ಅವ್ರಿಗೆ ಆತಿಥ್ಯ ಅಂತಕ್ಕಂಥದ್ದು ನೀಡಬೇಕು. ಅದನ್ನು ಮಾಡಿದ್ರೆ ದೇವರು ಸಂಪ್ರೀತನಾಗ್ತಾನೆ. ಇವೆಲ್ಲ ಕೂಡ ನಮಗೆ ಶಾಸ್ತ್ರಗಳು ನೀಡಿರ್ತಕ್ಕಂಥ ಅನುಶಾಸನಗಳು. ಇದನ್ನು ನಾವು ಮೀರಿ ನಡೆದಿದ್ದರೆ ಹೇ ರುದ್ರ, ನಮಗೆ ಗೊತ್ತಿದ್ದೋ ಗೊತ್ತಿಲ್ದಿರೋ ನಮ್ಮಿಂದ ಏನು ತಪ್ಪಾಗ್ಬಿಟ್ಟಿದ್ರೆ ಕ್ಷಮಿಸ್ಬಿಡಪ್ಪ ಅಂತ ಕೇಳ್ಕೊತಾ ಇರ್ತಕ್ಕಂಥದ್ದು. ಸದರಿ ಎಲ್ಲ ನಮ್ಮ ತಪ್ಪುಗಳನ್ನು ಕ್ಷಮಿಸಬೇಕೆಂದು ವಿನಂತಿಸುತ್ತಿರುವೆವೋ. ನಮ್ಮಯ ನಡತೆಯಿಂದ ದಯಮಾಡಿ ಕೋಪಗೊಳ್ಳಬೇಡ. ನಾವೇನೋ ಗೊತ್ತಿದ್ದೋ ಗೊತ್ತಿಲ್ದಿರೋ ತಪ್ಪು ಮಾಡಿಬಿಟ್ಟಿದ್ದೀವಿ, ಹೇ ರುದ್ರ ನಮ್ಮ ಮೇಲೆ ಕೋಪ ಮಾಡ್ಕೋಬೇಡ. ನಿನಗೆ ಅರ್ಪಿಸಲು ಹವಿಷ್ಮಂತರಾಗಿ ನಮ್ಮಯ ಕರಗಳಲ್ಲಿ ನಿನಗಾಗಿ ಹವಿಷ್ಯವನ್ನು, ಪೂಜಾ ಪರಿಕರಗಳನ್ನು ಸಮರ್ಪಣೆಗಾಗಿ ತಂದು ನಮಸ್ಕರಿಸಿ ವಿನೀತರಾಗಿ ಬೇಡುತ್ತಿರುವೆವು. ನಮ್ಮಯ ವಿಷಯದಲ್ಲಿ ಶಾಂತನಾಗಿರು. ಏನೋ ಹವಿಷ್ಮಂತೋ ನಮಸಾ ವಿಧೇಮತೆ ಅಂತ ಬರುತ್ತಲ್ಲ, ಆ ಮಂತ್ರಕ್ಕೆ ಅರ್ಥ ಇದೆ ಹವಿಷ್ಮಂತರು ಅಂತ. ನೋಡಿ, ಈಶ್ವರನಿಗೆ ಅತ್ಯಂತ ಪ್ರೀತಿಪಾತ್ರವಾಗಿರತಕ್ಕಂಥ 3 ಪದಾರ್ಥಗಳಿದೆ ಹವಿಷ್ಯಗಳು. ಏನು ಅಂತಂದ್ರೆ ತುಪ್ಪದಿಂದ ಮಿಶ್ರಣ ಮಾಡಿರ್ತಕ್ಕಂಥ ಆಹಾರ ಪದಾರ್ಥಗಳು. ತುಪ್ಪ ಹಾಕಿ ಮಿಶ್ರಣ ಮಾಡಿರ್ತಕ್ಕಂಥ ಕಡುಬಿಗೆ ತುಪ್ಪ ಹಾಕಿ ದೇವಪ್ಪ ಸ್ವೀಕರಿಸಪ್ಪ ಓ ಗಣಪಪ್ಪ ಅಂತ ಹೇಳ್ಬಿಟ್ಟು ಹಾಡೆಲ್ಲ ಹೇಳ್ತಾರೆ. ಅಂದರೆ ತುಪ್ಪ ಸೇರಿಸಿರ್ತಕ್ಕಂಥ ಪದಾರ್ಥಗಳು ಅಂದರೆ ಈಶ್ವರನಿಗೆ ತುಂಬ ಇಷ್ಟ. ಹಾಗಾಗಿ ತುಪ್ಪ ಮಿಶ್ರಿತವಾಗಿರ್ತಕ್ಕಂಥದ್ದನ್ನು ಹವಿಸ್ಸು ಅಂತ ಕರೀತಾರೆ. ಆ ಹವಿಷ್ಯಾನ್ನ ಅಪ್ಪ ನಿನಗೋಸ್ಕರ ಇಟ್ಕೊಂಡಿದ್ದೀವಿ ಅಂತ. ಇವತ್ತಿಗೂ ನೀವು ನಂಜನಗೂಡಿಗೆ ಹೋದರೆ ಅಲ್ಲಿ ಹವಿಷ್ಯಾನ್ನ ಅಂದರೆ ಹವಿಷ್ಯಾನ್ನ ಅಂತ ಮಾಡ್ತಾರೆ. ತುಪ್ಪ ಬೆಲ್ಲ ಮಿಕ್ಸ್ ಮಾಡಿರ್ತಕ್ಕಂಥ ಒಂದು ಸಿಹಿ ಪದಾರ್ಥನ ಆ ಲಿಂಗಕ್ಕೆಲ್ಲ ಅಭಿಷೇಕದ ಥರ ಮಾಡ್ತಾರೆ. ಅಭಿಷೇಕ ಥರ ಮಾಡಿ ಆ ಲಿಂಗ ಮತ್ತು ಪಾಣಿವಟ್ಟಕ್ಕೆಲ್ಲ ಅದನ್ನು ಮೆತ್ತಿ ಅದೊಂದು ಸೇವೆ ಅಂತ ಮಾಡ್ತಾರೆ, ಹವಿಷ್ಯಾನ್ನ ಸೇವೆ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಹವಿಷ್ಯಾನ್ನ ಅಂದರೆ ಈಶ್ವರನಿಗೆ ತುಂಬ ಇಷ್ಟ. ಅದನ್ನು ಯಾರಾದರೂ ನೈವೇದ್ಯಕ್ಕೆ ಕೊಟ್ಟರೆ ಅವ್ರ ತಪ್ಪುಗಳನ್ನೆಲ್ಲ ಕ್ಷಮಿಸಿ ಕಾಪಾಡ್ತಾನೆ. ಹಾಗಾಗಿ ಹೇ ರುದ್ರ ಹವಿಷ್ಯಾನ್ನ ನಿನಗಾಗಿ ತಂದ್ಕೊಂಡಿದ್ದೀವಪ್ಪ ಅಂತ. ಇನ್ನು ಹೋಮದ್ರವ್ಯಗಳು 2 ಇದೆ. ಈಶ್ವರನಿಗೆ ಅತ್ಯಂತ ಪ್ರೀತಿಪಾತ್ರವಾಗಿರ್ತಕ್ಕಂಥ ಹೋಮದ್ರವ್ಯಗಳು ಎಕ್ಕದ ಕಡ್ಡಿ, ಎಕ್ಕದ ಎಲೆ ಮತ್ತು ಕರಿ ಎಳ್ಳು. ಇದನ್ನ ಯಾರು ಹೋಮಕ್ಕೆ ರುದ್ರ ಹೋಮದಲ್ಲಿ ಅರ್ಪಣೆ ಮಾಡಿಬಿಡ್ತಾರೆ ಅಂಥವ್ರ ವಿಚಾರದಲ್ಲಿ ಶಾಂತನಾಗ್ತಾನೆ ರುದ್ರ ಅಂತ ಹೇಳ್ಬಿಟ್ಟಂತ. ಹಾಗಾಗಿ ತುಪ್ಪದ ಅನ್ನವನ್ನು ಅಂದರೆ ತುಪ್ಪ ಮಿಶ್ರಿತವಾಗಿರ್ತಕ್ಕಂಥ ಆಹಾರವನ್ನು, ಕರಿ ಎಳ್ಳನ್ನು ಮತ್ತು ಅರ್ಕದ ಕಡ್ಡಿಗಳನ್ನು ಹೇ ರುದ್ರ ನಿನಗಾಗಿ ನಾನು ತಂದಿದ್ದೀನಿ, ಕೈನಲ್ಲಿ ಇಟ್ಕೊಂಡಿದ್ದೀನಿ, ನಿನಗೆ ಸಮರ್ಪಣೆ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗಾಗಿ ಹೇ ರುದ್ರ ನಾವು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಕ್ಷಮಿಸಿ ನಮ್ಮ ವಿಚಾರದಲ್ಲಿ ಶಾಂತನಾಗು ಅಂತೇಳ್ಬಿಟ್ಟು ಈ ಮಂತ್ರನ ಯಜ್ಞದ ರಕ್ಷೆ ಇಟ್ಕೊತೀವಲ್ಲ, ಆ ಯಜ್ಞದ ರಕ್ಷೆ ಇಟ್ಕೊಳ್ಳೋವಾಗಲೂ ಕೂಡ ಈ ಮಂತ್ರ ಹೇಳ್ತಾ ಇರತಕ್ಕಂಥ ಒಂದು ಪದ್ಧತಿ ಇದೆ. ಆರಾತ್ತೆ ಘೋಗ್ನೌತ ಪೂರುಷಗ್ನೇ ಕ್ಷಯದ್ವೀರಾಯ ಸುಂ ನಮಸ್ಮೇತೆ ಅಸ್ತು ರಕ್ಷಾಚನೋ ಅಧಿಚ ದೇವ ಬ್ರೂಹ್ಯದಾಚ ನ ಶರ್ಮಯಚ್ಛದ್ವಿಬರ್ಹ ಆಹಾ ಅಂತಕ್ಕಂಥದ್ದು 30ನೇ ಮಂತ್ರ. ಇದಕ್ಕೆ ಅರ್ಥ ಏನು ಅಂದರೆ, ಹೇ ರುದ್ರ ಗೋವುಗಳೇ ಆದಿಯಾಗಿ 4 ಕಾಲಿನ ಪಶುಗಳನ್ನು ಕೊಲ್ಲುವವರು, ಗೋವುಗಳೇ ಆದಿಯಾಗಿ 4 ಕಾಲಿನ ಪಶುಗಳನ್ನು ಕೊಲ್ತಾ ಇರ್ತಕ್ಕಂಥವ್ರು, ಅವ್ರು ನಿನ್ನ ರೂಪ ಅಲ್ಲ ಅಂತ ಹೇಳೋದಕ್ಕಾಗತ್ತಾ? ಯಾಕಂದರೆ ಎಲ್ಲರಲ್ಲೂ ಅಂತರ್ಯಾಮಿಯಾಗಿ ನೀನೇ ಇದ್ದೀಯ, ಆದರೆ ಅವರಲ್ಲೂ ನೀನೇ ಇದ್ದೀಯ. ಹಾಗಾಗಿ ಗೋವುಗಳೇ ಆದಿಯಾಗಿ 4 ಕಾಲಿನ ಪಶುಗಳನ್ನು ಕೊಲ್ತಾ ಇರ್ತಕ್ಕಂಥವ್ರು ಯಾರಿದ್ದಾರೋ ಹೇ ರುದ್ರ ಅವರು ನನ್ನ ಕಣ್ಣಿಗೆ ಜೀವನ ಪರ್ಯಂತ ಕಾಣಿಸ್ದಿರ ಇರಲಿ. ಮಾ ದ್ರಾಕ್ಷಂ ಕ್ಷೀಣ ಪುಣ್ಯಾನ್ ಕ್ಷಣಮಪಿ ಭವತೋ ಭಕ್ತಿಹೀನಾನ್ ಪದಾಬ್ಜೆ ಅಂತ ಕೇಳ್ಕೊತಾರೆ ಕುಲಶೇಖರ ಆಳ್ವಾರರು. ಅಪ್ಪ ನನ್ನ ಜೀವನದಲ್ಲಿ ಪಾಪಿಗಳ ಮುಖ ನನಗೆ ಕಾಣೋದು ಬೇಡ,
ನನ್ನಿಂದ ದೂರ ಇಟ್ಟಿರು ಅಂತ ಕುಲಶೇಖರ ಆಳ್ವಾರರು ಕೇಳ್ಕೊತಾರೆ. ಹಾಗಾಗಿ ಹೇ ಏನು ಆರಾತೆ ಘೋಗ್ನವು ತಪೂರು ಶಗ್ನೆ ಅಂತಂದರೆ, ಹೇ ರುದ್ರ, ಗೋವುಗಳೇ ಆದಿಯಾದ 4 ಕಾಲಿನ ಪಶುಗಳನ್ನು ಕೊಲ್ಲುವವರು, ಪುರುಷರೇ ಆದಿಯಾಗಿ 2 ಕಾಲಿನ ಜಂತುಗಳನ್ನು ಕೊಲ್ಲುವವರು, ಇವರೂ ಕೂಡ ನೀನೇ ಅಂತರ್ಯಾಮಿಯಾಗಿ ಅವರಲ್ಲಿರೋದ್ರಿಂದ ನೀನೇ ಅಂತ ಒಪ್ಕೊತೀವಿ. ಆದರೆ ನನಗೆ ಆ ದರ್ಶನವನ್ನು ಕೊಡಬೇಡ, ನನ್ನ ಜೀವನದಲ್ಲಿ ಆ ದರ್ಶನ ನಾನು ಮಾಡ್ತಕ್ಕಂಥದ್ದು ಬೇಡ. ಆದಿಯಾಗಿ ಕೊಲ್ಲುವ ಭಯಂಕರವಾದ ಯಾವ ನಿನ್ನ ಘೋರ ರೂಪವಿರುವುದೋ ಅದು ನಿನ್ನ ಭಕ್ತರಾದ ನಮಗೆ ಕಾಣದೇ ಹೋಗಲಿ, ಕಾಣದೇ ಇರಲಿ, ನಮ್ಮ ಕಣ್ಣು ಕಾಣಿಸ್ತಕ್ಕಂಥದ್ದು ಬೇಡ. ನಮ್ಮ ವಿಷಯದಲ್ಲಿ ಶರಣಾಗತರೆಂದು ಶುಭ ಮನಸ್ಸಿನಿಂದ ನೀನು ನಮ್ಮ ಬಳಿಯೇ ನಮ್ಮವನಾಗಿರು, ಸದಾ ನಮ್ಮನ್ನು ಮೃತ್ಯುಂಜಯ ರೂಪದಿಂದ ರಕ್ಷಿಸುತ್ತಿರು. ನಮ್ಮಯ ಹೃದಯ ಹಾಗೂ ಜೀವನವನ್ನು ನಿನ್ನ ಶುಭ ಪ್ರಕಾಶದಿಂದ ತುಂಬಿ ನಮ್ಮ ಆಜೀವ ಪರ್ಯಂತ ಸುಖ ಸಮೃದ್ಧಿಯನ್ನು, ಜೀವನಾನಂತರ ಮೋಕ್ಷ ಸುಖ ಇರೋವರೆಗೂ ಕೂಡ ಸುಖ ಸಮೃದ್ಧಿಯನ್ನು ಕೊಡು, ಶರೀರ ನಂತರ ಮೋಕ್ಷ ಸುಖವನ್ನು ದಯಪಾಲಿಸು, ಎರಡನ್ನೂ ದಯಪಾಲಿಸು. ಇವೆರಡನ್ನೂ ಕೊಡಬೇಕು ನೀನು. ನನಗೆ 1 ವಾರ ಕೊಟ್ಟು ನಾನು ಒಪ್ಪೋದಿಲ್ಲ. ಇರೋವರೆಗೂ ಕೂಡ ಸುಖವಾಗಿ ನಮ್ಮನ್ನು ಕಾಪಾಡ್ಕೋಬೇಕು ನೀನು, ಸುಖ ಸಮೃದ್ಧಿಯನ್ನು ಕೊಡಬೇಕು. ನನ್ನ ಶರೀರ ಪತನ ನಂತರ ಮೋಕ್ಷವನ್ನು ಕೂಡ ಅನುಗ್ರಹಿಸಬೇಕು. ಅದಕ್ಕೆ ಇಲ್ಲೇನು ಕೇಳ್ತಾ ಇದ್ದಾರೆ, ದ್ವಿಬರ್ಹ ಆಹಾ ಅಂತ ಕೇಳ್ಕೊತಾರೆ. ಎರಡೂ ನನಗೆ ಬೇಕು ಅಂತ, ಎರಡನ್ನೂ ದಯಪಾಲಿಸು ನನಗೆ ಅಂತ ಹೇಳ್ಬಿಟ್ಟು ಅಂತ, ಎರಡನ್ನೂ ದಯಪಾಲಿಸುವವನಾಗಿರು ಎಂದು ನಿನ್ನಲ್ಲಿ ಪ್ರಾರ್ಥಿಸುತ್ತಿರುವೆವೋ. ಸ್ತುಹಿ ಶ್ರುತಂ ಗರ್ತಸದಂ ಯುವಾನಂ ಮೃಗಂ ನ ಭೀಮಮುಪಹತ್ನುಮುಗ್ರಂ ಮೃಡಾಚರಿತ್ರೇ ರುದ್ರಸ್ತವಾನೋ ಅನ್ಯಂತೆ ಅಸ್ಮನ್ನಿವ ಪಂತು ಸೇನಾ. ಇದು 31ನೇ ಮಂತ್ರ. ಎಲೈ ನನ್ನ ಮನಸ್ಸೇ, ಸುಪ್ರಸಿದ್ಧನು, ಹೃದಯದ ಗುಹೆಗಳಲ್ಲಿ ವಾಸವಾಗಿರುವವನು, ನಿತ್ಯ ತರುಣನು, ಉಗ್ರನು, ಮೃಗಗಳ ಬೇಟೆಯಾಡುವ ಸಿಂಹದಂತೆ ಇರುವ ಆತ್ಮಸಖನಾದ ರುದ್ರನನ್ನೇ ಸ್ತೋತ್ರ ಮಾಡು, ನಿತ್ಯ ಸ್ಮರಿಸುತ್ತಿರು. ಇವಾಗ ರುದ್ರನ ಅಡ್ರೆಸ್ ಹೇಳ್ತಾ ಇದೆ. ರುದ್ರ ಎಲ್ಲಿದ್ದಾನೆ? ಕಾಶಿನಲ್ಲಿದ್ದಾನ, ಅಥವಾ ಕೈಲಾಸದಲ್ಲಿದ್ದಾನ, ಅಥವಾ ವೈಕುಂಠದಲ್ಲಿದ್ದಾನ, ಎಲ್ಲಿ ಸೇರ್ಕೊಂಡಿದ್ದಾನೆ, ಎಲ್ಲಿ ಹುಡುಕಬೇಕು ಅಂತಂದರೆ ಕೇರ್ ಆಫ್ ಅಡ್ರೆಸ್ ಹೇಳ್ತಾ ಇದ್ದಾರೆ ರುದ್ರಂದು. ಎಲೈ ನನ್ನ ಮನಸ್ಸೇ, ಹೇ ಮನಸ್ಸೇ, ಯಾಕೆ ಕಷ್ಟಪಡ್ತಾ ಇದೀಯಾ? ಅಲ್ಲಿ ಸುಖ ಸಿಗುತ್ತಾ, ಇಲ್ಲಿ ಸುಖ ಸಿಗುತ್ತಾ ಅಂತ ಹೇಳ್ಬಿಟ್ಟು ಬೇಡ, ಶರಣಾಗತಿ ಮಾಡಿಬಿಡು ಪರಮಾತ್ಮನನ್ನು. ಸುಪ್ರಸಿದ್ಧನು, ಹೃದಯದ ಗುಹೆಗಳಲ್ಲಿ ವಾಸ ಮಾಡಿಕೊಂಡಿರುವವನು. ನಮ್ಮ ಹೃದಯಗಳಲ್ಲೇ ವಾಸ ಮಾಡ್ತಾ ಇದ್ದಾನೆ, ಎಲ್ಲೂ ಹುಡುಕಬೇಕಾದಿಲ್ಲ. ಸ್ವಲ್ಪ ಕಾನ್ಸಂಟ್ರೇಟ್ ಆಗಿ ತಾಳ್ಮೆಯಿಂದ ಅವನು ಹುಡುಕಿದ್ರೆ ಸಾಕು, ಅಲ್ಲೇ ಸಿಗ್ತಾನೆ. ಹೃದಯಗಳ ಗುಹೆಯಲ್ಲಿ ವಾಸ ಮಾಡಿರುವವನು, ನಿತ್ಯ ತರುಣನು, ಅವನಿಗೆ ಮುಪ್ಪು ಅನ್ನೋದೇ ಇಲ್ಲ, ಜರಾ ಮರಣಗಳಿಲ್ಲದೆ ಇರತಕ್ಕಂಥವನು, ಜನ್ಮ ಜರಾ ಮರಣಗಳಿಲ್ಲದೆ ಇರತಕ್ಕಂಥವನು, ನಿತ್ಯ ತರುಣನು, ಉಗ್ರನು, ಬಹಳ ಭಯಂಕರನು, ಮೃಗಗಳ ಬೇಟೆಯಾಡುವ ಸಿಂಹದಂತೆ ಇರುವ ಆತ್ಮಸಖನು. ಯಾವ ಮೃಗಗಳು? ಇವನು ಬೇಟೆ ಆಡ್ತಕ್ಕಂಥದ್ದು ಪಾಪಗಳು ಅಂತಕ್ಕಂಥ ಮೃಗಗಳು, ದುಃಖಗಳು ಅಂತಕ್ಕಂಥ ಮೃಗಗಳು, ಆಮೇಲೆ ಇದು ಜೀವನದ ಕಷ್ಟಗಳು ಅಂತಕ್ಕಂಥ ಮೃಗಗಳು. ಇಂಥ ಮೃಗಗಳನ್ನು ಬೇಟೆ ಆಡಿ ಕಬಳಿಸ್ಬಿಡ್ತಾನೆ. ಅಂಥ ಒಂದು ಸಿಂಹದಂತೆ ಇರತಕ್ಕಂಥ ಆತ್ಮಸಖನು, ನಮಗೆ ಸಖನಾಗಿರ್ತಕ್ಕಂಥವನು, ನಮ್ಮ ಆತ್ಮದಲ್ಲೇ ಅಂತರ್ಯಾಮಿಯಾಗಿರ್ತಕ್ಕಂಥವನು. ಆ ರುದ್ರನನ್ನೇ ಸ್ತೋತ್ರ ಮಾಡು, ಅಂದರೆ ನಿತ್ಯ ಸ್ಮರಿಸುತ್ತಾ ಇರು. ಆ ರುದ್ರನನ್ನೇ 24 ಗಂಟೆ ಸ್ಮರಿಸ್ತಾ ಇರು ಅಂತ. ಹಿಂಡನಗಲಿ ಹಿಡಿವಡೆದ ಕುಂಜರ ತನ ಬಂಧುವ ನೆನೆವಂತೆ ನೆನೆವೆನಯ್ಯ. ಅಕ್ಕಮಹಾದೇವಿ ಹೇಳ್ತಾ ಇರೋದು, ಹೆಂಗೆ ನೆನೀತೀನಿ ನಿನ್ನ ಅಂತ. ಬಂಧನಕ್ಕೆ ಬಂದ ಗಿಣಿ ತನ ಬಂಧುವ ನೆನೆವಂತೆ ನೆನೆವೆನಯ್ಯ. ಯಾವುದೋ ಒಂದು ಪಂಜರದಲ್ಲಿ ಇಟ್ಬಿಟ್ಟಿದ್ದಾರೆ ಗಿಣಿ. ಆ ಗಿಣಿಗೆ 24 ಗಂಟೆ ಯಾವುದ್ರದ್ದು ಯೋಚನೆ? ಹೊರಗಡೆ ನನ್ನ ಬಂಧುಗಳಿದ್ದಾರೆ, ಹಾರಾಡ್ಕೊಂಡಿದ್ದಾರೆ, ಅಯ್ಯೋ ನಾನು ಯಾವಾಗ ಹೋಗ್ತೀನೋ ಅವ್ರ ಜೊತೆನಲ್ಲಿ ಯಾವಾಗ ಇರ್ತೀನೋ ಅಂತ ಪರಿತಪಿಸ್ತಾ ಇರುತ್ತೆ. ಕಂದ ನೀನಿತ್ತ ಬಾರೆಂದು ನೀವು ನಿಮ್ಮಂದವ ತೋರಯ್ಯ. ನನಗೆ ದಾರಿ ಗೊತ್ತಿಲ್ಲಪ್ಪ, ಹೆಂಗೆ ಬರಬೇಕು, ನಿಮ್ಗೆ ಹೆಂಗೆ ಶರಣಾಗತಿ ಮಾಡಬೇಕು, ಹೆಂಗೆ ನೋಡಬೇಕು ಅನ್ನೋದು ಗೊತ್ತಿಲ್ಲ. ಅಪ್ಪ ನೀನು ಈ ಕಡೆ ಬಾ, ಈ ದಾರಿಗೆ ಬಾ ಅಂತ ನೀನೇ ಕರ್ಕೊಂಡು ನಿನ್ನ ದರ್ಶನನ ನನಗೆ ಮಾಡಿಸ್ಬೇಕು. ಚೆನ್ನಮಲ್ಲಿಕಾರ್ಜುನ ಅಂತೇಳ್ಬಿಟ್ಟು ಹೇಳ್ತಾರೆ. ಅಂದರೆ ಅಕ್ಕಮಹಾದೇವಿ ಒಂದು ವಚನ ಅದು. ಹಾಗಾಗಿ ಮುಪ್ಪಿನ ಸ್ವಭಾವದ ಈ ಶರೀರದಲ್ಲಿರುವ ನಮ್ಮನ್ನು ಜೀವರುಗಳನ್ನು ರಕ್ಷಿಸುವವನು. ಈ ಶರೀರ ಮುಪ್ಪಿನ ಸ್ವಭಾವ, ಆದರೆ ಮುಪ್ಪಿಲ್ಲದೆ ಇರ್ತಕ್ಕಂಥವನು ಪರಮಾತ್ಮ. ಈ ಶರೀರದಲ್ಲಿ ಇರ್ತಕ್ಕಂಥವನು ಅವನು ನಮ್ಮನ್ನು ರಕ್ಷಿಸ್ತಾನೆ. ಅವನ ಅವಘಡ ರೋಗಗಳೆಂಬ ಸೇನೆಗಳು ನಮ್ಮನ್ನು ಬಾಧಿಸುವುದಿಲ್ಲ. ಯಾರು ಶರಣಾಗತಿ ಮಾಡಿಬಿಡ್ತಾರೆ, ಯಾರು ಪರಮಾತ್ಮನ ಸ್ಮರಣೆ ಮಾಡ್ತಾ ಇರ್ತಾರೆ, ಅವ್ರನ್ನ ಪರಮಾತ್ಮನ ಅವಘಡ ರೋಗಗಳು ಅಂತಕ್ಕಂಥ ಸೇನೆಗಳು ಬಾಧಿಸುವುದಿಲ್ಲ. ನಮ್ಮನ್ನು ಅಂದರೆ ಸಾತ್ವಿಕರಾದ ನಮ್ಮಂತಹ ಭಕ್ತರನ್ನು
ದ್ವೇಷಿಸುವವರನ್ನು ಅವರನ್ನು ನಾಶಗೊಳಿಸಲಿ. ಜಂಭೆ ದದಾಮಿ ಅಂತಕ್ಕಂಥ ಮಂತ್ರ ಹೇಳ್ತಾ ಇದೆ. ಏನು ನಮ್ಮನ್ನು ಇವಾಗ ನೋಡಿ, ನಾನು ಯಾರನ್ನೂ ದ್ವೇಷಿಸೋದಕ್ಕೆ ಹೋಗಲ್ಲ. ಭಕ್ತನಿಗೆ ರಾಗ ದ್ವೇಷ ಎರಡೂ ಕೂಡ ಇರೋದಿಲ್ಲ. ಜ್ಞೇಯಸ್ಯ ನಿತ್ಯ ಸನ್ಯಾಸಿ ಯೋನ ದ್ವೇಷ್ಟಿ ನ ಕಾಂಕ್ಷತಿ ಅಂತ. ಯಾವುದನ್ನು ಬಯಸದೇ ಇರತಕ್ಕಂಥ ಅವನು, ಯಾರನ್ನು ದ್ವೇಷಿಸದೇ ಇರತಕ್ಕಂಥ ಅವನು ಅವನನ್ನು ಸನ್ಯಾಸಿ ಅಂತ ಭಗವಂತ ಕರೀತಾನೆ. ಹಾಗಾಗಿ ಇವನು ಯಾರ ತಂಟೆಗೂ ಹೋಗಲ್ಲ, ಯಾರನ್ನು ದ್ವೇಷಿಸೋದಕ್ಕೆ ಹೋಗಲ್ಲ. ವಿನಾಕಾರಣ ನನ್ನನ್ನು ಯಾರನ್ನ ದ್ವೇಷಿಸಿದ್ರೆ, ನಮ್ಮಂಥ ಭಕ್ತರನ್ನು ಯಾರನ್ನ ದ್ವೇಷಿಸಿದ್ರೆ, ವಿನಾಕಾರಣ ನಮ್ಗೆ ತೊಂದರೆ ಕೊಡಬೇಕು ಅಂತ ಯಾರನ್ನ ಅಂದ್ಕೊಂಡ್ರೆ ಜಂಬೆ ದದಾಮಿ ಅಂದರೆ ಅಂತಹ ದ್ವೇಷಿಸುವವರನ್ನು ಅವರು ನಾಶಗೊಳಿಸಲಿ. ಆ ರೋಗಗಳು ಅವಘಡಗಳು ಅಂತಕ್ಕಂಥ ನಿನ್ನ ಆಯುಧಗಳು ಅಂಥವ್ರನ್ನು ನಾಶಗೊಳಿಸಲಿ. ಏಕೆಂದರೆ ರುದ್ರ ಭಕ್ತರನ್ನು ದ್ವೇಷಿಸುವವರಿಗೆ ಕೇಡು ಎಂದಿಗೂ ತಪ್ಪಿದ್ದಲ್ಲ ಎಂದು ಎಚ್ಚರಿಸಲಾಗಿದೆ. ರುದ್ರ ಭಕ್ತರು ಅಂದರೆ ಇಲ್ಲಿ ಭಗವದ್ ಭಕ್ತರು ಅಂತ. ಭಗವಂತ ತನಗೆ ಮಾಡಿದ ಅಪಚಾರನ್ನಾದರೂ ಕ್ಷಮಿಸ್ತಾನೆ, ಆದರೆ ಭಗವಂತನಿಗೆ ಭಕ್ತರಿಗೆ ಮಾಡಿರ್ತಕ್ಕಂಥ ಅಪಚಾರನ ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ. ಹಾಗಾಗಿ ಭಗವದ್ ಭಕ್ತರ ತಂಟೆಗೆ ಯಾರೂ ಹೋಗಬಾರ್ದು. ಯಾರಾದರೂ ಹೋಗಿದ್ದಾರೆ ವಿನಾಕಾರಣ ಅಂದರೆ ಅವರಿಗೆ ಭಗವಂತನಿಂದ ಶಿಕ್ಷೆ ಅಂತಕ್ಕಂಥದ್ದು ತಪ್ಪಿದ್ದಲ್ಲ ಅಂತಕ್ಕಂಥ ಒಂದು ನೀತಿ ಪಾಠ ಈ ಮಂತ್ರ ನಮಗೆ ಹೇಳ್ಕೊಡ್ತಾ ಇದೆ. ಇಲ್ಲಿಗೆ 31ನೇ ಮಂತ್ರ ಸಂಪೂರ್ಣ ಆಗುತ್ತೆ. 10ನೇ ಅನುವಾಕದಲ್ಲಿ ಇನ್ನೂ ಸಾಕಷ್ಟು ಮಂತ್ರಗಳಿದೆ. ಟೋಟಲ್ಲು ಇದರಲ್ಲಿ 34 ಮಂತ್ರ ಇದೆ. ಈಗ 31ನೇ ಮಂತ್ರದೊಳಗೂ ಕೂಡ ನಾವು ಅಧ್ಯಯನ ಮಾಡ್ಕೊಂಡಿದ್ದೀವಿ. ಇನ್ನು 4 ಮಂತ್ರಗಳಿರುತ್ತೆ. ಅವೆಲ್ಲ ಅಧ್ಯಯನ ಮಾಡಿಕೊಂಡು 10ನೇ ಅನುವಾಕನ್ನು ಕಂಪ್ಲೀಟ್ ಮಾಡಿಕೊಂಡು 11ನೇ ಅನುವಾಕಕ್ಕೆ ನಾವು ಆ ಕೊನೆಯ ಅನುವಾಕು ಅದನ್ನು ನಾವು ಅಧ್ಯಯನ ಮಾಡ್ಕೋಬೇಕಾಗಿದೆ. ಇವತ್ತಿಗೆ ಈ ಒಂದು ಪ್ರವಚನವನ್ನು ಮುಗಿಸೋಣ. ಇವತ್ತು ಸ್ವಲ್ಪ ಅದು ಬೇರೆ ವಿಷಯಾಂತರ ಆಗಿದ್ದರಿಂದ ಪ್ರವಚನ ಸ್ವಲ್ಪ ವಿಷಯಗಳು ಕಡಿಮೆ ಆಯಿತು. ಮುಂದಿನ ಪ್ರವಚನದಲ್ಲಿ ಇದು ಅಧ್ಯಯನ ಮಾಡ್ಕೊಳ್ಳೋಣ. ಈಗ ಇನ್ನೊಂದ್ಸಲಿ ಹೇಳ್ಬಿಡೋಣ. ಆಯಿತು, ಓಕೆ. 10ನೇ ಅನುವಾಕ ಇನ್ನೊಂದ್ಸರಿ ಹೇಳ್ಕೊಂಬಿಡೋಣ. ಇವತ್ತು ನೋಡಿ, ಗ್ರಹಣ ಆಗಿರೋದ್ರಿಂದ ಇವತ್ತು ಏನು ಮಾಡಿದ್ರು ಕೂಡ ಅಕ್ಷಯ ಫಲ. ನಾವು ಎಷ್ಟು ಸಲ ಇದನ್ನು ಹೇಳ್ಕೊಂಡ್ರೆ ಅಷ್ಟು ಅಕ್ಷಯ ಫಲ. ಹಾಗಾಗಿ ಇನ್ನೊಂದ್ಸಲಿ ಹೇಳ್ಕೊಂಬಿಡೋಣ. ದ್ರಾಪೆ ಅಂಧಸಸ್ಪತೆ ದರಿದ್ರನ್ನೀಲಲೋಹಿತ ಯೇಷಾಂ ಪುರುಷಾಣಾಂ ಯೇಷಾಂ ಪಶೂನಾಂ ಮಾ ಭೇರ್ಮಾರೋ ಮೋ ಯೇಷಾಂ ಕಿಂಚನ ಮಮತ ಯಾತೆ ರುದ್ರ ಶಿವ ತನು ಶಿವ ವಿಶ್ವಾಹ ಭೇಷಜೆ ಶಿವ ರುದ್ರಸ್ಯ ಭೇಷಜೆ ತಯಾನೋ ಮೃಡ ಜೀವಸೆ ಇಮಾಗುಂ ರುದ್ರಾಯ ತವಸೆ ಕಪರ್ದಿನೇ ಕ್ಷಯದ್ವೀರಾಯ ಪ್ರಭರಾಮಹೇ ಮತಿಂ ಯತಾನಶ್ಯಮ ಸದ್ವಿಪದೇ ಚತುಷ್ಪದೇ ವಿಶ್ವಂ ಪುಷ್ಟಂ ಗ್ರಾಮೇ ಅಸ್ಮಿನ್ನನಾತುರಂ ಮೃಡಾನೋ ರುದ್ರೋ ತನೋಮಯಸ್ಕೃತಿ ಕ್ಷಯದ್ವೀರಾಯ ನಮಸಾ ವಿಧೇಮತೆ ಯಚ್ಚಂಚಯೋಶ್ಚ ಮನುರಾಯಜೆ ಪಿತಾ ತದಶ್ಯಾಮ ತವ ರುದ್ರ ಪ್ರಣೀತೌ ಮಾನೋ ಮಹಾಂತಮುತಮಾನೋ ಅರ್ಭಕಂ ಮಾನ ಉಕ್ಷಂತ ಉತಮಾನ ಉಕ್ಷಿತಂ ಮಾನೋ ವದೇ ಪಿತರಂ ಮೋತ ಮಾತರಂ ಪ್ರಿಯಾಮಾನಸ್ತನುವೋ ರುದ್ರರೀರಿಷಃ ಮಾನಸ್ತೋಕೇತನಯೇ ಮಾನ ಆಯುಷಿ ಮಾನೋ ಗೋಷೋ ಮಾನೋ ಅಶ್ವೇಷು ರೀರಿಷಃ ವೀರಾನ್ಮಾನೋ ರುದ್ರಭಾಮಿತೋ ವದೇರ್ಹವಿಷ್ಮಂತೋ ನಮಸಾ ವಿಧೇಮತೆ ಆರಾತ್ತೆ ಘೋಗ್ನೌತ ಪೂರುಷಗ್ನೇ ಕ್ಷಯದ್ವೀರಾಯ
जयद्वीराय सुम्नमस्मेते अस्तु रक्षा च नो अधिजदेव ब्रूह्यदा च न शर्म यच्चद्विबर्हाः स्तुहि श्रुतं कर्तसदं युवानं मृगं न भीमा मुपहत्नुमुग्रं मृडाचरित्रे रुद्रस्तवानो अन्यन्ते अस्मन्निवपन्तु सेनाः परिणो रुद्रस्य हेतिर्वृणक्त परित्वेषस्य दुर्मतिरघायोः अवस्थिरा मघवद्भ्यस्तनुष्व मीढ्वस्तोकायतनयाय मृडया मीडुष्टमशिवतमशिवो नः सुमना भव परमे वृक्ष आयुधं निधाय कृत्तिं वसानाम् आचर पिनाकं बिभ्रदागहि विकिरित विलोहित नमस्ते अस्तु भगवः यास्ते सहस्रगं हेतयोऽन्यमस्मन्निवपन्तु ताः हेतयो अन्यमस्म निवपन्तु ताः सहस्राणि सहस्रधा बाहुवोस्तव हेतयः तासामीशानो भगवः ಪರಾಚೀನಾಮುಖಾಕೃತಿ. ಇದು 10ನೇ ಅನುವಾಕ. ಇಲ್ಲಿಗೆ ಈ ಪ್ರವಚನವನ್ನು ಮುಗಿಸೋಣ. ಎಲ್ಲರೂ ಹೇಳೋಣ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ ಹರಿ ಓಂ ತತ್ಸತ್ ಶ್ರೀಕೃಷ್ಣಾರ್ಪಣಮಸ್ತು.